ಓಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರೈ ಗುರವೇ ನಮಃ. ಓಷ್ಠಾಪಿಧಾನಾನಕುಲಿ ದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಃ ಚಾರುಮಾಂ ಇಹ ವಾದಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಮಸ್ತ ಗುರುಭ್ಯೋ ನಮಃ. ಹರಿ ಓಂ. ಕಳೆದ 4 ದಿನಗಳಿಂದ ಕನಕದಾಸರ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಲಿಕ್ಕೆ ಒಂದು ಪ್ರಯತ್ನವನ್ನು ಪಟ್ಟಿದ್ದೇವೆ. ಸಂಕಲ್ಪ ದೊಡ್ಡದು, ಸಾಧನೆ ಸಣ್ಣದು. ಸಮುದ್ರ ಸ್ನಾನದ ಸಂಕಲ್ಪ, ಆದರೆ ಸ್ನಾನ ಮಾಡಿದ್ದು ದಂಡೆಯಲ್ಲಿ ಕುಳಿತು 1-2 ತಂಬಿ ನೀರು ಮಾತ್ರ ಮೇಲೆ ಹಾಕ್ಕೊಂಡಿತ್ತು. ಕನಕದಾಸರ ಬದುಕು ಬರಹಗಳನ್ನು ತಿಳಿಯುವ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಅಂತೂ ಹೊಂಟ್ವಿ. ಕನಕ ಎಲ್ಲರಂತೆ ಒಬ್ಬ ಕೇವಲ ಭಕ್ತ ಕವಿ ಅಂತ ಮಾತ್ರ ಆಗಲಿಲ್ಲ. ಅವ ಎಲ್ಲ ಕವಿಗಳಲ್ಲಿ ದಾಸನಾದ, ಎಲ್ಲ ದಾಸರಲ್ಲಿ ಅವನೊಬ್ಬ ಕವಿಯಾದ. ಅದು ಅವನ ಅಪೂರ್ವತೆ. ಎಲ್ಲ ಹರಿದಾಸರು ಕಾವ್ಯದ ಹಿಂದೇನು ಅವರು ಬೆನ್ನು ಹತ್ತಿದವರಲ್ಲ. ಕವಿಗಳು ಸ್ವಲ್ಪ ಒಂದು ಮಾತಿದೆ ಸಂಸ್ಕೃತದೊಳಗೆ, ಬುದ್ಧಿ ಬೆಳೀತು ಭಾವನಾ ಕಡಿಮೆ ಆಗ್ತಾವೆ. ಭಾವನಾ ಹೆಚ್ಚಿದ್ದಾಗ ಬುದ್ಧಿ ಕೆಲಸ ಕಡಿಮೆ ಇರ್ತದೆ. ಭಾವುಕರಲ್ಲಿ ವೈಚಾರಿಕತೆ ಕಡಿಮೆ, ನಂಬಿಕೆಗಳೇ ಹೆಚ್ಚು. ವೈಚಾರಿಕತೆ ಇದ್ದಲ್ಲಿ ಅವರೆಂದೂ ಭಾವುಕತೆಗೆ ಬಲಿ ಆಗುವುದಿಲ್ಲ. ಹಾಗೆ ಬುದ್ಧಿಜೀವಿಗಳು ಭಾವನಾಜೀವಿಗಳಾಗೋದು ಬಹಳ ಕಷ್ಟ. ನಮ್ಮಲ್ಲಿ ಒಂದು ಪ್ರಾಮಾಣ್ಯವಾದ ಅಂತ ಒಂದು ಸಂಸ್ಕೃತದೊಳಗೆ ದೊಡ್ಡ ಗ್ರಂಥ ತರ್ಕದಲ್ಲಿ, ಆ ಮಂಗಳಾಚರಣದೊಳಗೆ ಆ ಲೇಖಕ ಒಂದು ಶ್ಲೋಕ ಬರೀತಾನೆ. ನಮಃ ಪ್ರಾಮಾಣ್ಯವಾದಾಯ ಮತ್ ಕವಿತ್ವಾಪಹಾರಿಣೇ. ಪ್ರಾಮಾಣ್ಯವಾದಕ್ಕೆ ನಮಸ್ಕಾರ. ನನ್ನಲ್ಲಿ ಇದ್ದ ಅಲ್ಪ ಸ್ವಲ್ಪ ಭಾವನಾತ್ಮಕತೆ ಅಲ್ಲ, ಕವಿತಾ ರಚನಾ ಮಾಡುವ ಭಾವುಕತೆ ಏನಿತ್ತು ಅದನ್ನೆಲ್ಲವನ್ನು ಈ ವೈಚಾರಿಕತೆ ಅಪಹರಣ ಮಾಡಿಬಿಡ್ತು ಅಂತ. ನಮಃ ಪ್ರಾಮಾಣ್ಯವಾದಾಯ ಮತ್ ಕವಿತ್ವ ಅಪಹಾರಿಣೆ ಅಂತ ಬರೀತಾನೆ. ಹಾಗೆ ಆದರೆ ಕವಿತಾ ಸಾಮರ್ಥ್ಯ ತನ್ನ ಪ್ರಾಮಾಣಿಕವಾದ ಭಕ್ತಿಯ ನಿಲುವು ಎರಡನ್ನೂ ಸಮಸಮವಾಗಿ ಜೋಡಿಸಿಕೊಂಡು ತನ್ನ ಅಭಿವೃದ್ಧಿಯನ್ನು ಮಾಡಿಕೊಂಡಿರ್ತಕ್ಕ ಒಬ್ಬ ಮಹಾನುಭಾವ ಅಂದರೆ ಕನಕದಾಸರು ಅಂತ ನಾವು ಕಾಣ್ತೀವಿ. ಇನ್ನುಳಿದ ಹರಿದಾಸರಿಗಿಂತ ಅವನಲ್ಲಿರುವ ಅಪೂರ್ವತೆ ಏನು ಅಂದರೆ, ಅವನು ಒಬ್ಬ ಕವಿ. ಬಹಳ ಜನ ಕವಿಗಳಿದ್ದಾರೆ, ಆದರೆ ಅವರು ಅನನ್ಯವಾಗಿ ಭಗವಂತನ ಉಪಾಸಕರು ಅಂತ ಆಗಿಲ್ಲ. ಬಹಳ ಅನನ್ಯವಾದ ಭಗವದ್ಭಕ್ತರು, ಭಗವಂತನ ಉಪಾಸಕರು ಅಂತಿದ್ದಾರೆ, ಅವರು ಕವಿಗಳೂ ಆಗಿಲ್ಲ. ಕನಕದಾಸರು ಮೊದಲೇ ಹೇಳಿದಂತೆ ದಾಸರಲ್ಲೆಲ್ಲ ಅವರೊಬ್ಬ ಕವಿ, ಕವಿಗಳಲ್ಲೆಲ್ಲ ಅವರೊಬ್ಬ ದಾಸರು.
ಒಮ್ಮೆ ಒಂದು ಸೆಮಿನಾರ್ದಾಗ ಬೇಂದ್ರೆಯವ್ರ ಬಗ್ಗೆ ಮಾತಾಡೋ ಚರ್ಚೆ ನಡೆದಿತ್ತು. ಒಬ್ಬರು ಎದ್ದು ಕೀರ್ತನಾಥ ಕುರ್ತಕೋಟಿ ವಿಮರ್ಶಕರು, ಬೇಂದ್ರೆಯವರು ಅನನ್ಯ ಶಿಷ್ಯರು, ಎದ್ದು ಹೇಳಿದರು, ನಿಮ್ಮಂತೆ ನನ್ನದು ಪತಿವ್ರತ ಧರ್ಮ ಅಲ್ಲ. ಹೀಗಾಗಿ ಯಾವಾಗ ಬೇಂದ್ರೆಯವ್ರನ್ನ ಬೈಬೇಕು ಅಂತ ಅನ್ನಿಸ್ತದೆ ನಾ ಬೈದ್ಬಿಡ್ತೀನಿ. ಅವ್ರ ಜೀವನದಾಗ ಅವರಿಂದೇನು ಮಹತ್ ಕೃತಿಗಳಾಗಲೇ ಇಲ್ಲ. ಭಾವಗೀತೆಗಳು ಮಾತ್ರ ಹುಟ್ಟಿ ಬಂದು ಬೃಹತ್ ಕೃತಿಗಳಾಗಲೇ ಇಲ್ಲ ಅಂತ ಬೈಯುವಾಗ ನಾ ಬೇಂದ್ರೆ ಪ್ರತಿಭೆಯನ್ನು ಕಡೆಗಣಿಸ್ತೀನಿ. ನಿಮ್ಗೆ ಹಂಗಲ್ಲ, ನಿಮ್ಗೆ ಆ ಕಡೆಗಣಿಸ್ಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಒಂದು ಪತಿವ್ರತ ಧರ್ಮ ಇದ್ದಂಗೆ ಇರ್ತದೆ ನಿಮಗೆ ಬೇಂದ್ರೆಯವ್ರ ಬಗ್ಗೆ. ನಮಗೆ ಸ್ವಚ್ಛಂದರು. ಮನುಷ್ಯನ ಸ್ವಚ್ಛಂದತೆಯ ವಿಮರ್ಶೆಗೆ, ಜೀವನಕ್ಕೆ ಅಥವಾ ವೈಚಾರಿಕತೆಗೆ, ಸ್ವಚ್ಛಂದ ವೈಚಾರಿಕತೆಗೆ ಒಂದು ಕಡಿವಾಣವನ್ನು ಹಾಕೋದು ಈ ಭಕ್ತಿ ಮತ್ತು ಈ ದಾಸತ್ವ. ಅದು ಇದ್ದಾಗ ಎಂದು ತಾನು ನಂಬಿದ ದೇವರನ್ನು, ಅವನ ವ್ಯಕ್ತಿತ್ವವನ್ನು ತಾನು ತಿಳಿದಂತೆ ಸಮರ್ಥಿಸಲು ಪ್ರಯತ್ನ ಪಡ್ತಾನೆ ಹೊರತು ಅದನ್ನು ಇನ್ಯಾವುದೋ ರೂಪದೊಳಗೆ ಚಿತ್ರಿಸಲಿಕ್ಕೆ ಅವನ ಮನಸ್ಸು ಸಿದ್ಧ ಆಗೋದಿಲ್ಲ. ಹೀಗಾಗಿ ಕನಕದಾಸರು ಎಲ್ಲಿಯೂ ಅತ್ಯಂತ ವೈಚಾರಿಕ ಪ್ರಬುದ್ಧತೆಯನ್ನು ಪಡೆದರೂ ತಾನು ನಂಬಿದ ದೇವರು, ಧರ್ಮ, ನೀತಿ, ತತ್ವ ಇವುಗಳ ಮಿತಿ ಎಲ್ಲೆಯನ್ನು ಮೀರಿ ಎಲ್ಲೂ ಪ್ರೇಮ ಮಾತಾಡುವುದಿಲ್ಲ. ಅದಕ್ಕೆ ಕವಿಗಳಲ್ಲಿ ಅವನ ದಾಸ. ಕವಿ ಅಂದರೆ ಸ್ವಲ್ಪ ಸ್ವಚ್ಛಂದ, ಸ್ವತಂತ್ರ. ಒಂದು ಮಾತೇ ಇದೆ ಸಂಸ್ಕೃತದೊಳಗೆ, ಅಪಾರೆ ಕಾವ್ಯ ಸಂಸಾರೆ ಕವಿರೇಕ ಪ್ರಜಾಪತಿ ಯಥಾ ಅಸ್ಮೈ ರೋಚತೆ ವಿಶ್ವಂ ತಥಾ ತತ್ ಪರಿವರ್ತತೆ. ಅಪಾರವಾದ ಕಾವ್ಯ ಸಂಸಾರದೊಳಗೆ ಕವಿ ಏಕಃ ಪ್ರಜಾಪತಿ. ಬ್ರಹ್ಮ ಒಬ್ಬನೇ ಕವಿ. ಆ ಕವಿನೇ ಕಾವ್ಯದ ಸಂಸಾರದೊಳಗೆ ಅವನೊಬ್ಬ ಬ್ರಹ್ಮ ಇದ್ದಂಗೆ. ಅವನಿಗೆ ಈ ವಿಶ್ವವನ್ನು ಹೇಗೆ ನಿರ್ಮಾಣ ಮಾಡಬೇಕು ಅಂತ ಅನಿಸುತ್ತದೆಯೋ ಹಾಗೆ ಅವ ಅದನ್ನು ಪರಿವರ್ತನೆ ಮಾಡ್ಕೊತಿರ್ತಾನೆ. ಯಥಾಸ್ಮೈ ರೋಚತೆ ವಿಶ್ವಂ ತಥಾ ತತ್ ಪರಿವರ್ತತೆ ಅಂತ ಒಂದು ಮಾತು. ಹಾಗೆ ಕವಿಗಳು ಅವರಿಗೆ ವೈಚಾರಿಕ ನಿರ್ಬಂಧತೆ ಇರುವುದಿಲ್ಲ. ಭಕ್ತನಿಗೆ, ದಾಸನಿಗೆ ಆ ರೀತಿಯಾಗಿರ್ತಕ್ಕ ಸ್ವಚ್ಛಂದವಾದ ಈ ಪ್ರಬುದ್ಧತೆಯ ಈ ಹಂತದೊಳಗೆ ಬೇಕಾದ್ದನ್ನು ಮಾತಾಡುವಷ್ಟು ಅವನಿಗೆ ಮತ್ತು ಆ ಸ್ಥಿಮಿತ ಇರುವುದಿಲ್ಲ. ಹಾಗೆ ಕನಕದಾಸರನ್ನು ಮೂಲವಾಗಿ ಈ ಬಗೆಯ ಒಂದು ಸೂತ್ರದಿಂದ ನಾವು ನೋಡ್ತಾ ಅವನ ಸಮಾಜಮುಖಿ ಚಿಂತನ, ಅವನದ್ದೇ ಆಗಿರ್ತಕ್ಕ ಸಾಹಿತ್ಯಿಕ ಚಿಂತನ, ಅವನದ್ದೇ ಆಗಿರ್ತಕ್ಕ ಧರ್ಮದ ವಿಷಯದೊಳಗೆ ನಡೆದಿರ್ತಕ್ಕಂಥ ವಿಲಕ್ಷಣವಾದ ಚಿಂತನೆಗಳು, ತತ್ವಜ್ಞಾನದ ವಿಷಯದಲ್ಲಿ, ಪೌರಾಣಿಕ ವಿಷಯದಲ್ಲಿ, ಇತಿಹಾಸಗಳ ವಿಷಯದಲ್ಲಿ ಅವನ ಅಧ್ಯಯನ ಎಷ್ಟು ಆಳವಾಗಿತ್ತೋ ಅಷ್ಟು ವಿಚಾರಗಳು ಸಮರ್ಥವಾಗಿ ಅವನಿಂದ ಅಭಿವ್ಯಕ್ತ ಆಗ್ಯಾವ. ಅವನ ಅನುಭವ ಎಷ್ಟು ದಟ್ಟವಾಗಿತ್ತೋ ಅಷ್ಟೇ ಅವನ ಮಾತುಗಳಲ್ಲಿ ತೂಕ, ಬೆಲೆ, ಗಾಂಭೀರ್ಯತೆ ತುಂಬಿ ಬಂದಾವ. ಈ ಹಿನ್ನೆಲೆಯೊಳಗೆ ಅವನ ಒಂದೊಂದು ಮಾತು ನಾವು ಅಧ್ಯಯನ ಮಾಡಬೇಕು. ಅದರೊಳಗೂ 3 ಭಾಗ. ಕೀರ್ತನೆಗಳು ಅಂತ ಒಂದು ಭಾಗ, ಕಾವ್ಯಗಳು ಅಂತ 2ನೇ ಭಾಗ, ಮುಂಡಿಗೆಗಳು ಅಂತ 3ನೇ ಭಾಗ. ಆ ಮುಂಡಿಗೆಗಳಲ್ಲಿ ಮತ್ತೆ 2 ಭಾಗ. ಪೌರಾಣಿಕವಾದ ಅಂಧಕ, ನನುಜನ, ಕಂದನ,
ನಾನು ಕೊಂದನ ಅಂತ ಈ ರೀತಿಯಾಗಿ ಅದು ಎಲ್ಲ ಪೌರಾಣಿಕ ಕಥೆಗಳ ಉಪಸ್ಥಿತಿ ಇದ್ದ ವ್ಯಕ್ತಿಗೆ ಅವನ ತಲೆಗೆ ಒಂದು ಆಹಾರವನ್ನು ಕೊಟ್ಟ ವಿಚಾರ ಮಾಡಲಿಕ್ಕೆ. ಅವೆಲ್ಲ ವಾವರಸೆ ಅಂತಾರೆ. ಪೌರಾಣಿಕ ವಾವರಸೆ ಅಂದರೆ ಪೌರಾಣಿಕವಾದ ಮುಂಡಿಗೆಗಳು. ಇನ್ನು ಕೆಲವು ತಾತ್ವಿಕ ಮುಂಡಿಗೆಗಳು ಅವಂತೂ ಭಾಳ ಪ್ರಬುದ್ಧ. ಇಂದಿಗೂ ಪ್ರಾಯ ತಮ್ಮ ಬುದ್ಧಿ ತಮಗೆ ತೋರಿದ್ದನ್ನು ಅಲ್ಲಿ ಕಾಣಲಿಕ್ಕೆ ಪ್ರಯತ್ನ ಪಟ್ಟಾರೆ ಹೊರತು ಅವ ಯಾವ ದೃಷ್ಟಿಯಿಂದ ತನಕ ಆ ಘಟನಾ, ಆ ಮಾತು, ಆ ವಿಚಾರಗಳನ್ನು ಅಭಿವ್ಯಕ್ತಿ ಮಾಡ್ಯಾನ, ಅವನ ದೃಷ್ಟಿಯೊಳಗೆ ಒಡಮೂಡಿದ ವಿಚಾರಗಳನ್ನು ತಿಳಿಲಿಕ್ಕೆ ವಿಮರ್ಶಕರು, ಅಭ್ಯಾಸಗಳು, ಜಿಜ್ಞಾಸುಗಳು ಸಮರ್ಥರಾಗಿಲ್ಲ. ಇದು ಕನಕನ ಮಾತಿನ ಗಾಂಭೀರ್ಯತೆಯೂ ಅಷ್ಟೇ. ಅದರ ಆಳ, ಅಗಲ, ಉದ್ದನ್ನು ತಿಳಿಲಿಕ್ಕೆ ಆಗಿಲ್ಲ. ನೀವು ಎಷ್ಟು ಅಗೀತೀರಿ ಅಷ್ಟು ವಿಷಯವ, ಎಷ್ಟು ಅಗೀತೀರಿ ಅಷ್ಟು ವಿಷಯವ, ಎಷ್ಟು ಮುಟ್ತೀರಿ ಇನ್ನೂ ಮುಗುಲಂತಂತೂ ಇದ್ದೇ ಇಲ್ಲ, ಮುಟ್ಲಿಕ್ಕೆ ಆಗಲಾರ್ದಂಥ ಮುಗುಲು. ಎಷ್ಟು ಮುಟ್ತೀರಿ ಇನ್ನೂ ಮುಟ್ಟಲಿಕ್ಕೆ ಬೇಕಾಗುವಷ್ಟು ಬಹಳಷ್ಟು ವಿಚಾರಗಳು ಅವನ ಮಾತಿನಲ್ಲಿ ತುಂಬಿಕೊಂಡಿವೆ. ಈ ಹಿನ್ನೆಲೆಯೊಳಗೆ ಸ್ವಲ್ಪ ಪ್ರಯತ್ನ ಅವನನ್ನು ನಮ್ಮ ಸಂಸ್ಕೃತಿಯ ಯಾವ ರೀತಿಯ ಬೆಳವಣಿಗೆಯಲ್ಲಿ ಅನೂಚಾನವಾಗಿ ಬಂದಿರತಕ್ಕ ನಮ್ಮ ಸಂಸ್ಕೃತಿಯ ಯಾವ ಹಂತದಲ್ಲಿ ಕನಕದಾಸರ ಒಂದು ಸ್ಥಾನ ಬರ್ತಾ ಇದೆ, ಅವರ ಕಾರ್ಯ, ಅದನ್ನು ಗುರುತಿಸುವ ಹಿನ್ನೆಲೆಯೊಳಗೆ ಭಕ್ತಿಗೆ ಜಾತಿ ಪ್ರತಿಬಂಧಕ ಆಗುವುದಿಲ್ಲ. ಸಾಹಿತ್ಯದ ಪ್ರೌಢಿಮೆಯನ್ನು ಪಡೀಲಿಕ್ಕೆ ಜಾತಿ ಸಹಾಯಕನೂ ಅಲ್ಲ, ಪ್ರತಿಬಂಧಕನೂ ಅಲ್ಲ. ತತ್ವಜ್ಞಾನವನ್ನು ಪಡೆಯಲಿಕ್ಕೆ, ಜಗತ್ತಿನ ಎಲ್ಲ ವಾಂಗ್ಮಯಗಳನ್ನು ಅಧ್ಯಯನ ಮಾಡಲಿಕ್ಕೆ ಎಂದಿಗೂ ಮನುಷ್ಯ ತಾನೇ ನಿರ್ಮಿಸಿದ ಯಾವುದೋ ಪ್ರತಿಬಂಧಕಗಳು ಬಾಧಕವಾಗುತ್ತವೆ ಅಂತ ಇಲ್ಲ ಅಂಬುದು ನಾವು ಹಿಂದಿನ ಯಾವುದೋ ಕರ್ಣೋ, ವಿದುರೋ ಅವರ ವ್ಯಕ್ತಿತ್ವ ಕಂಡಿದ್ವಿ, ಕೇಳಿದ್ವಿ. ಪ್ರತ್ಯಕ್ಷವಾಗಿ ನಮ್ಮ ಅತಿ ಸಮೀಪದೊಳಗೆ ಇವು ಯಾವ ಮನುಷ್ಯ ನಿರ್ಮಿತ ಬಾಧೆಗಳು ಅದಕ್ಕೆ ಒಳಪಡದೆ ತನ್ನ ಸ್ವಂತಿಕೆಯನ್ನು, ತನ್ನ ಪ್ರತಿಭೆಯನ್ನು, ತನ್ನ ಅಧ್ಯಯನವನ್ನು, ತನ್ನ ಜ್ಞಾನವನ್ನು, ತನ್ನ ಅಂತಃಸಾಕ್ಷಿಯನ್ನು, ತನ್ನ ಪ್ರಚಂಡವಾದ ತಿಳುವಳಿಕೆಯನ್ನು, ತನ್ನ ಭಕ್ತಿ, ತನ್ನ ನಂಬಿಕೆ, ತನ್ನ ಶ್ರದ್ಧೆಯನ್ನು ತನ್ನ ಮಟ್ಟದೊಳಗೆ ಪರಿಪೂರ್ಣವಾಗಿ ಬೆಳೆಸಿಕೊಂಡು ಅದನ್ನು ಅಷ್ಟೇ ಉತ್ತಮವಾದ ರೀತಿಯೊಳಗೆ ಶಬ್ದದಲ್ಲಿ ಆ ತನ್ನದೇ ಆಗಿರ್ತಕ್ಕ ಇಡೀ ಜೀವನಕ್ಕೆ, ತನ್ನ ವಿಚಾರಗಳಿಗೆ ಒಂದು ಮೂರ್ತ ರೂಪವನ್ನು ಕೊಟ್ಟು ಮುಂದಿನ ಸಮಾಜ ಇಷ್ಟಪಟ್ಟಾಗ ಅದನ್ನು ಓದಲಿ ಅಂತ ಕೊಟ್ಟು ಹೋಗಿರ್ತಕ್ಕ ಒಬ್ಬ ವ್ಯಕ್ತಿ ನಮ್ಮ ಕನಕದಾಸರು ಅಂತ 4 ದಿವಸದಿಂದ ನಾವು ಕೇಳಿಕೊಂಡು ಪ್ರಯತ್ನವನ್ನು ಪಟ್ಟಿದ್ವಿ. ಆ ಹಿನ್ನೆಲೆಯೊಳಗೆ ಒಂದು 2 ಮಾತು ನಿನ್ನೆ ಹರಿಭಕ್ತಿ ಸಾರದೊಳಗೆ ಅವನು ಎಲ್ಲನೂ ಅಷ್ಟೇ ಮಾರ್ಮಿಕವ, ನಿತ್ಯವೂ ಕೇಳಲಿಕ್ಕೆ ಅತಿ ಉಪಯುಕ್ತವಾಗಿರ್ತಕ್ಕಂತಹ ಮೌಲಿಕತೆಯನ್ನು ಹೊಂದಿರತಕ್ಕ ಮಾತುಗಳು ಕನಕದಾಸರು. ನಿನ್ನ ಸೂತ್ರದೊಳು ಆಡುವೆವು ಚೈತನ್ಯ ಸಚರಾಚರಗಳೆಲ್ಲವೂ. ಅವನ ಭಗವದ್ಗೀತೆಯ ಜ್ಞಾನ, ಅವನ ಉಪನಿಷತ್ತಿನ ಜ್ಞಾನವನ್ನು ಈ ಶಬ್ದಗಳು ಅಭಿವ್ಯಕ್ತಿ ಮಾಡ್ತಾವೆ. ತೇನ ವಿನ ತೃಣಮಪಿ ನ ಚಲತಿ ನರ್ತೆ ತ್ವತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಘವನ್ ಚಿತ್ರಮರ್ತ್ಯ. ಉಪನಿಷತ್ತು. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು. ಯಾರಿಗೂ ಭಗವಂತ ಕರ್ತೃತ್ವಾದಿಗಳನ್ನು ಕೊಟ್ಟಿಲ್ಲ. ಇದು ತಾತ್ವಿಕವಾದ ಒಂದು ಪ್ರಬಲ ಸಮಸ್ಯೆ.
ಜೀವರಿಗೆ ಕರ್ತೃತ್ವ ಉಂಟೋ ಇಲ್ಲವೋ ಅಂತ ಒಂದು ವಿವಾದಾಸ್ಪದವಾದದ್ದು. ಇಲ್ಲ ಎಂಬುದು ವೇದಾಂತಿಗಳ ಮಾತು, ಅದ ಎಂಬುದು ಸ್ವಲ್ಪ ಅನುಭವದ ಮಾತು. ಇದ್ದರೂ ಅದು ದೇವರ ಕೈಯಾಗದ ಅಂತಂಬುದು ಇದು ತತ್ವಜ್ಞಾನದ ಮಾತು. ದೇವರು ಕೊಟ್ಟಾನ ಅದ, ಆದರೆ ಇದ್ದದ್ದೆಲ್ಲ ಅವನ ಅಧೀನ ಆಗಿದೆ. ಇದು ವೇದಾಂತಿಗಳು ಎರಡಕ್ಕೂ ಅದ ಅಂತಂಬುವ ಪ್ರತ್ಯೇಕವಾದಿಗಳಿಗೂ ಏನೂ ಇಲ್ಲ ಎಂಬುವ ಅಭಾವವಾದಿಗಳಿಗೂ ಒಂದು ಸಮನ್ವಯ ಮಾಡಿದ ಕನಕ. ಇದು ಅವನ ನಿಲುವು ಅದ, ಆದರೆ ಇದ್ದರೂ ಇಲ್ಲದಂಗೆ ಎಲ್ಲ ದೇವ್ರ ಕೈಯಾಗದ. ಇದು ಕನಕನ ದೃಷ್ಟಿ. ಅವನು ಯಾವುದೇ ಅಂದರೆ ಸ್ವಲ್ಪ ಕನಕನ ವಿಚಾರಗಳನ್ನು ಇನ್ನೊಂದು 52 ಸೆಕೆಂಡ್ ತಿಳಿಸ್ತೀನಿ. ಅವ ಸಮನ್ವಯವಾದಿ. ನಮ್ಮ ತಾತ್ವಿಕವಾಗಿ ಕೆಲವು ವಿಭಿನ್ನವಾದ ನಿಲುವುಗಳು ಕಂಡು ಬರ್ತಾವೆ. ಅದರೊಳಗೆ ಈ ಶೈವಿಸಮು ವೈಷ್ಣವಿಸಮು. ಕನಕ ಈ ಮೋಹನ ತರಂಗಿಣಿ ಎಂತೆಂಬುವ ಮಹಾಕಾವ್ಯವನ್ನು ಬರೆದ. ಅವನ ದೃಷ್ಟಿಗೆ ಇಬ್ಬರಿಗೂ ಸಮನ್ವಯ ಮಾಡುವುದು. ಎಲ್ಲಿ ಪ್ರಸಂಗದ ಶ್ರೀಮಂತರು ಬಡವರು, ಸಂಸ್ಕೃತ ಕನ್ನಡ, ಜ್ಞಾನಿಗಳು ಸಾಮಾನ್ಯ ತಿಳುವಳಿಕೆಯುಳ್ಳ ಜನಪದದ ಜೀವನವನ್ನು ಬಾಳುವ ಶ್ರೀ ಸಾಮಾನ್ಯರು, ಇವರೆಲ್ಲರ ಮಧ್ಯದಾಗ ಎಲ್ಲರನ್ನು ಹೊಂದಿಸುವ, ಕೂಡಿಸುವ, ಸಮನ್ವಯವನ್ನು ಜೀವನದೊಳಗೆ ಮಾಡುವ ಒಂದು ಭೂಮಿಕಾ ಎಲ್ಲ ಕಡೆಗೂ ನಿರ್ವಹಣೆ ಮಾಡ್ತಾನೆ. ಅದಕ್ಕೆ ಥೀಮ್ ಅಂತ ಕರಿತೀವಲ್ಲ ನಾವು, ವಿಷಯ ವಸ್ತುಗಳು ಬರೋಬ್ಬರ ಅವನ್ನೇ ಹಿಡಿದಿರ್ತಾನೆ, ಅದನ್ನೇ ಹಿಡ್ದಾನೆ. ಆ ಯಾವ್ಯಾವುದನ್ನು ಎಷ್ಟು ಚಂದ ಸಮನ್ವಯ ಮಾಡ್ಯಾನ. ಅದನ್ನು ರಾಮಧಾನ್ಯ ಚರಿತ್ರೆ, ಮೋಹನ ತರಂಗಿಣಿ, ನಲಚರಿತ್ರೆ ಇವುಗಳಲ್ಲಿ ಕಾಣ್ತೀವಿ. ಇನ್ನೊಂದದ ಒಂದು ನರಸಿಂಹ ಸ್ತವನ ಅಂತ, ಆದರೆ ಆ ಕೃತಿ ಸಿಕ್ಕಿಲ್ಲ ಪೂರ್ಣವಾಗಿ. ಹರಿಭಕ್ತಿ ಸಾರ, ಖಂಡಕಾವ್ಯ, ಇನ್ನು ಭಾಳ ಚಂದ ವಿಸ್ತಾರವಾಗಿರ್ತಕ್ಕದ್ದು ಈ ಮೋಹನ ತರಂಗಿಣಿ, ನಲಚರಿತ್ರೆ, ಆಮೇಲೆ ರಾಮಧಾನ್ಯ ಚರಿತ್ರೆ. 158 ಪದ್ಯಗಳಿಂದ ಕೂಡಿದ ಷಟ್ಪದಿಯಲ್ಲಿ ಬರೆಯಲ್ಪಟ್ಟಿರ್ತಕ್ಕ ಅದ್ಭುತವಾಗಿರ್ತಕ್ಕ ಒಂದು ಕೃತಿ. ಇದೆಲ್ಲ ಇನ್ನು ಕೀರ್ತನೆಗಳು ಸಾಧಾರಣ 240ರವರೆಗೂ ಕನಕದಾಸರ ಕೀರ್ತನೆಗಳು ನಮಗೆ ಸಿಗ್ತಾವೆ. ನೀತಿ ಪರಾವ, ಕೃಷ್ಣ ಲೀಲಾ ಪರಾವ, ವೆಂಕಟೇಶ ದೇವರ ಮಹಿಮೆಯನ್ನು ವರ್ಣನ ಮಾಡುವ ಕೃತಿಗಳೂ ಅವ. ಮಹಾಭಾರತದ ಬಗ್ಗೆ ಹೇಳುವ ವಿಮರ್ಶಾತ್ಮಕವಾದ ಕೃತಿಗಳೂ ಉಂಟು. ಎಲ್ಲಿಯೂ ಸಾಹಿತ್ಯದ ಅಭಿವ್ಯಕ್ತಿಯ ಓಘದೊಳಗೆ ಯಥಾರ್ಥವಾದ ಚಿತ್ರಣವನ್ನು ಮಾಡ್ತೀನಿ ಎನ್ನುವ ಹಿನ್ನೆಲೆಯಲ್ಲಿ ತನ್ನ ನಂಬಿಕೆ, ಸಿದ್ಧಾಂತ, ತಾನು ತಿಳಿದ ತತ್ವಗಳಿಗೆ ವಿರೋಧ ಆಗಲಾರ್ದಂಗೆ ಅವನ ಸಾಹಿತ್ಯ ಮೂಡಿ ಬಂದದ. ಇದು ಮಡಿಯಾಗಿರ್ತಕ್ಕ ಭಕ್ತಿ ಸಾಹಿತ್ಯ, ದಾಸ ಸಾಹಿತ್ಯ, ವಿಷ್ಣು ಭಕ್ತಿ ಸಾಹಿತ್ಯ, ಅದರ ಸಾಹಿತ್ಯದ ರೂಪದಲ್ಲಿ ಅಭಿವ್ಯಕ್ತ ಇದೆ, ಕಾವ್ಯದ ರೂಪದಲ್ಲಿ. ಒಂದು ಜಗಳದ ಸತ್ಯದ ಅಭಿವ್ಯಕ್ತಿಗೆ ಯಾವುದು ಮಾಧ್ಯಮ ಅಂತ ಫಿಲಾಸಾಫರ್ಸು, ತತ್ವಜ್ಞಾನಿಗಳು ಸತ್ಯದ ಅಭಿವ್ಯಕ್ತಿಗೆ ನಾವೇ ಮಾಧ್ಯಮರು ಎಂಬುದು ಅವರ ಅಭಿಪ್ರಾಯ. ಸಾಹಿತ್ಯ ಅಲ್ಲ, ನಾವೇನು ತತ್ವಜ್ಞಾನದ ಗ್ರಂಥಗಳೇ ನಿಜವಾದ ಸತ್ಯದ ವಾರಸುದಾರರು, ಸತ್ಯವನ್ನು ಅಭಿವ್ಯಕ್ತಿ ಮಾಡೋರು. ಈ ಸಾಹಿತಿಗಳು ಅದಾಗ 20, 30, 35, 40% ಯಥಾರ್ಥತೆ, ಇನ್ನು 50% ಅವರ ಕೈಗಂಟು, ಕವಿ ಸಮಯ, ಅವರದ್ದೇ ಆಗಿರ್ತಕ್ಕ ಕಲ್ಪನಾ 50%,
ಮತ್ತು ಯಥಾರ್ಥತೆ 50%. ಹಿಂಗೆ ಸಾಹಿತ್ಯ ಇರ್ತದೆ. ಆದ್ದರಿಂದ ಅವರು ಸತ್ಯದ ಅಭಿವ್ಯಕ್ತಿಯ ವಾರಸುದಾರ ಅಲ್ಲ ಅಂತ ಅವ್ರನ್ನ ಟೀಕಾ ಮಾಡ್ತಾರೆ. ಅದೆಲ್ಲ ಭಾಳ ದೊಡ್ಡದು ಇಂಗ್ಲೀಷು ಲಿಟ್ರೇಚರ್, ನಾನು ಅದನ್ನೇನು ಹೇಳಲಿಕ್ಕೆ ಹೋಗಿಲ್ಲ. ಇವ್ರನ್ನ ಬೈತಾರೆ. ಸಾಹಿತಿಗಳು ಜನರಿಗೆ ರುಚಿಯಾಗು ಹಂಗೆ ಹೇಳಬೇಕು. ಏನೇ ಹೇಳಿದರೂ ಸಮಾಜ ಸುರುಚಿಯನ್ನು ಮನೆಯಾಗಿ ಇಟ್ಕೋತದೆ, ನಿಮ್ಮ ಸುನೀತಿಯನ್ನು ಊರು ಹೊರಗೆ ಇಡ್ತದೆ. ರುಚಿಯಾಗಿ ಹೇಳಿದರೆ ಜನರಿಗೆ ಆಪ್ಯಾಯಮಾನ. ಸತ್ಯವನ್ನು ರುಚಿಯಾಗಿ ಹೇಳುವವರು ನಾವು, ನಿಜವಾಗಿಯೂ ನಾವು ಸತ್ಯದ ವಾರಸುದಾರರು ಅಂತ ಈ ಲಿಟ್ರೇಚರ್, ಈ ಸಾಹಿತ್ಯ ಇದರದ್ದೇ ಆಗಿರ್ತಕ್ಕ ಒಂದು ಪ್ರತಿಪಾದನೆ. ಕನಕದಾಸರು ತತ್ವಜ್ಞಾನದ ಅಭಿವ್ಯಕ್ತಿಗೆ ಸಾಹಿತ್ಯ ಹೇಗೆ ಉಪಯೋಗ ಆಗಬಹುದು, ಸಾಹಿತ್ಯ ಅದು ಕೇವಲ ಸ್ವಚ್ಛಂದವಾಗಿ ಓಡದೆ ಅದಕ್ಕೆ ತತ್ವಜ್ಞಾನದ ಬಿಗುವಿನಲ್ಲಿ ಬಹಳ ಬಿಗು ಅಂತ ಅನ್ನಿಸ್ಲಾರ್ದಂಥ ನಿಯಮಗಳ ಬಿಗು, ಅದರೊಳಗೆ ತತ್ವಜ್ಞಾನ ಏನು ಸಾಹಿತ್ಯ ಹರಿಬೇಕು ಅಂತ ಈ ಒಂದು ಸಮನ್ವಯ, ಈ ಸಂಯಮ, ಈ ನಿಯಮದೊಳಗೆ, ಇದರ ಅಡಿಯೊಳಗೆ ಇಡೀ ತನ್ನ ಪ್ರತಿಭೆ, ಭಾಷಾ ವಿಚಾರಗಳನ್ನು ಹರಿಸಿದವ ಕನಕದಾಸರು ಅಂತ ನಾವು ಕಾಣ್ತಾ, ಈ ಕರ್ಮ ಥೇರಿ ಅಂತೇನದ ಅದ್ರ ಬಗ್ಗೆ ಮಾತಾಡ್ತಾನೆ. ನಿನ್ನ ಸೂತ್ರದೊಳು ಆಡುವೆವು ಚೈತನ್ಯ ಸಚರಾಚರಗಳೆಲ್ಲವು. ನಿನ್ನೊಂದು ನಿಯಮದ ಸೂತ್ರ. ಮಹಾಭಾರತಕ್ಕೂ ಹೀಗೆ ಬರೀತಾನೆ. ಬೊಂಬೆಯಾಟವನ್ನಾಡಿಸಿದಿ ಮಹಾಭಾರತದ ಕುರುಭೂಮಿ ಎಂಬ ರಂಗಮಂಚದ ಮೇಲೆ ಬೊಂಬೆಯಾಟವನ್ನಾಡಿಸಿದಿ ಮಹಾಭಾರತದ. ಯಾರ್ಯಾರು ಇವತ್ತಿನ ಯಕ್ಷಗಾನ ಬಯಲಾಟದೊಳಗೆ ಒಬ್ಬರು ಭಾಗವತರು ಅಂತಿರ್ತಾರೆ, ಗೊಂಬೆ ಆಟದಾಗ ಒಬ್ಬರು ಆ ಪಾತ್ರೆಯನ್ನು ಕುಣಿಸ್ತಿರ್ತಾರೆ, ಕೆಲವರು ಅದಕ್ಕೆ ಮೃದಂಗವನ್ನು ಹಾಕ್ತಿರ್ತಾರೆ. ಹಿಂಗೆ ವ್ಯಾಸರು ಇದರ ಭಾಗವತರು. ಕುಣಿಸುವ ಕೈ ಭಗವಂತ, ನಿನ್ನ ಕೈ, ಕಾಣದ ಕೈಗಳು ವ್ಯಕ್ತಿಗಳನ್ನೆಲ್ಲ ಕುಣಿಸ್ತಾ ಇರ್ತಾರೆ. ನೋಡುವ ವ್ಯಕ್ತಿಗಳು ನಾವು, ಕುಣಿಸುವವನು ನೀನು. ಕುಣಿಯುವ ಪಾತ್ರಗಳು ಇವೆಲ್ಲ ನಿನ್ನ ಕೈಯಲ್ಲಿರುವ ಇವೆಲ್ಲ ದೇವತೆಗಳು. ವೇದಿಕೆ ಕುರುಭೂಮಿ ಎಂಬ ರಂಗಭೂಮಿ ಇದು ಅಂತ ಇದು ಇಷ್ಟು ಚೆಂದಾಗಿ ನಿರೂಪಣೆ ಮಾಡ್ತಾನೆ. ಅದು ಅವನ ಪ್ರತಿಭಾ. ನೋಡೋಣ ಅದನ್ನು. ಇಷ್ಟೆಲ್ಲ ಇನ್ನೂ ಮಹಾಭಾರತದ ಬಗ್ಗೆಯೂ ಒಂದು 4-5 ಕೃತಿಗಳವ, ರಾಮಾಯಣ ಬಗ್ಗೆಯೂ ಅವ. ರಾಮಧಾನಿ ಚರಿತ್ರೆ ರಾಮಾಯಣ ಬಗ್ಗೆ ಇದ್ದದ್ದು 158 ಪದ್ಯಗಳಲ್ಲಿ. ಹಾಗೆ ನಿನ್ನ ಸೂತ್ರದಳು ಇದೆಲ್ಲ ವೇದಾಂತದ್ದ. ಕಠೋಪನಿಷತ್ನೊಳಗೆ ದೇವರು ಮೊನ್ನೆ ಹೇಳಿ ನಮಗೆಲ್ಲರಿಗೂ ಎಲ್ಲರಲ್ಲಿ ಒಂದು ಗುಣ ಇಷ್ಟ. ಆ ಗುಣಕ್ಕೆ ಅನುಗುಣವಾಗಿ ನಾಮವನ್ನು ಕೊಟ್ಟ. ಏನು ಗುಣ? ಕೈ ಕಾಲು ಒಂದು ತಲೆ ಅಂತ ಮನುಷ್ಯ ಎಂಬುವ ಒಂದು ರೂಪ ಕೊಟ್ಟ. ಮನುಷ್ಯನಲ್ಲಿ ಇರಬೇಕಾಗಿರ್ತಕ್ಕ ಬುದ್ಧಿಶಕ್ತಿ, ವಿಚಾರಶಕ್ತಿ, ಕ್ರಿಯಾಶಕ್ತಿ ಎಂಬ 3 ಗುಣ ಇಟ್ಟ. ತ್ರಿಗುಣಗಳನ್ನೂ ಇಟ್ಟ. ಸಾತ್ವಿಕ, ರಾಜಸ, ತಾಮಸ ಗುಣಗಳು, ಅವುಗಳ ಪ್ರಭಾವ ಮತ್ತು ಈ ಜ್ಞಾನ, ಇಚ್ಛಾ, ಕ್ರಿಯಾ ಇವುಗಳನ್ನೂ ಇಟ್ಟ. ಆ ಗುಣಗಳ ಪ್ರಭಾವನೆ ಇವು. ಈ ಗುಣ ಇಟ್ಟ, ಎಲ್ಲರಲ್ಲೂ ಇಟ್ಟ. ಅದನ್ನು ನಮಗೆ ಒಂದು ರೂಪ ಕೊಟ್ಟ. ನಮ್ಮ ತಲೆ ಮೇಲೆ 2 ಕಣ್ಣು, 2 ಕಿವಿ, 2 ಮೂಗು, 2 ಬಾಯಿ, ಇದೊಂದು ಏನದು, ಇದೊಂದು ರೂಪ ಕೊಟ್ಟ. ಇದಕ್ಕೆ ಮನುಷ್ಯ ಅಂತ ಒಂದು ನಾಮ ಕೊಟ್ಟ. ಅದಕ್ಕೆ ಅನುಗುಣವಾದ ಕ್ರಿಯಾಗಳನ್ನು ನಮಗೆ ಮಾಡಲಿಕ್ಕೆ ಅಂತ ನಿರ್ಬಂಧಿಸಿದ. 4ರಿಂದ ದೇವರು ಅವನು ಬಂಧಿಸಾನ. 4ರಿಂದ ಬಂಧಿಸಾನ. ಇದೇ ಅವನ ಸೂತ್ರ. ಹೀಗಾಗಿ ಮನುಷ್ಯ ಪುರುಷ ಅಂತ ಕೊಟ್ಟ, ಸ್ತ್ರೀ ಅಂತ ಮಾಡಿದ. ಅದಕ್ಕೆ ಅನುಗುಣವಾದ ರೀತಿಯೊಳಗೆ ಆ ಗುಣ, ಆ ರೂಪ, ಆ ನಾಮಗಳಿಗೆ ಕೆಲವು ಕರ್ತವ್ಯಗಳನ್ನು ಹೊಂದಿಸ್ಬಿಟ್ಟ. ಇಂತಿಂತಾಗಿ ನೀವು ಮಾಡಬೇಕು. ಹಾಗೆ ತಂದೆ ತಾಯಿಯಿಂದ ಏನೋ ಒಂದು ಜಾತಿಯನ್ನು ಪಡ್ಕೊಂಡು ಬಂದಾಗ ಅದಕ್ಕೊಂದು ಕರ್ತವ್ಯವನ್ನು,
ನಾಲ್ಕನೇದು ಕರ್ಮ ಅಂತ ಹೇಳಿದ್ರೆ ಅದನ್ನ ಹಿಂಗೆ ಇದನ್ನೇ ಮಾಡ್ಬೇಕು ನೀವು ಅಂತ ಬಂಧಿಸಿದ ಭಗವಂತ. ಆದ್ದರಿಂದ ಜಗತ್ತಿನ ಚರ ಅಚರ ಸಮಗ್ರವಾಗಿರ್ತಕ್ಕ ಪ್ರಪಂಚವೆಲ್ಲ ಇದು ನಿನ್ನ ಅಧೀನ. ನಿನ್ನ ಸೂತ್ರವು ತಪ್ಪಿದರೆ ಮುಗ್ಗುವವು ಹೂಹೆಗಳು. ಹೂಗಳು ಆ ಚೈತನ್ಯ ಅದಕ್ಕೆ ಕೆಳಗಿನಿಂದ ಪೋಷಕ ಆಗದೇ ಇದ್ದಾಗ ಬಾಡಿ ಹೋಗ್ತಾವೆ. ಗಿಡ ಕಡಿದ್ರೆ ಚೈತನ್ಯ ಹೋತು, ಗಿಡದ ಎಲೆಗಳು ಎಲ್ಲ ಬಾಡ್ತಾವೆ. ಹಂಗೆ ನೀನು ನಮಗೆ ಮುಖ್ಯವಾಗಿರ್ತಕ್ಕ ಚೈತನ್ಯ. ಇನ್ನು ನಮಗೆ ಸ್ವತಂತ್ರ ಎಲ್ಲಿಯದು? ನಮಗೆಲ್ಲಿದೆ ಸ್ವಾತಂತ್ರ್ಯ ಅಂತೀವಿ ನಾವು. ಸ್ವಾತಂತ್ರ್ಯವೇ ಬೇಕು ಹರಿಯುವ ಹಳ್ಳಕ್ಕೆ ಅಂತೇನೋ ಒಂದು ಪದ್ಯನೂ ಅದಲ್ಲ, ಹಳೆ ಕಾಲಕ್ಕೆ ಓದ್ತಿದ್ವಿ ಕನ್ನಡದಾಗ. ಅಂತೀವಿ ಸ್ವಾತಂತ್ರ್ಯ, ಎಲ್ಲಿದೆ ಸ್ವಾತಂತ್ರ್ಯ? ಅದಕ್ಕೆ ಇನ್ನು ನಮಗೆ ಸ್ವತಂತ್ರವೆಲ್ಲಿಯ ಅನ್ಯ ಕರ್ಮ ಸುಕರ್ಮವೆಲ್ಲವ ನಿನ್ನದೆಂದೊಪ್ಪಿಸಿದೆ. ಅದರಿಂದ ನಾ ಏನು ಕರ್ಮ ಮಾಡೀನಿ ನಿನ್ನಿಂದ, ಅದಕ್ಕೆ ನಿನಗೆ ಅಂತ ನಾವು ಒಪ್ಪಿಸ್ಬಿಡ್ತೀನಿ. ಇದನ್ನು ತಗೋ, ನೀನೇ ಮಾಡಿಸಿ, ನೀ ಏನು ಇಟ್ಕೊಂಡು ಮಾಡಿಸಿ ನನಗೆ ಗೊತ್ತಿಲ್ಲ, ಆದರೆ ಇದಕ್ಕೆ ಏನು ಫಲ ಕೊಡಬೇಕು ಅದು ನಿನ್ನ ಕೈಯಾಗದು. ರಕ್ಷಿಸು ನಮ್ಮನ್ನು ಅನವರ್ಥ. ಹೀಗಾಗಿ ಇಡೀ ಕರ್ಮ ನಿನಗೆ ನಾನು ಸಮರ್ಪಣೆ ಮಾಡೀನಿ, ಆದ್ದರಿಂದ ನೀನು ನಮ್ಮನ್ನು ರಕ್ಷಣೆ ಮಾಡು ಪರಮಾತ್ಮ ಅಂತ ಅವನನ್ನು ಬಿಡ್ಕೋತಾನೆ. 3 ಗುಣ ಮೊಳೆದೋರಿತು ಉದರದೊಳು. ಈ ಪ್ರಪಂಚದೊಳಗೆ ಅದರೊಳು ಜಗತ್ತಿನೊಳಗೆ 3 ಗುಣ ಮೊಳೆದೋರಿದವು. ಇದನ್ನು ವಸುದೇವ ಕೃಷ್ಣನ ಸ್ತೋತ್ರ ಮಾಡ್ಯಾನ. ಏಕಾಯನೋಸೌ ದ್ವಿಫಲ ತ್ರಿಮೂಲ. ಜಗತ್ತಿಗೆ 3 ಬುಡದ ಗಿಡಕೇಳಣ್ಣ. ಈ ಪ್ರಪಂಚ 3 ಬುಡ ಬೇರುಗಳು. ಸತ್ವಗುಣ ಅದು ಅಂತಿಕೊಂಡೆ ಸ್ವಲ್ಪ ನಾಲೆಜ್ ಅದ. ಏನಾರೇ ಯಾರೇ ಹೇಳಿದರೂ ನಾವು ಕೇಳುವ ತಿಳಿಯುವ ಒಂದು ಯೋಗ್ಯತೆಯನ್ನು ನಾವೆಲ್ಲ ಸಂಪಾದನೆ ಮಾಡ್ಕೊಂಡಿದ್ವಿ. ಅದು ಸತ್ವಗುಣ ಅದ ಅಂತಿಕೊಂಡು ಸ್ವಲ್ಪ ನಾಲೆಜ್ ಬರ್ತದೆ ನಮ್ಗೆ. ಜ್ಞಾನಕ್ಕೆ ಕೃಷ್ಣ 10 ಸರ್ತಿ ಹೇಳ್ಯಾನ. 6, 17, 13, 14, 15ನೇ ಅಧ್ಯಾಯ. ಜ್ಞಾನ ಎಂಬುದು ಸತ್ವಗುಣದ ಕಾರ್ಯ, ಕರ್ಮ ಕ್ರಿಯಾ ಎಂಬುದು ರಜೋಗುಣದ ಕಾರ್ಯ, ಮೋಹ ಮಮತೆ ಅಜ್ಞಾನ ಎಂಬುದು ತಮೋಗುಣದ ಕಾರ್ಯ. ನಮ್ಮಲ್ಲಿ ಅವು ಎಷ್ಟು ಜ್ಞಾನದ, ಅದು 100 ಪಟ್ಟು ಅಜ್ಞಾನದ ಕ್ರಿಯಾದ. ಹಿಂಗೆ ಸತ್ವಗುಣ ರಜೋಗುಣ ತಮೋಗುಣಗಳು ಈ 3ರಿಂದ ಅದನ್ನು 3 ಗುಣ ಮೊಳೆದೋರಿತದರೊಳು 3 ಮೂರ್ತಿಗಳಾಗಿ ರಂಜಿಸಿ ಲಕ್ಷ್ಮೀದೇವಿನೂ ಶ್ರೀ ಭೂ ದುರ್ಗ ಸತ್ವ ರಜ ತಮ ಎಂಬುವ 3 ಗುಣಗಳಿಗೆ ನಿಯಾಮಕಳಾಗಿ. ನೀವು ಸತ್ವದ ಕಾರ್ಯ ಸೃಷ್ಟಿ, ರಜೋಗುಣದ ಕಾರ್ಯ ಪಾಲನ, ತಮೋಗುಣದ ಕಾರ್ಯ ಸಂಹಾರ. ಆದ್ದರಿಂದ ನೀವು ಈ 3 ಗುಣಗಳಿಗೆ ಮೂರ್ತಿಗಳಾಗಿ ರಂಜಿಸಿ ತೋರಿ ಸೃಷ್ಟಿ ಸ್ಥಿತಿ ಲಯಂಗಳ ರಚಿಸಿ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತ. ಹಿಂಗೆ ಬ್ರಹ್ಮ ವಿಷ್ಣು ಮಹೇಶ್ವರೆಂಬ ಸೃಷ್ಟಿ ಸ್ಥಿತಿ ಲಯಂಗಳ ರಚಿಸಿ ನಿಲಯದಲ್ಲಿ 3 ರೂಪಂದಾಗಿ ಪ್ರಳಯವ ವಾರಿಯಲ್ಲಿ ವಟಪತ್ರ ಶಯನದಿ ಸೇರಿರುವ ನೀನೀಗ ರಕ್ಷಿಸು ನಮ್ಮ ನನವರ್ತ ಅಂತ ಜಗತ್ತಿನ ಬಗ್ಗೆ ಭಾಳ ಸುಂದರವಾದ ಮಾತಾಡ್ತಾನೆ. ಈ ನಮ್ಮ ವೇದಾಂತದಾಗ ಕೆಲವು ದೋಷಗಳು ಅಂತಿರ್ತಾವೆ. ನಿಗ್ರಹ ಸ್ಥಾನ ಅಂತ. ನಿಗ್ರಹ ಸ್ಥಾನ ಅಂದರೆ ವಾದಿ ಏನು ಮಾತಾಡ್ತಿರ್ತಾನೆ ಅದನ್ನು ದೋಷವನ್ನು ಎತ್ತಿ ತೋರಿಸ್ಬೇಕು. ಅದರೊಳಗೆ ಯಾವುದೊಂದು ದೊಡ್ಡ ದೋಷ ಅದು ಬಹಳವ. ನಿಗ್ರಹ ಸ್ಥಾನದಾಗ ಅಪಸಿದ್ಧಾಂತ ಅಂತ ಒಂದು ದೋಷ. ಏನು ಅಪಸಿದ್ಧಾಂತ ಅಂದರೆ ನಮ್ಮ ಹಿರಿಯರು ಒಪ್ಪಿದ ವಿಚಾರದ ವಿರುದ್ಧ ನಾ ಏನಾದರೂ ಇವತ್ತೊಂದು ವಿಚಾರ ಒಪ್ಕೊಂಡೆ ಅಂದರೆ ಅದು ಅಪಸಿದ್ಧಾಂತ ಅಂತ ದೋಷ ಅಂತಾರೆ.
ಇನ್ನೊಂದದ ಅನವಸ್ಥಾ ಅಂತ ಒಂದು ದೋಷ. ಅನವಸ್ಥಾ ಅಂದರೆ ಎಲ್ಲೇ ಅದಕ್ಕೆ ಮುಕ್ತಾಯನೇ ಆಗುವುದಿಲ್ಲ. ಹಂಗೆ ಬೀಜ ಮೊದಲು, ಗಿಡ ಮೊದಲು. ಈಗ ಎಲ್ಲಿ ಒಯ್ದು ಹಚ್ತೀರಿ ನೋಡ್ರಿ. ಇವತ್ತು ಬೀಜದ ಇದು ನಾಳೆ ಹುಟ್ಟುವ ಗಿಡಕ್ಕೆ ಕಾರಣ. ಈ ಬೀಜಕ್ಕೆ ಯಾವುದು ಕಾರಣ? ಹಿಂದಿನ ಗಿಡ. ಆ ಗಿಡ ಹುಟ್ಟಲಿಕ್ಕೆ ಯಾವುದು ಕಾರಣ? ಅದರ ಹಿಂದಿನ ಬೀಜ. ಆ ಬೀಜ ಹುಟ್ಟಲಿಕ್ಕೆ ಯಾವುದು ಕಾರಣ? ಅದು ಗಿಡ. ಗಿಡಕ್ಕೆ ಬೀಜ, ಬೀಜಕ್ಕೆ ಗಿಡ, ಗಿಡಕ್ಕೆ ಬೀಜ. ಇದು ಎಲ್ಲಿ ಹೋಗಿ ಹತ್ತದೆ ಹೇಳಿ? ಟರ್ಮಿನಸ್ ಅಂತಿರೋ ಅದೇನಂತೀರಿ, ಅದು ಎಂಡಿಂಗ್ ಪಾಯಿಂಟು, ಮುಕ್ತಾಯದ ಹಂತ. ಜಗತ್ತಿಗೆ ಯಾವುದಕ್ಕೆ ಇರುವುದಿಲ್ಲ. ಅದಕ್ಕೆ ಅನವಸ್ಥಾ ಅಂತ. ಒಂದು ಅವಸ್ಥಾ ಇಲ್ಲದೇ ಇರುವ ವಿಚಾರಧಾರೆಗೆ ಅನವಸ್ಥಾ. ಹಂಗೆ ನೀವೆಲ್ಲ ವೇದಾಂತಿಗಳು ಹೆಂಗಿದ್ದೀರಿ ಅಂದರೆ ಬೈತಾನೆ ಕನಕ. ಹೊಸಬ್ರು ಅದನ್ನು ತೊಗೊಂಡಾಗ ಇರೋಗಿಂದೆ. ಪ್ರಪಂಚ ಅಂಬುದು ಮೊದಲಿನ 4-5 ಪುಟ ಸಿಕ್ಕೇ ಇಲ್ಲ, ಹರಿದು ಹೋಗ್ಯಾವ. ಮುಂದಿನ 4-5 ಪುಸ್ತಕದ ಎಂಡಿಂಗು ಅದು ಇನ್ನು 4-5 ಪುಟ ಹರಿದು ಹೋಗ್ಯಾವ, ಸಿಕ್ಕೇ ಇಲ್ಲ. ಬರೀ ಮಧ್ಯದ ಪುಟಗಳವ. ಆ ಮಧ್ಯದ ವರ್ತಮಾನ ಪುಟಗಳನ್ನು ಇಟ್ಕೊಂಡು ಮೊದಲು ಹಿಂಗಿರ್ಬೇಕು ಅಂತಂತಾನೆ ಈ ವೇದಾಂತಿ. ಹಂಗಲ್ಲ, ಹಿಂಗಿರ್ತದಂತಾನೆ ಇನ್ನೊಬ್ಬ ವೇದಾಂತಿ. ಹಿಂಗೆ ಮೊದಲಿನ ಕೊನೆಯ ಪುಟಗಳ ಅನ್ವೇಷಣೆಯೇ ವೇದಾಂತ ಅಂತ ಇದನ್ನು ಕನಕ ಹೇಳ್ತಾನೆ. ಅವತ್ತೆ ಬೀಜ ವೃಕ್ಷದೊಳಾಯಿತು. ಬೀಜಕ್ಕೆ ವೃಕ್ಷ ಬೇಕೇ ಬೇಕು. ವೃಕ್ಷ ಇಲ್ಲದೆ ಬೀಜ ವೃಕ್ಷಕ್ಕೆ ಕಾರಣ. ವೃಕ್ಷ ಹುಟ್ಟಲಿಕ್ಕೆ ಬೀಜ ಕಾರಣ, ಬೀಜ ಹುಟ್ಟಲಿಕ್ಕೆ ವೃಕ್ಷ ಕಾರಣ. ಲೋಕದಲ್ಲಿ ಬೀಜ ವೃಕ್ಷ ನ್ಯಾಯವಿತು, ಭೇದಿಸುವರು ಯಾರಿನ್ನು? ಈ ನ್ಯಾಯ ಇದನ್ನು ಭೇದಿಸುವರು ಯಾರಿಗೂ ಹೇಳ. ಅದಕ್ಕೆ ಮೊದಲಿನ ಪುಟ ಇಲ್ಲ, ಕಡಿ ಪುಟ ಇಲ್ಲ. ಯಾರಿಗೂ ಜಗತ್ತಿನಾಗ ಈ ಜಗತ್ತಿನ ಕಾರಣವೆಂಬ ವ್ಯಕ್ತಿಯನ್ನು ಇಫೆಕ್ಟ್ ಕಾಣ್ತೀವಿ, ರೀಸನ್ ಕಾಣಿಸ್ವತ್ತು, ಕಾರ್ಯ ಕಾಣಿಸ್ತದೆ, ಕಾರಣ ಕಾಣಿಸ್ವತ್ತು. ಕಾರಣವನ್ನು ಹುಡುಕುವ ಎಲ್ಲಿನ್ನು ಸೋಜಿಗವನ್ನೀ ಬಲ್ಲೆ ನಿನ್ನೊಳು ರಾಜಿಸುತ್ತ ಮಳೆ ದೋರುವುದು ಸುರರಾಜ ನಂದನ ನಮಿತ ರಕ್ಷಿಸು ನಮ್ಮನನ್ನು ಹೊರತ. ಈ ಸೋಜಿಗ, ಈ ಆಶ್ಚರ್ಯ, ಇದರ ಮುಕ್ತಾಯ, ಇದರ ಯಥಾರ್ಥತೆ ನಿನಗ ಒಬ್ಬಗೆ ಗೊತ್ತದೆ. ನಮ್ಗೆ ಯಾರಿಗೂ ಇದು ಗೊತ್ತಾಗುವುದೇ ಇಲ್ಲ. ನಮ್ಗೆ ಯಾರಿಗೂ ಇದು ಏನು ಗೊತ್ತಾಗುವುದಿಲ್ಲ. ಅಂಥದ್ದು ಈ ಜಗತ್ತು. ಅಂಥ ನೀನು ನಮ್ಮನ್ನು ರಕ್ಷಣೆ ಮಾಡು ಅಂತ ಬೇಡ್ಕೋತಾರೆ. ನಮ್ಮ ಶರೀರ ಹೆಂಗದೆ? ಬೀಗ ಮುದ್ರೆಗಳ ಇಲ್ಲದೂರಿಗೆ ಇದೊಂದು ಊರು. ನವದ್ವಾರೆ ಪುರೆ ದೇಹೆ ಅಂತ 9 ದ್ವಾರಗಳುಳ್ಳ ಪಟ್ಟಣ ಇದು. ಪುರಂ ಅಂತ, ಇದು ಪುರಂಜನ ಎಂಬುವ ಭಾಗವತದ ಮಾತು ಇದನ್ನೇ ಹೇಳ್ತದೆ. ಬೀಗ ಮುದ್ರೆಗಳಿಲ್ಲ, ಇದಕ್ಕೆ ಎಲ್ಲೂ ಕೀಲಿ ಹಾಕಿಲ್ಲ ಯಾವ ಬಾಗಿಲಕ್ಕೂ. ಆಶ್ಚರ್ಯ. ಕೃತಯುಗದ ಧರ್ಮ ಇವೆಲ್ಲ. ಬೀಗ ಮಹಾಭಾರತ ಕುಂತು ಒಂದು ಮಾತು ಹೇಳ್ತಾನೆ, ನೀವು ರಾಜರು ಅಂತ ಯಾಕೆ ಹುಟ್ಟಿರಿ ಗೊತ್ತೇನು? ಧರ್ಮ ಅದನ್ನು ತಿಳ್ಕೋ. ಬರೀ ಮೂಗು ಹಿಡಿಲಿಕ್ಕೆ, ಆನುವಂಶಿಕ ಸಾಮ್ರಾಜ್ಯವನ್ನು ಅನುಭವಿಸಲಿಕ್ಕೆ ನೀವು ರಾಜರಾಗಿ ಹುಟ್ಟಿ ಬಂದವರಲ್ಲ. ನಿಮ್ಮ ಜನಾಂಗವೇ ಇರಲಿಲ್ಲ. ಅದು ಯಾವಾಗ ಹುಟ್ಟಿತು ಹೇಳ್ತೀನಿ ಕೇಳಂತ ಕುಂತಿ. ನ ರಾಜ ನೈವ ರಾಜ್ಯಂಚ. ಈ ಜಗತ್ತಿನಾಗ ಆಗ ರಾಜರೂ ಇದ್ದಿದ್ದಿಲ್ಲ, ರಾಜ್ಯನೂ ಇದ್ದಿದ್ದಿಲ್ಲ. ದಂಡ ಒಂದು ಸಂವಿಧಾನ ಅಥವಾ ಒಂದು ನ್ಯಾಯ ವಿಧಾನ ಅದು ಇರಲಿಲ್ಲ. ದಾಂಡಿಕ ಅಂದರೆ ಅನ್ಯಾಯವನ್ನು ಮಾಡಿದವರು ಅದಕ್ಕೆ ಅನುಗುಣವಾಗಿ ಶಿಕ್ಷಾ ಮಾಡೋದು, ನ್ಯಾಯದಂತೆ ನಡೆದವರನ್ನು ರಕ್ಷಣೆ ಮಾಡೋದು. ಈ ಕಾರ್ಯವನ್ನು ನಿರ್ವಹಣೆ ಮಾಡುವ ವ್ಯಕ್ತಿನೂ ಇಲ್ಲ, ಪಡೆಗಳೂ ಇಲ್ಲ, ಮತ್ತು ಇಂಥ ನಿಯಮವೂ ಇರಲಿಲ್ಲ. ಧರ್ಮೇಣೈವ ಪ್ರಜಾ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ. ಪ್ರತಿಯೊಬ್ಬ ಪ್ರಜೆಗಳು
ತಮ್ಮ ಕರ್ತವ್ಯ ಪ್ರಜ್ಞೆಯೊಳಗಿಷ್ಟು ಜಾಗೃತರಾಗಿದ್ದರು, ಪರಿಣತರೂ ಆಗಿದ್ದರು. ಧರ್ಮೇಣೈವ ಪ್ರಜಾ ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ. ಆಗ ರಾಜರೂ ಇಲ್ಲ, ರಾಜ್ಯವೂ ಇಲ್ಲ. ಮಾರ್ಕ್ಸ್ ಏನು ಹೇಳ್ಯಾನ, ನಾವು ಹಾಗೆ ಇದ್ವಿ, ಅವನಿನ್ನು ಆಗಬೇಕು ಅಂತಾನೆ, ಆಗೋದ್ರಾಗಿ ಅವನೇ ಸತ್ತು ಹೋದ. ಅಲ್ಲ ಅಂದ್ರೆ ಸಿದ್ಧಾಂತನೇ ಸತ್ತು ಹೋಗ್ತು. ಜಗತ್ತಿನ ಎಲ್ಲೆಲ್ಲಿ ಸುಮ್ಮನೆ ಎಲ್ಲೋ ಒಂದು ಎರಡು ಪುಸ್ತಕ ಓದುವವರಿದ್ದಾರೆ. ನಮ್ಮ ಧಾರವಾಡ ಒಂದಿಬ್ಬರು, ಬಿಜಾಪುರ, ಹಿಂಗೆ ಅಲ್ಲೆಲ್ಲ ಸ್ವಲ್ಪ ಏನೋ ಶ್ರೀಪಾದ ಅಮೃತ ಡಾಂಗೆ ಆಗಲಿ, EMS ನಂಬೂದ್ರಿ ಆಗಲಿ, ಇವನ ಸರ್ದೇಸಾಯಿ ಆಗಲಿ, ಇವೆಲ್ಲ ಏನು ಸ್ವಲ್ಪ ಬರೆದಿಟ್ಟಿದ್ದ ಪುಸ್ತಕವ ಇವನು ಸುಮ್ಮನೆ ಯಾವಾಗ ಆರ್ಯೋ ಒಂದು ಸ್ವಲ್ಪ ಮೆಲಕ್ಕೆ ಹಾಕುವ ಒಂದು 4 ಮಂದಿ ಅವಶೇಷ ಉಳಿದಾರೆ ಹೊರತು ವಿಚಾರನೆ ಉಳಿಲಿಲ್ಲ ಅದು. ಆದ್ದರಿಂದ ಬೀಗ ಮುದ್ರೆಗಳಿಲ್ಲ ದೂರಿಗೆ. ಈ ಶರೀರದೊಳಗೆ ಇಂದ್ರಿಯಗಳವ, ಇದಕ್ಕೆ ಹೆಂಗವ ಇವು ಅಂದರೆ ಇದಕ್ಕೆ ಬೀಗನೂ ಇಲ್ಲ, ಮುದ್ರೆಗಳೂ ಇಲ್ಲ, ಈ ಓಪನ್ ಅವು ಯಾವಾಗಲೂ. ಉಪನಿಷತ್ ಹೇಳಿದ ಇನ್ನು ಪರಾಂಚಿ ಖಾನಿ ವ್ಯತನತ್ ಸ್ವಯಂಭೂ ಬ್ರಹ್ಮದೇವರು ಖಾನಿ ಇಂದ್ರಿಯಗಳನ್ನು ಪರಾಂಚಿ ಬಹಿರ್ಮುಖವಾಗಿಯೇ ಹುಟ್ಟಿಸಿದ. ಬೀಗ ಮುದ್ರೆಗಳಿಲ್ಲದೂರಿಗೆ ಬಾಗಿಲುಗಳು 9 ಬಾಗಿಲುಗಳು, 9 ಛಿದ್ರಗಳಂಬಿಗ, ಅವು ಮೀರಿ ಬರುತ್ತಲಿದೆ ಅಂಬಿಗ ನಿನ್ನ ನಂಬಿದೆ, ಜಗದಂಬಾ ರಮಣ ನಿನ್ನ ನಾನು ನಂಬಿದೆ, ರಕ್ಷಿಸು ಅಂತ ಒಂದು ಹಾಡು ಮಾಡ್ಯಾರ. ಹಾಗೆ ಬಾಗಿಲುಗಳು 9. ಪುರಂಜನೋಪಾಖ್ಯಾನದಾಗೂ ಹಿಂದಕ್ಕೆ ಬಂದದ್ದು. 2 ಕಣ್ಣು, 2 ಕಿವಿ, 2 ಮುಗಿನ ಹೊರಳು, 6 ಅದು, ಬಾಯಿ ಒಂದು 7, ಅಧೋದ್ವಾರಗಳು 2, 4 ದಿಕ್ಕಿಗೂ 4 ಬಾಗಿಲ. 4 ವಾಸ್ತು ದೋಷ ಪರಿಹಾರ ಆಗಲಿಕ್ಕೆ 4 ದಿಕ್ಕಿಗೆ ಬಾಗಿಲ ಇಡಬೇಕಂತ. ಅದಕ್ಕೆ ದೇವರು ನಮಗೆಲ್ಲ ಒಂದು ಇಂಥ ರೂಪ ಕೊಟ್ಟಾನ, ಇದಕ್ಕೆ ವಾಸ್ತು ದೋಷ ಬರಬಾರ್ದು ಪಾಪ ಇವಕ್ಕಂಥೇಳಿ ಇವು ಒಂದು ಪೂರ್ವ ಪಶ್ಚಿಮ ತಮ್ಮ ಎದುರಿಗೆ ಹಿಂಗೆ 4 ದಿಕ್ಕಿಗೂ ಬರೋಬ್ಬರ 9 ಬಾಗಿಲ ಇಟ್ಟಾನೆ ಈ ಮನೆಗೆ. ಹಗಲಿರುಳಾಗಿ ಮುಕ್ತದೆ ತೆರೆದುವುದು ಜೀವಾತ್ಮ ತಾನಿರುತ್ತ. ಈ ಮನೆಗೆ ಬಾಗಿಲಾನೇ ಹಾಕೋದಿಲ್ಲ. ಕೆಲವು ಕಡೆಗೆ ರಾತ್ರಿಯರೇ ಬಾಗಿಲ ಹಾಕ್ತಿರ್ತಾರೆ. ಇಲ್ಲಿ ಹಗಲು ಬಾಗಿಲ ಹಾಕೋದಿಲ್ಲ, ರಾತ್ರಿನೂ ಬಾಗಿಲ ಹಾಕೋದಿಲ್ಲ. ಇಂದ್ರಿಯಗಳು ಅವುಗಳ ಪ್ರವೃತ್ತಿ ಯಾವಾಗಲೂ ನಡೆದೇ ಇರ್ತದೆ. 9 ದ್ವಾರದಿಂದ ಏನು ಕಾರ್ಯದ ಯಾವಾಗಲೂ ನಡೆದೇ ಇರ್ತದೆ. ಅದಕ್ಕೆ ತಾನಿರ್ತಾನೆ. ನೀಗಿ ಎಲ್ಲವ ಬಿಸಿತು ಬೇಗದಿ ಹೋಗುತ್ತಿಹ ಸಮಯದಲ್ಲಿ ಇವರವರಾಗಬಲ್ಲರೆ ನೀನು ರಕ್ಷಿಸು ನಮ್ಮನ್ನು ಅನ್ನುತ್ತಾನೆ. ಎಲ್ಲ ನೀಗಿ ಮನೆ ಬಿಟ್ಟು ಹೋಗುವಾಗ ಈ ಏನಿರ್ತಾರಲ್ಲ, ಈ ಬಾಗಿಲ, ಈ ಕಿಟಕಿ, ಈ ಮನೆ, ಈ ಪ್ರಾಪರ್ಟಿ ಯಾವುದು ಜೋಡಿ ಬಂತು ಅವಂಗೆ ಇದ್ದಾಗೆಲ್ಲ ಅವೇನು 9 ದ್ವಾರಗಳೇನು, ಅಲ್ಲಿ 18 ಮಂದಿ ಸ್ನೇಹಿತರೇನು, ಅವರ ಫ್ರೆಂಡ್ಶಿಪ್ ಏನು ಭಾರಿ, ಮುಂದೆ ಏನದ ಏನೇನೇನೇನೇನಿಲ್ಲ ನೋಡು ಅಂತಾನೆ. ಮೊದಲ ಜನನವ ನರಿಯೇ. ನಾವು ಯಾರು ಹುಟ್ಟಿ ಬಂದೀವಿ, ಎಲ್ಲಿಂದ ಬಂದೀವಿ? ಶಂಕರಾಚಾರ್ಯ ಹೇಳಿದಂಗೆ ಕುತ ಆಯಾತಃ, ಎಲ್ಲಿಂದ ಬಂದಿರಿ ನೀವು? ಅದು ತೋಳಿ ಏನು ಮಾಡೋದು ಆಚಾರ್ಯ, ಸುಮ್ಮ ಬಂದೀವಿ ಇಷ್ಟು ಖರೆ ಅದ. ಅಲ್ಲ ಎಲ್ಲಿ ಹೋಗ್ತೀರಿ? ಹೋಗೋದು ಯಾರಿಗೆ ಗೊತ್ತದ? ಯಾರು ಹೋಗೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಹೋಗೋ ಸವರನೂ ಮಾಡಬಾರ್ದು, ಬಂದದ್ದು ಎಲ್ಲಿಂದ ಎಂಬುದು ತಿಳಿಲಿಕ್ಕೆ ಹೋಗಬಾರ್ದು. ತಲೆ ಕೆಡುವ ಆಟದ ಎಲ್ಲಾಗೆ. ಅದು ಏನದ ಈಗ ಅಟ್ ಪ್ರೆಸೆಂಟ್ ಪೊಸಿಷನ್ನು. ಬಟ್ ಇದನ್ನೇ ಅದು ಕೋರ್ಟ್ನಾಗ ಒಂದು ಭಾಷಾ ಅದಲ್ಲ, ಸ್ಟೇಟಸ್ ಕೋ ಮೇಂಟೈನ್ ಮಾಡೋದು ಅಂತ. ಈಗ ಏನದ ಅದೇ ಪರಿಸ್ಥಿತಿಯನ್ನು ಮುಂದುವರಿಸುವುದು ಅಂತ. ಹಂಗೆ ಜೀವನದಾಗ ಮನುಷ್ಯನ ಬಯಕೆ ಏನು ಅಂದರೆ ಈಗ ಏನು ಪರಿಸ್ಥಿತಿ ಅದ ಹೇಗೆ ಮುಂದುವರಿಸೋದು ಹೋಗುನು ಅಂತಾನೆ. ಸತ್ತ ಅಂತಾನ. ಮೊದಲು ಜನನವ ನರಿಯೇ, ಮರಣವ ಹದನ ಕಳೆಯಲ್ಲಿ ತಿಳಿಯೆ. ನಾ ಮಧ್ಯದಲ್ಲಿ ನೆರೆ, ನಾ ನಿಪುಣನೆಂಬುದು ಬಳಿಕ ನಗೆಗೇಡು. ಈ ಮಧ್ಯದಾಗೇನು ನಾವಿದ್ದೀವಿ ನೋಡ್ರಿ, ಇದ್ದಾಗ ನಾನು ಬಹಳ ಬುದ್ಧಿವಂತ, ನಾನು ನಿಪುಣ ಎಂಬುದು ನಗೆಗೇಡು ಅಂತಾನೆ.
ಕನಕದಾಸರು ನಗಿಸ್ತಾರೆ. ಮಕ್ಕಳ್ರೆ ಎಲ್ಲಿಂದ ಬಂದಿರಿ, ಹೆಂಗೆ ಬಂತು ಈ ಬಾಡಿ, ನಿಮ್ಮ ದೇಹ, ಈ ಪ್ರಪಂಚ, ಈ ಬ್ರಹ್ಮಾಂಡ, ಈ ಪಿಂಡಾಂಡ ಯಾರು ನಿರ್ಮಾಣ ಮಾಡಿದರು, ಹೆಂಗೆ ಬಂತಿದ್ದು, ಒಂದು ತಾಯಿಯ ಗರ್ಭದೊಳಗೆ ಏನೇನು ಎಲ್ಲ ಭಾವ ಇಡೀ ಅದೇನು ಜನ್ಮಾದ್ಯ ಸೇತ ಅಂತ ಭಾಗವತನ ಮಂಗಳಾಚರಣೆ ಶ್ಲೋಕ, ಓಂ ಜನ್ಮಾದ್ಯ ಸೇತ ಅಂತ ಬ್ರಹ್ಮಸೂತ್ರ, ಅದು ಏನು ಇಡೀ ಪ್ರತಿಯೊಂದು ಭಗವಂತನಿಂದ ಸೃಷ್ಟಿ ಆಗ್ತದೆ ಅದನ್ನೆಲ್ಲ ಹೇಳ್ದ. ಈ ದೇಹದೊಳಗೆ ಬುದ್ಧಿ, ಮನಸ್ಸು, ಇಂದ್ರಿಯ, ಸಣ್ಣ ಕರಳು, ದೊಡ್ಡ ಕರಳು, ಮತ್ತು ಲಿವರು, ಕಿಡ್ನಿ, ಹಾರ್ಟು, ಚರ್ಮಗಳು, ಅಸ್ಥಿ, ಮಾಂಸ, ಮಜ್ಜ, ಎಷ್ಟು ಅದ್ಭುತವಾಗಿರ್ತಕ್ಕ. ನಾನು ಹೇಳ್ತಿರ್ತೀನಿ ಅನೇಕ ಸಲ, ಈ ಒಂದು ಮನುಷ್ಯನ ಸುಂದರವಾದ ದೇಹವನ್ನು ನೋಡಿದಾಗ ಒಂದು ಚೆಂದಾಗಿರ್ತಕ್ಕ ಡಿಸೈನ್ ಅದ ಇದ್ರ ಹಿಂದೆ. ಪ್ರತಿಯೊಂದು ಡಿಸೈನ್ ಮಾಡುವಾಗ ಒಂದು ಪ್ಲ್ಯಾನ್ ಅದ, ಪ್ಲ್ಯಾನಿಗೆ ತಕ್ಕಂತೆ ಡಿಸೈನಿಗೆ ತಕ್ಕಂತೆ ಪರ್ಪಸ್ ಅದ, ಪ್ರಯೋಜನ ಅದ. ಅಷ್ಟು ಸುಂದರ ದೇಹ. ಇಲ್ಲೇ ಇರುವ ಕಣ್ಣು ಇಲ್ಲೊಂದು ಅಲ್ಲಿ ಹಿಂದೆ ಕೊಟ್ಟಿದ್ದ ಅಂದರೆ ಏನು ಮಾಡ್ತಿದ್ವಿ, ಫಜಿತಿತ್ತು ನಮಗೆ ಎಲ್ಲ ಬರೋಬ್ಬರಿ. ಈ ಮಾಡೆಲ್ಲು ಏನು ದೊಡ್ಡ ಏನು ಯಾವ ಆರ್ಕಿಟೆಕ್ಟ್ ಮಾಡಿಕೊಟ್ಟಾನೆ ಆಯ್ತು ದೇವರಿಗೆ. ಅಲ್ಲ, ಅನೂಚಾನವಾಗಿ ಒಂದೇ ಮಾಡೆಲ್, ಅದು ದಕ್ಷಿಣ ಆಫ್ರಿಕಾ ಇರಲಿ, ಅದು ಅಮೇರಿಕಾ ಇರಲಿ, ಜಗತ್ತಿನ ಉತ್ತರ ಧ್ರುವ ಇರಲಿ, ದಕ್ಷಿಣ ಧ್ರುವ, ಒಂದೇ ಮಾಡೆಲ್. ಹಿಂಗೆ ಇರ್ಬೇಕು ಮನುಷ್ಯ ಅಂದ್ರೆ. ಏನು ವಿಚಿತ್ರ ಇದು, ಏನು ಒಂದೇ ಫ್ಯಾಕ್ಟ್ರಿ ಅಲ್ಲ, ಅವ್ರವ್ರ ತಾಯಿ ಹೊಟ್ಟೆ ಎಂಬುದೇ ಒಂದು ದೊಡ್ಡ ಫ್ಯಾಕ್ಟ್ರಿ. ಅವೆಲ್ಲ ಈ ಜಗತ್ತಿನ 650 ಕೋಟಿ ಒಳಗೆ ಎಷ್ಟು ಮಂದಿ ಹೆಣ್ಮಕ್ಳಿದ್ದಾರೆ ಅಷ್ಟೆಲ್ಲ ಈ ಒಂದೊಂದು ಬಾಡಿ ನಿರ್ಮಾಣ ಮಾಡುವ ಫ್ಯಾಕ್ಟ್ರಿನೇ ಅವರೆಲ್ಲ ತಾಯಂದರು. ಅವ್ರ ಹೊಟ್ಟೆ ಕೂತು ನಿರ್ಮಾಣ ಮಾಡ್ಕೊಂಡು ಬಂದೀವಿ. ಎಲ್ಲ ಏಕರೂಪತೆ ಅಂತ ನಮ್ಮ ಆಶ್ಚರ್ಯ ಇದು ಅಂತ ಕೇಳ್ತಾನ. ನಮಗೆ ಹೆಂಗೆ ಬಂದ್ವಿ, ಯಾರಿಂದ ಬಂದ್ವಿ, ಯಾರು ನಿರ್ಮಾಣ ಮಾಡಿದರು, ಇದೇ ತಂದೆ, ಇದೇ ತಾಯಿ. ಪಾಪ ಮ್ಯಾಲಿನ ಮೇಲೆ ನಮ್ಮ ಸಿ ಎಮ್ ಹೇಳ್ತಿರ್ತಾರೆ, ನಾ ಏನು ಈ ಕುರುಬ ಜಾತಿಯೊಳಗೆ ಹುಟ್ಟಬೇಕು ಅಂತೇನು ಬೇಡ್ಕೊಂಡು ಬಂದಿದ್ನೋ ಅಂತ ಈಗೂ ಹೇಳ್ಯಾರ, ಹಿಂದ್ಕೊಮ್ಮೆ ಹೇಳಿದ್ರು. ಅದು ಬಾಯ್ಪಾಠ ಇದೆ ಅವರಿಗೆ, ಮೇಲೆ ಹೇಳ್ತಿರ್ತಾರೆ ಅವರು. ಅಂದರೆ ಒಂದು ಅನಿವಾರ್ಯತೆಯನ್ನು ಒಪ್ಪುವಾಗ ಜಾತಿಯಿಂದ ಯಾರಾದರೂ ಹೀಯಾಳಿಸ್ತಿದ್ರೆ ಸ್ವಲ್ಪ ಆಕ್ರೋಶದ ಮಾತು. ನಾ ಏನು ಬೇಡ್ಕೊಂಡು ಇದೇ ತಂದೆ, ಇದೇ ತಾಯಿ, ಇದೇ ಜಾತಿಯೊಳಗೆ ಹುಟ್ಟಬೇಕು ಅಂತ ನಾವೇನು ಯಾರು ಬೇಡ್ಕೊಂಡು ಬಂದೀವಿ ಏನಿದ್ನ? ಕರೆಕ್ಟ್ ಅದ, ನಾವು ಬೇಡ್ಕೊಂಡು ಬಂದಿಲ್ಲ, ಆದ್ರೆ ಬಂದೀವಿಲ್ಲ. ಹಂಗಾರೆ ಯಾರು ತಂದಾರ ಅಂತ ಬೇಕಾಗಿಲ್ಲ. ಅದಕ್ಕೆ ಬಂದದ್ದು ಖರೆ, ತಂದವ್ರು ಯಾರು? ಇದೇ ತಂದೆ ತಾಯಿ ಒಳಗೆ ತಂದವ್ರು ಯಾರು? ನೀವು ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ, ನೀವು ಸ್ಯಾಂಕ್ಷನ್ ಮಾಡ್ಕೊಂಡಿಲ್ಲ. ಬಂದದ್ದಂತೂ ಖರೆ. ಯಾರು ತಂದರು? ಬೇಂದ್ರೆಯವ್ರು ಹೇಳಂಗೆ, ನೀ ತಂದೆ, ನಾ ಬಂದೆ. ಅವ್ರು ಎರಡು ಅರ್ಥ, ಶ್ಲೇಷಾರ್ಥ ಅದು. ತಂದೆ ಎಂಬುದು ಕ್ರಿಯಾಪದ, ತಂದೆ ಎಂಬುದು ನಾಮಪದ. ನೀ ತಂದೆ, ನೀ ನಮ್ಮಪ್ಪ, ನಾ ಬಂದೆ ಒಂದು ಅರ್ಥ. ನೀ ತಂದೆ, ನೀ ತೊಗೊಂಡು ಬಂದು, ನಾ ಬಂದೆ. ಇದು ನಂದೇನದ ಇದ್ರೊಳಗೆಲ್ಲ. ನೀ ತಂದವ ನೀನು, ಬಂದವ ನಾನು ಅಂತ ಹೇಳ್ದಂಗೆ. ಅದಕ್ಕಂತ ಮೊದಲ ಜನನೀಯ ನರಿಗೆ ಮರಣದ ಹದನ ಕಡೆಯಲ್ಲಿ ತಿಳಿಯೆ. ಹೆಂಗೆ ಬರ್ತದೆ, ಯಾವಾಗ ಬರ್ತದೆ, ಎಲ್ಲಿಂದ ಬರ್ತದೆ ಮರಣ ಯಾರಿಗೂ ಗೊತ್ತಿಲ್ಲ. ಪಾಪ ಹೋಗಿ ಆ ತಾಷ್ಕಂಟ್ನ್ಯಾಗ ಏನೋ ಹೋಗಿ ರಷ್ಯಾದಾಗ ಸಾಯು ಪ್ರಸಂಗ ಏನು ಬಂದಿತ್ತು ಪಾಪ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ. ಯಾರು ಮರಣ ಎಲ್ಲಿದ ಪಾಪ, ಯಾರೋ ಪಾಪ ಕಲ್ಲಿನ ಮೇಲೆ ಏನೋ ಬೈದ್ರಂತ, ಕಲ್ಲಿಗೆ ಹೋಗಿ ಪಾಪ ಅವ್ರ ಕಿಡ್ನಿನೇ ಫೇಲ್ ಆಗಿ ಹೋಗ್ಯಾವ. 6 ತಿಂಗಳಾಯ್ತು. ಮತ್ತು ವಾರಕ್ಕೊಮ್ಮೆ ಡಯಾಲಿಸಿಸ್ ಮಾಡ್ಕೋ ಕೂತಾರೆ. ಮದನದ ಹದನವನು ಅರಿಯೇ, ಮರಣದ ಹದವ ನಾನರಿಯೇ. ಜಗತ್ನ್ಯಾಗ ತಿಳ್ಕೊಳ್ರಿ, ಯಾರಿಗೂ ಏನು ಮರಣ ಎಲ್ಲಿ ಬರೆಯಲ್ಪಟ್ಟದ, ರೈಲ್ವೆ ಬೋಗಿ ಮೇಲೆ ಬರ್ದಂಗೆ ರಿಟರ್ನ್ ಇಂಗ್ಲೀಷ್ನ್ಯಾಗ ವಾಪಸಿ, ಹಿಂದಿ ಒಳಗೆ ಬರೆದಿರ್ತಾರಿಲ್ಲ, ಎಲ್ಲ ಮಾಲ್ ಡಿಬ್ಬ ಬೋಗಿ, ರೈಲ್ವೆ ಬೋಗಿಗಳ ಮೇಲೆ ಎಲ್ಲ ಬರೋಬ್ಬರಿ ಎಂದು ನಿರ್ಮಾಣ ಆಗಿದೆ. ಅದರ ಆಯುಷ್ಯ ಬರೆದು ಬಿಟ್ಟಿರ್ತಾರೆ, ಇಷ್ಟನೇ ಇಸ್ವಿ, ಇಷ್ಟನೇ ತಿಂಗಳ. ಆವಾಗ ಅದು ರಿಟರ್ನ್ ಆಗಬೇಕು. ಅಷ್ಟೇ ವ್ಯಾಲ್ಯೂ, ಅಲ್ಲಿ ತನಕ ಅಷ್ಟೇ ಇದ್ರ ಉಪಯುಕ್ತತೆ ಅಂತ ರೈಲ್ವೆದವರೇ ಹಾಕ್ತಾರೆ. ನಮ್ಮ ಭಗವಂತ ರೈಲ್ವೆಕ್ಕಿಂತ ಹತ್ತತ್ತೇನವ ಅಲ್ಲ ಅಂದರೆ ಅವ್ನು ಕಳಿಸೋ ಮುಂದೆ ಅವನು ಬರೋಬ್ಬರಿ ರಿಟರ್ನ್ ರೇಟ್ಸ್ ಹಾಕ್ಯಾನ. ಅದಕ್ಕೆ ಬೈತಾನೆ ನಮ್ಮ ಕನಕದಾಸ ಬೈತಾರೆ, ಮರಣದ ಹದನ ಕಡೆಯಲ್ಲಿ ತಿಳಿಯೆ, ಮಧ್ಯದಲ್ಲಿ
ನಾನು ನಿಪುಣನೆಂಬುವುದು ನಗೆಗೆ ಮಧ್ಯದಾಗಿರ್ತಕ್ಕ ಈ ಲೈಫು ಇದರೊಳಗೆ ಭಯಂಕರ ನಾವು ನಿಪುಣರು, ಏನು ಶಾಣರಿದ್ದೀವಿ ನಾವು. ಬೌದ್ಧಿಕತೆ ಎಂಬುದನ್ನೇ ಗುತ್ತಿಗೆ ಹಿಡಿದೀವಿ. ನಮ್ಮ ಸರಿಸಮಾನರು ಯಾರು? ಕೋನ್ಯೋಸ್ತಿ ಸದೃಶೋ ಮಮ ಮಮ ಅಂತಂತಿರ್ತಾರಲ್ಲ, ಯಾರು ನಮ್ಮ ಸಮಾನ ಅಂತ ಪಾಪ ಮೊನ್ನೆ ಮಾತಾಡಿದ್ರಲ್ಲಿ ಇರೋವರೆಗೆಲ್ಲ ಮೂಢನಂಬಿಕೆಗಳನ್ನು ಪರಿಹಾರ ಮಾಡುವವರು. ಅದಕ್ಕೊಂದು ನಮ್ಮ ದೊಡ್ಡ ಸಂಯೋಗ. ಅದಕ್ಕೆ ಪಾಪ ಎಲ್ಲರೂ ಬಂದರು, ಮಲ್ಲಪ್ಪ ಕಲಬುರ್ಗಿ ಬಂದರು, ಇನ್ನೊಬ್ಬರು ಬಂದರು, ಪಾಪ ಎಲ್ಲರೂ ಬಂದರು. ಮಕ್ಕಳ್ರೆ ಎಲ್ಲಿಂದ ಬಂದಿರಿ, ಯಾಕೆ ಬಂದಿರಿ, ಇದವ ಅಪ್ಪನವ್ರು ಯಾಕೆ ಹುಟ್ಟಿದ್ರಿ, ಮುಂದೆ ಎಲ್ಲಿ ಹೊಂಟೀರಿ ಅಂತಾರೆ. ಇದು ಮಧ್ಯದೊಳಗೆ ಭಯಂಕರ ಶಾಣ್ಯ ಅಂತೀರಿ. ನಿಮ್ಮ ಹಿಂದೆ ಏನದ ಅದು ಗೊತ್ತಿಲ್ಲ, ನಿಮ್ಮ ಮುಂದೆ ಏನದ ಅದು ಗೊತ್ತಿಲ್ಲ. ನಿಮಗೆ ಮುಂದೆ ಎಲ್ಲಿ ಹೋಗ್ತೀರಿ ಅದು ಗೊತ್ತಿಲ್ಲ, ಹೆಂಗೆ ಹೋಗ್ತೀರಿ ಅದು ಗೊತ್ತಿಲ್ಲ, ಮರಣದ ಹದನ ಅದು ಗೊತ್ತಿಲ್ಲ, ಜನ್ಮದ ಆಗಮನ ಅದು ಗೊತ್ತಿಲ್ಲ ನಿಮಗೆ. ಆಶ್ಚರ್ಯ. ಮೊದಲು ಕಡೆ ಮಧ್ಯಗಳ ಬಲ್ಲವ ಮದನ ಜನಕನು ನೀನು. ನಮ್ಮ ಮೊದಲು ಕಡೆಯ ಮತ್ತು ಮದನ ಜನಕನು ನೀನು, ಮೊದಲು ಕಡೆ ಮಧ್ಯಗಳ ಬಲ್ಲವ ನೀವೊಬ್ಬನೇನು ಭಗವಂತ. ಉಭಯೋರಪಿ ದೃಷ್ಟೋಂತಹ ಅನಯೋ ತತ್ವದರ್ಶಿಭಿ. ವಿಷ್ಣು ಸಹಸ್ರನಾಮ ಇದು ಭಗವದ್ಗೀತಾ. ಭೂತ ಭವ್ಯ ಭವತ್ ಪ್ರಭು. ಭಗವಂತ ನೀ ಯಾರು? ನಮ್ಮ ಭೂತ ಅಲ್ಲ, ಭೂತ ಅಂದರೆ ಹಿಂದಿಂದು ಅಂತ ಅರ್ಥ, ಮತ್ತೇನಲ್ಲ. ಭೂತ ಭೂತ ಭವ್ಯ ಭವತ್ ಪ್ರಭು ನೀನು. ಮೂರು ತಿಳಿದವ ನೀನು. ಅದನಂತರ ಕನಕದಾಸರು ಮದನ ಜನಕನು ನೀನು, ನಿನ್ನಯ ಪದಯುಗವ ಬಯಸುವೆನು, ರಕ್ಷಿಸು ನಮ್ಮನ್ನು ಅನವರತ. ಬರಿದ ಅಹಂಕಾರದಲ್ಲಿ ಇಡೀ ಜೀವನದುದ್ದಕ್ಕೂ ಏನೋ ಒಂದು ಅಹಂಕಾರ ಬಂದುಬಿಟ್ಟಿತ್ತು ನನಗೆ. ಅಧಿಕಾರ, ಜ್ಞಾನ, ಡಿಗ್ರಿ, ಪೊಸಿಷನ್ನು, ನೌಕರಿ, ಸಂಪಾದನಾ, ಹಣ, ಕುಲ, ವಂಶ, ಸಮೃದ್ಧಿ, ತಾರುಣ್ಯ ಯಾವ್ಯಾವುದೋ ಬಂದಿದ್ದು. ಬರಿದ ಅಹಂಕಾರದಲ್ಲಿ ತತ್ವವ ಕುರುಹ ಕಾಣದೆ ನಿನ್ನ ದಾಸರ ಜರಿದು ವೇದ ಪುರಾಣ ಶಾಸ್ತ್ರಗಳನ್ನು ಓದಿ ಫಲವೇನು? ಭಗವದ್ಭಕ್ತರನ್ನು, ಭಗವಂತನ ಎಲ್ಲ ನಿಂದ ಮಾಡಿ 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 ಅಹಂಕಾರದಿಂದ ಎಷ್ಟು ವೇದ ಶಾಸ್ತ್ರ ಇತಿಹಾಸ ಪುರಾಣ ಓದಿದ್ರು ಏನು ಫಲ? ನರರು ದುಷ್ಕರ್ಮದಲ್ಲಿ ಮಾಡಿದ ದುರಿತ ಒಳಗಲು ಈ ನಮ್ಮ ಜೀವನದ ನಾವು ಮಾಡಿದ ದುಷ್ಕರ್ಮಗಳ ಪಾಪಗಳು ಬೆಟ್ಟದಂತೆ ಒಟ್ಟಿರ್ತಾವೆ. ಅವು ಹೋದ ಮೇಲೆ ನಿನ್ನ ನಾಮಸ್ಮರಣ ಒಂದೇ ನಮಗೆ ಉಳಿಯುವುದು, ಅದರಿಂದ ಇದೆಲ್ಲ ಆಗುವುದು ಅಂಥೇಳಿ. ಹೌದು, ಅವನ ತರ್ಕ ಪ್ರತಿಭಾ. ತರ್ಕ ಅಂದರೆ ಯುಕ್ತಿ ಜಾಲ. ಕನಕನ ಮುಂದೆ ಮಾತಾಡ್ಲಿಕ್ಕೆ ಹೋಗಿ ಎಲ್ಲರೂ ಫೇಲ್ ಆಗ್ತಾರೆ. ಮಡಿ ಮೈಲಿಗೆ ಅಂತ ಅನ್ಕೋತ ಹೊಂಟ್ರಿ ನೀವು. ಅದು ಎಂದಲ, ಇದು ಮುಸುರಿ. ಎಂದಲ ಮುಸುರಿ ಅಂತ ಹೇಳವ ಅಲ್ಲ, ಭಾಳ ಬದುಕಿಲ್ಲ, ಸತ್ತು ಹೋಗ್ಯಾವ. ಒಂಚೂರು ಏನೋ ಅಲ್ಲಿ ಒಂಚೂರು ಇಲ್ಲಿ ಒಂಚೂರು ಉಳಿತಿರ್ತಾವೆ. ಹೌದಾ? ಪೂರ್ಣೇನೋ ಒಂದು ಸ್ವಲ್ಪ ಏನೋ ಅಗ್ದಿ ಅಸ್ತಿತ್ವಕ್ಕೆ ಎಷ್ಟು ಬೇಕೋ ಅಷ್ಟು ಪಾಪ ಅವು ಉಳ್ಕೊಂಡವ. ಯಾವುದು? ಎಂದಲ ಮುಸುರಿ ಅಂತ. ಆ ಎಂದಲ ಮುಸುರಿ ಅಂತ ಏನು ಎಂದಲ ಮುಸುರಿ ಅಂತ ಮಂದಿನೆಲ್ಲ ಬೈತಿರಪ್ಪ. ಅದು ಶುದ್ಧತೆಯ ಸಂಕೇತವಾಗಿ, ಪಾವಿತ್ರ್ಯತೆಯ ಸಂಕೇತವಾಗಿ ಬೆಳೆದು ಬಂದಿರತಕ್ಕ ಈ ಎಂದಲ ಮುಸುರಿಗಳು ಪ್ರತಿಷ್ಠಾ ಸಂಕೇತ ಮಾಡ್ಕೋಬೇಡ್ರಿ. ನೀವು ಪ್ರತಿಷ್ಠಾ ಸಂಕೇತ ಮಾಡ್ಕೊಂಡ್ರಿ ಅಂದ್ರೆ ನಮ್ಮದು ಭಾಳ ಮಡಿ. ನಮ್ದು ನಾವು ಏನು ಅದನ್ನು ಮುಟ್ಟುದಿಲ್ಲ, ಇದನ್ನು ಮುಟ್ಟುದಿಲ್ಲ, ಅದನ್ನು ತಿನ್ನೋದಿಲ್ಲ, ಇದನ್ನು ತಿನ್ನೋಲ್ಲ, ಅದನ್ನು ತೊಗೊಂಬುದಿಲ್ಲ, ಇದನ್ನು ತೊಗೊಂಬುದಿಲ್ಲ ಅಂತ ಈ ಅತಿರೇಕದ ಭಾವುಕ ಜನತೆಯನ್ನು ಮೋಹಗೊಳಿಸುವ ಅತಿರೇಕದ ಸಾಂಪ್ರದಾಯಿಕತೆಯನ್ನು ತೋರಿಸಿ ಮೆರಿಬೇಡ್ರಿ. ನಿಮ್ಮನ್ನು ಕೇಳ್ತೀನಿ, ನೀವು ಎಂದಲ್ಲಾಗೆ ಹುಟ್ಟಿ, ಎಂದಲ್ಲಾಗೆ ಬೆಳೆದು, ಎಂದಲ್ಲಾಗೆ ನಿಮ್ಮ ಮುಕ್ತಾಯ ಹೇಳೇನಂದ ಕನಕ. ಏನು ಪ್ರಚಂಡ್ರಿ ಅವನ ಮಾತು. ಎಂದಲೆಂದಲು ಎಂಬರ ನುಡಿ ಎಂದಲಲ್ಲವೇ. ಇಷ್ಟು ನಿಮ್ಮ ಬಾಯಿಂದ ಶಬ್ದ ಬರ್ತಾವಲ್ಲ, ಬಾಯಾಗ ಬಟ್ಟು ಹಾಕಿದರೆ ಎಂದಲ, ಬಾಯಾಗಿನ ಉಗುಳಿ ಸಿಡಿತು ಎಂದಲ. ಅದು ಎಂದಲ ಕೈ ತೊಗೋ, ಎಂದ ಕೈ ತೊಗೋ ಅಂತ ಗಬರಿಸ್ತೀರ ಹುಡುಗರನ್ನ. ನೀವು ಕೈ ಬಯಸ್ತೀರಿ, ತಪ್ಪೇನಲ್ಲ, ಶುದ್ಧತೆ ಬೇಕೇ ಬೇಕು. ಆದರೆ ಇಷ್ಟು ನೀವೇನು ಅಂತೀರಿ, ನಿಮ್ಮ ಬಾಯಿಂದ ಬರುವ ಯಾವುದೇ ಶಬ್ದ ನಾವು ತಾಸು ದೀಡ್ ತಾಸು ಕೂತು ಕೇಳಿದ್ದೆಲ್ಲ ಎಂದಲಲ್ಲೇನು ಮತ್ತದು. ನನ್ನ ಬಾಯಿಂದ ಬಂದ ನನ್ನ ಎಲ್ಲ ಶಬ್ದಗಳು ಎಂದಲ.
ಅಲ್ಲ, ವೇದಗಳೇ ಎಂದಲ, ಯಾಕಂದ್ರೆ ಅವು ಭಗವಂತನ ಬಾಯಿಂದ ಬಂದಾವ, ಮುಂದೆ ಬ್ರಹ್ಮದೇವ್ರ ಬಾಯಿಂದ ಉಚ್ಚರಿಸಲ್ಪಟ್ಟಾವ. ಇದು ಬಾಯಿಂದ ಏನು ಬರ್ತದೆ, ಉಗುಳು ಇತ್ಯಾದಿಗಳು ಎಂದಲೇ ಅಲ್ಲೇ ನಾವೆಲ್ಲ. ಮತ್ತು ಇದು ಶಬ್ದ ಎಲ್ಲ ಏನದು ಬಾಯಿಂದ ಬರುವುದು, ಅದು ಎಂದಲ, ಅದು ಅಲ್ಲಿಂದ ಬರ್ತದೆ. ಏನು ಉಗುಳು ಬಾಯಿಂದ ಬಂತು ಎಂದಲ, ಆಹಾರ ಬಾಯಿಂದ ಬಂತು ಎಂದಲ, ಶಬ್ದ ಬಾಯಿಂದ ಬಂದರೆ ಅದು ಎಂದಲ್ಲೇಂದಪ್ಪ. ಮತ್ತು ಅದನ್ನ ಯಾಕೆ ಅಷ್ಟಾಗ್ಲಿ ಶಬ್ದಗಳು ಅಂತ. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ ಅವ ಅಂತಾನೆ, ನೀವು ಅದನ್ನು ಸ್ವೀಕಾರ ಮಾಡ್ತೀರಿ. ಮತ್ತು ಇದು ಎಂದಲ್ಲೇಂದ್ರಪ್ಪ. ಎಂದಲಲ್ಲದೆ ವಾರಿ ಜಲಚರ ಎಂದಲಲ್ಲವೇ. ಈ ಮೀನ, ಮೊಸಳಿ, ತಿಮಿಂಗಲು ಎಷ್ಟು ಜಲಚರ ಪ್ರಾಣಿಗಳವ, ಎಲ್ಲ ಅವು ಬಾಯಾಗಿ ನೀರು ತೊಗೊತಾವ, ಬಾಯಾಗಿ ನೀರು ಬಿಡ್ತಾವೆ. ಆ ಎಲ್ಲ ಪ್ರಾಣಿಗಳ ಬಾಯೊಳಗೆ ಹೋಗಿ ಹೊರಗೆ ಬಂದ ನೀರೇ ಮಡ್ನೀರು ಏನು ಮಡ್ನೀರು, ಅದೆಲ್ಲ ಎಂದಲ್ಲಿ ಸಹಿ ಅಂತ ಬೈದ್ಬಿಡ್ತಾರೆ. ಕನಕನ ಯುಕ್ತಿ ಮುಂದೆ ಮಾತಾಡೋದು ಕಷ್ಟ ಆಗ್ತದೆ. ಅಲ್ಲ, ಎಲ್ಲ ಜಲಚರ ಪ್ರಾಣಿಗಳ ಬಾಯೊಳಗಿಂದ ನೀವೇ ಈಸ್ತಿರ್ತೀರಿ, ಬಾಯಾಗಿ ನೀರು ತೊಗೊಂಡು ಉಗುಳ್ತಿರ್ತೀರಿಲ್ಲ. ಈಸು ಮುಂದೆ ಬಾಯಾಗಿ ನೀರು ಬರ್ತಿರ್ತದೆ, ಅದು ಉಫ್ ಒಂದು ಬಾಯಿ, ಅದು ಅವ್ರಿಗೆ ಬಾಯಿಂದ ನೀರು ಹೊರಗೆ ಹಾಕ್ತಿರ್ತೀರಿ. ಮತ್ತು ಅದೇ ನೀರು ಮಡಿ ಅಂತ, ಇದು ಮಡಿ ಅಂತೀರಿ. ಆ ಎಂಜಲ್ ನೀರಿಗೆ ತೊಗೊಂಡು ಬರ್ತೀರಿ ನಾವು. ಮತ್ತು ನಮ್ಮ ನೀರು ಭಾಳ ಚಲೋ ಇರ್ತಾವೆ, ನಾವು ಭಾಳ ಮಡಿ ಅಂತೀರಿ. ಎಲ್ಲ ಎಂಜಲ್ ನೀರು ನಿಮ್ಮದೇ ಎಂಜಲ, ಅದು ದೇವ್ರ ತಲೆ ಮೇಲೆ ಹಾಕ್ತೀರಿ ಮೀಸಲು ನೀರು ಅಂತ. ಆ ಪ್ರಾಣಿಗಳ ಎಂಜಲ, ಜಲಚರ ಪ್ರಾಣಿಗಳ ಎಂದಲಲ್ಲವೇ. ಹಾಲು ಕರುವಿನ ಎಂದಲಲ್ಲವೇ. ಕರು ಕುಡಿತದೆ, ಆಮೇಲೆ ನೀವು ಹಿಡ್ಕೋತೀರಿ. ಮತ್ತು ಅದು ಕರುವಿನ ಎಂದಲಲ್ಲೇನದು, ಅದು ಇನ್ನೇನದು. ಎಂದಲಲ್ಲಿ ಅದು ಪರರೆಂದಲಿಲ್ಲದೆ ಬೇರೆ ಭಾವಿಸ ಎಂದಲುಂಟೆ ದೇವ ರಕ್ಷಿಸು ನಮ್ಮ ನನವರ್ತ. ಹಿಂಗೆ ವಿಚಾರ ಮಾಡಿ ನೋಡಿದರೆ ಎಂದಲಿ ಬಿಟ್ಟರೆ ಇನ್ನು ಏನೇನೂ ಇಲ್ಲ. ಹಾಗಾದ್ರೆ ಎಂದಲೆಲ್ಲ ಮೈಲಿ ಆದ್ರೆ ಜಗತ್ತೇ ಮೈಲಿ ಆಯ್ತು, ಇನ್ನು ಸಂರಕ್ಷಣೆ ಮಡಿ ಆಗೋದು ಹೆಂಗೆ. ಅದಕ್ಕೆ ನಿನ್ನಿಂದ ಎಲ್ಲ ಮಡಿ ಆಗ್ತದೆ, ನೀ ರಕ್ಷಣೆ ಮಾಡಿ ಮಾರಾಯ. ಇಲ್ಲಾಂದ್ರೆ ಈ ಮಡಿ ಮೈಲಿಗೆ ನಾವು ನೋಡ್ಕೊತ ಕೂತ್ವಿ ಅಂದರೆ ನಮ್ಮ ಜೀವನದಾಗ ನಾವೆಲ್ಲ ಎಂದಲೇ ಹಾಕ್ಕೊತ ಬಂದೀವಿ. ನಾವು ಹುಟ್ಟಕ್ಕಿಂತ ಮೊದಲೇ ಎಂದಲ, ಆಮೇಲೂ ಎಂದಲ, ಬೆಳೆಯೋ ಮುಂದೂ ಎಂದಲ, ಮತ್ತು ಎಂದಲಾಗೇ ಇರ್ತೀವಿ ನಾವು. ಏನು ಭಗವಂತ ಇದು ಅಂತೂ ಭಾಳ ವಿಚಿತ್ರವಾಗಿ ಕೇಳ್ತಾನೆ. ಈ ತೆರೆದಳು ಅಚ್ಯುತನ ನಾಮವ ನೂತನದಿ ವಸುಧಾ ತಳದಿ ವಿಖ್ಯಾತಿ ಬಯಸದೆ ಬಣ್ಣಿಸಿದೆ ಭಾಮಿನಿಯ ವೃತ್ತದಲ್ಲಿ. ನಾ ಏನೋ ಭಗವಂತ ಬರಿಸಿದ ಈ ತೆರೆದಿ ಅಚ್ಯುತನ ನಾಮವ ನೂತನದಿ. ಸ್ವಲ್ಪ ಹೊಸ ರೀತಿ ಹೇಳೋಣ. ಸಾಹಿತ್ಯದ, ಷಟ್ಪದಿಯ, ಕನ್ನಡದ ಎಲ್ಲನೂ ನೂತನವೇ ಇವು. ಕನ್ನಡದಾಗೆ ತತ್ವಜ್ಞಾನಿ ಹೇಳೋದು ಮಡಿಲೇ ಕನ್ನಡ ಮಾತಾಡಬಾರ್ದು ಅಂತಾರೆ, ಇಂಗ್ಲೀಷ್ ಮಾತಾಡಿದರೆ ಮೈಲಿ ಅಂತದ್ದು. ಇನ್ನೂ ಅದು ಪರದೇಶದ ಭಾಷಾ. ನಮ್ಮಲ್ಲಿ ಕೆಲವು ಮಡಿಗೆ ಬರುವುದಿಲ್ಲ. ಬಟಾಟಿ, ನಮ್ಮ ತಿರುಪತಿ ಅಂಕಪ್ಪಗೆ ಈ ಮೆಣಸಿನ್ಕಾಯಿ ತೊಗೊಂಬೋದಿಲ್ಲ, ಅವೆಲ್ಲ ಬೇರೆ ಪರದೇಶದಿಂದ ಬಂದದ್ದು. ಮೆಣಸು ಇಲ್ಲಿದ್ದು ಕರಿ ಮೆಣಸು, ಇವು ಕೆಂಪು ಮೆಣಸಿನ್ಕಾಯಿ ಫಾರಿನ್ನಿಂದ ಬಂದಾವ. ಅದಕ್ಕೆ ಅದರಿಂದ ಅವ್ನು ನಾವು ಮಡಿ ತೊಗೊಂಬಿಲ್ಲ, ಇನ್ನೂ ಅಂಕಪ್ಪನ ಇದ್ದಾಗ ತೊಗೊಂಬಿಲ್ಲ ಮೆಣಸಿನ್ಕಾಯಿ. ಇವು ಯಾವ ಕೆಲವು ಇವು ಫಾರಿನ್ ಬಂದಾವ ನೋಡ್ರಿ, ಇವು ತೊಗೊಂಬಿಲ್ಲ. ಇಷ್ಟು ಎಂದಲ ಮುಸ್ರಿ ಮೇಲೆ ನಾವು ಅದಕ್ಕೆ ಯಾರೂ ಕೇಳಿದ್ರು, ಈ ತೆಂಗಿನಕಾಯಿ ಬಾಳೆಹಣ್ಣು ಕಿವಿಗೆ ದೇವ್ರಿ ಅವು ಎಡೆ ಸೇರ್ತಾವೇನು ರೀ, ಎಷ್ಟು ಹಣ್ಣು ಬಂದಿರ್ತಾವಲ್ಲ ಅಂತಂದರು. ಎಲ್ಲ ಹಣ್ಣುಗಳು ಎಂದಲಾಗಿ ಬೆಳೆಯುವ ಸಂದರ್ಭದ. ಈ ಬಾಳೆಹಣ್ಣಿಗೆ ಬೀಜ ಇಲ್ಲ, ಹೀಗಾಗಿ ಅದು ಎಂದಲಾಗಿ ಪ್ರಸಂಗಿಲ್ಲ. ಮಾವಿನ ಹಣ್ಣು ನಾ ತಿಂದು ಬಾಯಿಂದ ಆ ಗೊರಟ ಒಗೆದಿರ್ತೀನಿ, ಅದೇ ಹಣ್ಣಿನ ಗಿಡ ಬೇಯಿಸ್ತದೆ. ಬೀಜನೇ ಎಂದಲಾದ್ರಿಂದ ಗಿಡದ ಹಣ್ಣುಗಳೆಲ್ಲ ಎಂದಲಾಗಿರೋ ಸಂದರ್ಭ ಇರ್ತಾವಂತ ತಿಳ್ಕೊಂಡು ಮಾವಿನ ಹಣ್ಣು, ಚಿಕ್ಕು ಹಣ್ಣು, ಬೀಜ ಇದ್ದದ್ದು ಹಣ್ಣುಗಳೆಲ್ಲ ಎಂದಲಾಗಿ ಬೆಳೆಯುವ ಸಂದರ್ಭ ಅಂತ ತಿಳ್ಕೊಂಡು ಮಡಿವಂತರು. ತೆಂಗಿನಕಾಯಿ ಹಾಗಲ್ಲ, ಇಡೀ ತೆಂಗಿನಕಾಯಿನೇ ಅದೇನೋ ಎಂದ ಹಚ್ಚಿ ಕಡಿದು ಸ್ವಲ್ಪ ಕೊಬ್ಬರಿ ತಿಂದು ಉಳಿದದ್ದು ಮತ್ತು ಬಿತ್ತುವುದು ಹೀಗೇನಿಲ್ಲ, ಇಡೀ ತೆಂಗಿನಕಾಯಿನೇ ಇಡಬೇಕು. ಹಂಗೆ ಬಾಳೆಹಣ್ಣು ಬೀಜ ಇಲ್ಲ, ಅದೇನಿಲ್ಲ, ಸೊಟ್ಟಿ ಒಗಿತೀರಿ, ಅದರಿಂದ ಏನು ಬೆಳೆಯೋದಿಲ್ಲ. ಅವೆರಡು ಮಡಿಲೇ ಒಂದು ಹುಟ್ಟ್ಯಾವಂತ, ಅದಕ್ಕೆ ಅವು ಎರಡೇ ನೈವೇದ್ಯ ಕೊಡ್ತೀವಿ ಅಂತಾರೆ. ಅಲ್ಲ, ಇಲ್ಲಿ ನಮಗೆ ಬೇಕಾದಷ್ಟು. ಇದು ನೂತನ. ನಾನು ಕನ್ನಡದಾಗ ಹೇಳಿದೆ, ಇಡೀ ನಾವೊಬ್ಬ ಶೂದ್ರನಾಗಿ ಇಡೀ ರಾಮಾಯಣ ಮಹಾಭಾರತ ಭಕ್ತಿ ಸಿದ್ಧಾಂತವನ್ನು ಹೇಳಿದೆ. ಇದು ಒಂದು ನೂತನವೇ. ಈ ಸಾಹಸ ನಾ ಮಾಡಿದ್ನೋ ದೇವ್ರು ಮಾಡಿಸಿದ್ನೋ ಅಥವಾ ನನಗೆ ಗೊತ್ತಿಲ್ಲ, ಅದು ಇದು ನೂತನ. ಈ ನನ್ನ ಮಾತು ನೂತನ. ಅದು ತತ್ವಜ್ಞಾನದ ಅಭಿವ್ಯಕ್ತಿಗೆ ಜಟಿಲವಾದ ಶೈಲಿಗಿಂತ ಸೊಗಸಾಗಿರ್ತಕ್ಕ ಕನ್ನಡದ
ಈ ಭಾಷೆಯನ್ನು ತಿಳಿಗನ್ನಡದ ಭಾಷೆ ಹಳೆಗನ್ನಡದಾಗ ಹೇಳಿಲ್ಲ. ಹಳೆಗನ್ನಡದಾಗ ಹೇಳಿದ್ರೆ ಇನ್ನೂ ಕಷ್ಟ ಆಗ್ತಿತ್ತು. ಹಿಂದಿ ಒಳಗೆ ಖಡಿ ಬೋಲಿ ಅಂತದ. ಖಡಿ ಬೋಲಿಯಿಂದ ನಾವೇನು ಇವತ್ತು ಮಾತಾಡ್ತೀವಿ ಈ ಭಾಷೆದಾಗ ಕಾವ್ಯವನ್ನು ರಚನೆ ಮಾಡಿದ್ರು. ಅದು ಬಹಳ ಅದು ಜನರ ಮನಸ್ಸಿಗೆ ಹಿಡಿಸ್ತದೆ. ಹಾಗೆ ಮತ್ತು ಖ್ಯಾತಿ ಬಯಸದೆ ಏನಿಲ್ಲ, ನನಗೇನು ಕೀರ್ತಿ ಬೇಕು ಅಂತ ನಾನು ಇದನ್ನೇನು ಬರೆದಿಲ್ಲ, ಭಕ್ತಿ ಬೇಕು ಅಂತ ಇದನ್ನು ಬರೆದೀನಿ. ಅದಕ್ಕೆ ಖ್ಯಾತಿ ಬಯಸದೆ ಬಣ್ಣಿಸಿದೆ ಭಾಮಿನಿಯ ವೃತ್ತದಲ್ಲಿ ನೀತಿ ಕೋವಿದರು, ನೀವೆಲ್ಲ ನೀತಿ ಕೋವಿದರು, ಆಲಿಸುವರು ಅತಿ ಪ್ರೀತಿಯಲ್ಲಿ. ನೀವೆಲ್ಲ ನೀತಿ ಕೋವಿದರು, ತತ್ವ ಬೇಕು ನಿಮಗೆ, ನೀವು ಪ್ರೀತಿಯಿಂದ ಆಲಿಸ್ರಿ. ಕೇಳಿದರಿಗೆ ಸುರಾರಾಟಿ ಚೆನ್ನಿಗರಾಯ ಸುಖಗಳನ್ನು ಈವ ಅನವರ್ತ ಅಂತ ಕನಕ ಭಾಳ ಸುಂದರವಾದ ರೀತಿಯೊಳಗೆ ವರ್ಣನೆ ಮಾಡ್ತಾನೆ. ಇದು ಹರಿಭಕ್ತಿ ಸಾರದ ಒಂದು 111 ಪದ್ಯಗಳಲ್ಲಿ 4-5 ಪದ್ಯಗಳನ್ನು ಮಾತ್ರ ನಾವು ಮೆಲುಕು ಹಾಕುವ ಒಂದು ಸಣ್ಣ ಕಾರ್ಯವನ್ನು ಮಾಡಿದ್ವಿ. ಪ್ರತಿಯೊಂದು ಪದ್ಯ ಇದೇ ರೀತಿಯಾಗಿರ್ತಕ್ಕ ಅದ್ಭುತತೆಯನ್ನು, ಆ ವಾಕ್ಯದ ರಚನೆ, ಆ ಶಬ್ದಗಳ ಪ್ರಯೋಗ, ಪ್ರತಿಯೊಂದು ಶಬ್ದ ಅರ್ಥದ ಗಾಂಭೀರ್ಯ ತುಂಬಿಕೊಂಡವು. ಅರ್ಥ ತುಂಬಿದ ಶಬ್ದ ಇದ್ದರೆ ಶಬ್ದಕ್ಕೆ ಕಿಮ್ಮತ್ತು ಬರ್ತದೆ, ಇಲ್ಲಾಂದರೆ ಬರೀ ಅರ್ಥಕ್ಕೆ ಕಿಮ್ಮತ್ತು ಇರ್ತದೆ. ಬಂಗಾರ ಎಂಬ ಶಬ್ದ ನೀವು ಎಷ್ಟು ಬಾಯಿಂದ ಅಂದರೂ ಅದಕ್ಕೆ ಕಿಮ್ಮತ್ತು ಕಡಿಮೆ. ಅದೇ ಆ ಶಬ್ದದ ಅರ್ಥ ಯಾವುದು? ಬಂಗಾರ ಪದಾರ್ಥ, ಅದಕ್ಕೆ ಕಿಮ್ಮತ್ತದ. ಅದು ಅರ್ಥಕ್ಕೆ ಕಿಮ್ಮತ್ತು ಭಾಳ, ಶಬ್ದಕ್ಕಿಂತ ಅಂತಂದ. ಆದರೆ ಕನಕ ಅರ್ಥದಷ್ಟೇ ವ್ಯಾಲ್ಯೂ, ಬೆಲೆ, ಕಿಮ್ಮತ್ತು ಶಬ್ದಕ್ಕೆ ಬರುವ ಹಂಗೆ ತನ್ನ ಕೃತಿಯೊಳಗೆ ಆ ಶಬ್ದಗಳನ್ನ ಜೋಡಿಸ್ಯಾನ. ಅದು ಹರಿಭಕ್ತಿ ಸಾರ. ಅವನಿಗೆ ಎಲ್ಲನೂ ಕೃತಿ ಅದರೊಳಗೆ ಇದು. ಅದಕ್ಕೆ ಹೇಳಿದಾನ ಅವನು ದಾಸರೊಳಗೆ ಕವಿ ಆಗ್ಯಾನ, ಕವಿಗಳಲ್ಲಿ ಅತ್ಯದ್ಭುತ ದಾಸನಾಗ್ಯಾನ. ಹಿಂಗಾಗೋರು ಕಡಿಮೆ. ಪ್ರಾಯ ಕವಿಗಳು ದೇವರು, ಭಕ್ತಿ, ನಮಸ್ಕಾರ, ಚಮತ್ಕಾರ ಸ್ವಲ್ಪ ಕಡಿಮೆ ಇರ್ತಾವೆ. ಹೇಳಲಿಕ್ಕೆ ಶಾಣ್ಯಾರು, ಮಾಡಲಿಕ್ಕೆ ಕಷ್ಟ. ಅವ್ರು ಥೇರಿ ಒಳಗೆ ಶಾಣ್ಯಾರು, ಪ್ರಾಕ್ಟಿಕಲ್ನೊಳಗೆ ಸ್ವಲ್ಪ ಫೇಲ್ ಆಗೋದು ಭಾಳ ಜಗತ್ತಿನಾಗ. ಕೆಲವರು ಉಪನ್ಯಾಸದೊಳಗೆ ಭಾಳ ಚಂದ ಮಾತಾಡ್ತಿರ್ತಾರೆ, ವಾಸ್ತವಿಕ ಜೀವನದಾಗ ಮಾತಾಡೋದ ನಿರ್ಲಿಪ್ತತೆಯನ್ನು ಸಾಧಿಸಿರ್ತಾರೆ. ಆ ಶಬ್ದದ ಉಪನ್ಯಾಸದ ನಿರ್ಲಿಪ್ತತೆ ಬದುಕಿನಿದ್ದಕ್ಕೂ ಇರ್ತದೆ. ಹಾಗಲ್ಲ ಕನಕನ ಜೀವನ. ಒಬ್ಬ ಅನುಭವಿಸಿ ಆಡಿದ ಮಾತಿಗೆ, ನೀವು ರಾಮಕೃಷ್ಣ ಪರಮಹಂಸರ ಕಥೆ ಕೇಳಿರ್ತಿಲ್ಲ, ಅನುಭವದಿಂದ ಅನುಭವಿಸಿ ತಾನು ಮೊದಲು ತ್ಯಾಗ ಮಾಡಿ, ಬೆಲ್ಲ ಏನೋ ತಾವು ಮೊದಲು ತಿನ್ನೋದು ಬಿಟ್ಟು ಆಮೇಲೆ ಆ ಹುಡುಗ ಉಪದೇಶ ಮಾಡಿದ್ರಂತೆ ರಾಮಕೃಷ್ಣ ಪರಮಹಂಸರು, ನೀನೇನೋ ಬೆಲ್ಲ ಬಿಡು ಅಂತ. ಅದು ಪರಿಣಾಮಕಾರಿ ಆಯಿತು, ಬಿಟ್ಟು. ಆ ಮುದುಕ್ ಕೇಳ್ತಂತೆ, ಇಷ್ಟು ದಿವಸ ಯಾಕೆ ತಲಾ ಮಾಡಿದ್ರಿ? ಅಷ್ಟೇ ನೀವು ಮೊದಲೇ ಉಪದೇಶ ಮಾಡಿದ್ರಿ. ಈ ಉಪದೇಶ ಆ ಹುಡುಗ ಬಿಟ್ಟಿದ್ರೆ ಒಂದು 5 kg ಬೆಲ್ಲ ಉಳಿತಿತ್ತು ಅಂತ. ಪರಮಹಂಸ ಇದಂತ, ನಾನೇ ತಿಂತಿದ್ದೆ ದಿನ ಇಷ್ಟು ಬೆಲ್ಲ, ಮತ್ತು ನಾ ಉಪದೇಶ ಮಾಡಿದರೆ ಅದು ನಿನ್ನ ಮೊಮ್ಮಗ ನಾಟ್ಬೇಕು ಹಂಗೆ. ಅದಕ್ಕೆ ನನಗೆ ಬಿಡ್ಲಿಕ್ಕೆ ಒಂದು ತಿಂಗಳು ಹಿಡಿತು. ಈಗ ಬಿಟ್ಟಿನಿ, ಅದಕ್ಕೆ ಈಗ ನನ್ನ ಮಾತಿಗೆ ತೂಕ ಬಂದದ್ದು. ಒಂದು ತೂಕ ಹಂಗೆ ಕನಕ ಮಾತಿಗೆ ತೂಕ ಬರಲಿಕ್ಕೆ, ತೂಕ ಬರಬೇಕು ಅಂತಲ್ಲ, ತಾನು ಪರಿವರ್ತನೆಯನ್ನು ಹೊಂದಿ ಭಗವದ್ಭಕ್ತನಾಗಿ ಅಂಥ ಕಾರ್ಯವನ್ನು ಮಾಡಿದ ಮಹಾನುಭಾವ ಕನಕ ಅಂತ ನಾವು ಕಾಣ್ತಾ ಇದ್ದೇವೆ. ಇನ್ನು ಸ್ವಲ್ಪ ಮೆಲುಕು ಹಾಕೋಣ, ಎಲ್ಲನೂ ಆಗೋಲ್ಲ. ಎಲ್ಲರಿಗೂ ನಮಸ್ಕಾರವನ್ನು ಮಾಡಿ, ಪ್ರಸಕ್ತಿ ಏನು ಅಂದರೆ ರಾಮಚಂದ್ರ ದೇವರ ಕಥೆಯೆಲ್ಲ ಹೇಳಿದ. ರಾಮ ವನವಾಸಕ್ಕೆ ಹೋದ, ಮತ್ತು ಇದಕ್ಕೆ ಹೋಗಿ ಲಂಕೆಗೆ ಹೋಗಿ ರಾವಣನನ್ನು ಸಂಹಾರ ಮಾಡಿ ವಿಭೀಷಣನಿಗೆ ಪಠ್ಯವನ್ನು ಕಟ್ಟಿ ರಾಮಚಂದ್ರ ದೇವರು ತಿರುಗಿ ಬರ್ತಾ ಇದ್ದಾರೆ. ಬರುವಾಗ ಗೌತಮರ ಆಶ್ರಮ, ಅಲ್ಲಿ ರಾಮ ಇಳ್ಕೊಂಡು ಹನುಮಂತನ ಕೊಟ್ಟು ಕಳಿಸಿದ. ಹನುಮಂತ ನೀ ಹೋಗಿ ನಮ್ಮ ಭರತನಿಗೆ ಹೇಳು, ರಾಮ ಬರ್ತಾ ಇದ್ದಾನೆ ಅಂತ ಹೇಳಿ ಕಳಿಸಿದ. ಭರತ ಆನಂದ ಪಡ್ತಾ ಇದ್ದ. ಇಲ್ಲೇ ಮತ್ತು ಭಾರಿ ಸಂಭ್ರಮದಿಂದ ಬಂದರು. ತಿರುಗಿ ಬಂದ ಮೇಲೆ ಈ ಕಥೆ ಏನು ಅಂದರೆ, ಧರ್ಮರಾಜಿಗೆ ಮಹಾಭಾರತದೊಳಗೆ ವನಪರ್ವದೊಳಗೆ
ಶಾಂಡಿಲ್ಯ ಋಷಿಗಳು ರಾಮಾಯಣದ ಕಥೆ ಹೇಳ್ತಾರೆ. ಶಾಂಡಿಲ್ಯ ಅಂತ ಋಷಿಗಳು ರಾಮಾಯಣದ ಕಥೆಯನ್ನು ಧರ್ಮರಾಜನಿಗೆ ವನಪರ್ವದೊಳಗೆ ಹೇಳ್ತಾರೆ. ಹೇಳುವಾಗ ಈ ಕಥೆ ಹೇಳ್ಯಾರ. ಹಿಂಗೆ ಧರ್ಮರಾಜ ಶಾಂಡಿಲ್ಯರ ಸಂವಾದದೊಳಗೆ ಪ್ರಸಕ್ತವಾದ ರಾಮಾಯಣದ ಕಥೆ. ಆ ರಾಮಾಯಣದ ಕಥೆಯೊಳಗೆ ರಾಮ ಆಗಮಿಸಿ ಅಯೋಧ್ಯೆಯ ಸಿಂಹಾಸನವನ್ನು ಏರಿದಾಗ ವೈಭವದ ಅವಾಗ ಅಡಿಗೆ ಊಟದ ವ್ಯವಸ್ಥೆ ಮಧ್ಯದೊಳಗೆ ಬರುವಾಗ ಗೌತಮರಾಶ್ರಮದವರು ಏನು ಪದಾರ್ಥ ಮಾಡಿಸಿದ್ರು ಅಂದರೆ ಸಾವಿರಾರು ಪದಾರ್ಥ ಮಾಡಿಸಿದ್ರು. ಮೇಜವಾನಿ ರಾಮ, ಹನುಮಂತನೇ ಮೊದಲಾದ ಕಪಿಗಳು, ವಿಭೀಷಣರೇ ಮೊದಲಾದವರನ್ನು ಕರೆದು ಸುಗ್ರೀವಾದಿಗಳಿಗೆ ಎಲ್ಲ ಪದಾರ್ಥಗಳನ್ನು ನೀಡಿದ ತಿನ್ನಲಿಕ್ಕೆ. ಹನುಮಂತಂದ ಪದಾರ್ಥವನ್ನು ಸ್ವೀಕಾರ ಮಾಡುವಾಗ ಅದು ಯಾವುದರಿಂದ ನಿರ್ಮಾಣ ಆಗ್ಯದ ಅಂತ ಸ್ವಲ್ಪ ನೋಡಬೇಕು. ಇದಕ್ಕೆ ದ್ರವ್ಯ ಶುದ್ಧಿ ಅಂತಂತಾರೆ. ನಾವು ಅದನ್ನು ನೋಡಲಿಲ್ಲ ಅಂದರೆ ಸ್ವಲ್ಪ ವಿಪರೀತ ಪರಿಣಾಮ ಆಗ್ತಾವೆ ನಮ್ಮ ಮೇಲೆ. ಯಾವಾಗಲೂ ಯಾವುದೇ ಪದಾರ್ಥ ಈ ಆಹಾರದ ವಿಷಯದೊಳಗೆ ಮಡಿವಂತಿಕೆ ಬಂದದ್ದೇ ಈ ಕಾರಣದಿಂದ. ಆಹಾರ ಉಪನಿಷತ್ತಿನ ಪ್ರಕಾರ ಛಾಂದೋಗ್ಯ ಹೇಳ್ತದೆ, ಆಹಾರ ಶುದ್ಧವು ಸತ್ವಶುದ್ಧಿ. ನಮ್ಮ ಆಹಾರ ಶುದ್ಧ ಇದ್ದರೆ ನಮ್ಮ ಬುದ್ಧಿ ಶುದ್ಧ ಆಗ್ತದೆ. ಅಸಿತಮನ್ನಂ ತ್ರೇಧಾ ಭವತಿ, ತಿಂದ ಅನ್ನ 3 ಭಾಗ ಆಗ್ತದೆ. ಒಂದು ಭಾಗ ಸೂಕ್ಷ್ಮವಾದ ಮನಸ್ಸಾಗಿ ಪರಿವರ್ತನೆ ಹೊಂದ್ತದೆ, ಎರಡನೇದು ಕಶ್ಮಲವಾಗಿ ಹೊರಗೆ ಹೋಗ್ತದೆ, ಮೂರನೇದು ಶಕ್ತಿಯಾಗಿ ದೇಹದ ಇಂದ್ರಿಯಗಳನ್ನು ಪೋಷಣೆ ಮಾಡ್ತದೆ. ಒಂದು ಸೂಕ್ಷ್ಮ ಭಾಗ ಮನಸ್ಸು ಆಗ್ತದೆ. ಎಂಥ ಆಹಾರ ತಿಂತೀವಿ ಮನಸ್ಸು ಹಾಗೇ ಆಗ್ತದೆ ಅಂತಿಕೊಂಡೆ. ಕೃಷ್ಣ ಸಾತ್ವಿಕ ಆಹಾರ ಅಂದರೆ ಏನು, ರಾಜಸ ಆಹಾರ ಅಂದರೆ ಏನು, ತಾಮಸ ಆಹಾರ ಅಂದರೆ ಏನು, ಗೀತೆಯ ಉಪಸಂಹಾರದೊಳಗೆ ಆಹಾರದ ತ್ರೈವಿಧ್ಯವನ್ನು ಹೇಳಿ ಅದರ ಪರಿಣಾಮವನ್ನು ಹೇಳ. ಬದುಕಿನ ಎಲ್ಲ ಅಂಗಗಳನ್ನು ಸ್ಪರ್ಶ ಮಾಡಿ ಅದಕ್ಕೊಂದು ತಿರುವನ್ನು ನೀಡಿದ್ದು ಭಗವದ್ಗೀತಾ. ಆದ್ದರಿಂದ ಹನುಮಂತಂದ ಇವೆಲ್ಲ ನಿರ್ಮಾಣವಾದ ಪದಾರ್ಥಗಳಿಗೆ ಮೂಲ ಯಾವುದು ಅಂತ ಕೇಳಿದ. ಕೆಲವರಿಗೆ ಅದು ಗೊತ್ತೇ ಆಗೋದಿಲ್ಲ. ಇದು ಎದರಿಂದ ಮಾಡ್ಯಾರ ಮುಂದೆ ಕನ್ಫ್ಯೂಸ್ ಆಗ್ತದೆ. ಯಾರು ಜಿಲೇಬಿ ಮಾಡಿದ್ರು, ಇದು ಎದರಿಂದ ಮಾಡಿರಿ ಅಂತ. ಜಿಲೇಬಿ ಭಾಳ ಗೊತ್ತಿದ್ದವು, ಅದು ಮೈದಾದಿಂದ ಮಾಡ್ಯಲ್ಪಟ್ಟಿದ್ದು. ಮೈದಾ ಎದರಿಂದ ನಿರ್ಮಾಣ ಆಗ್ಯದ ಏನೋ ಗೊತ್ತಿಲ್ಲಪ್ಪ. ಅಂಗಡಿಗೆ ಹೋಗ್ತೀವಿ, ಮೈದಾ ಅಂತ ಹೇಳ್ತೀವಿ. ಆ ಮೈದಾ ಹಿಟ್ಟನ್ನು ಕೊಟ್ಟಿರ್ತಾರೆ, ತಂದಿದ್ದು ಮಾಡಿರ್ತೀವಿ. ಆ ಮೈದಾ ಎದರಿಂದ ನಿರ್ಮಾಣ ಆಗ್ತದೆ ಗೊತ್ತಾಗೋದಿಲ್ಲ. ಅಲ್ಲ, ಅದ್ರ ತನಕ ಮೂಲಕ್ಕೆ ಹೋಗೋದೇ ಇಲ್ಲ ಮಂದಿ. ಯಾವುದರಿಂದ ಯಾವ ವಸ್ತು ನಿರ್ಮಾಣ ಆಗ್ಯದ. ಈ ಸ್ವದೇಶೀಯ ಆಂದೋಲನ ಅಂತ ಒಂದು ಶುರುವಾಯ್ತು, ನಿಮಗೆಲ್ಲ ಗೊತ್ತದೆ. ರಾಜೀವ್ ದೀಕ್ಷಿತ್ ಅಂತ ಕೆಲವು ಮಂದಿ ಪಾಪ ಇತ್ತು, ಅದಕ್ಕೆಲ್ಲ ಆಲೋಚನೆ ಅಂತ ಸ್ವದೇಶಿ ಪದಾರ್ಥಗಳನ್ನು ಬಳಸ್ರಿ ಅಂತನೂ ಅವರು ದೊಡ್ಡ ರಿಸರ್ಚ್ ಮಾಡಿದರು. ಅದನ್ನು ಮಾಡಿದರೆ ಇಷ್ಟು ಸಮಸ್ಯೆ ಅದ. ನಿಮ್ಮ ಡಾಲ್ಡಾ ಯಾವ್ಯಾವುದ್ರೊಳಗೆ ಏನೇನು ಸೇರಿಸ್ತಾರೆ ಎಲ್ಲ ಕನಕದಾಸರು ಬೈದಂಗೆ ಎಲ್ಲ ಮಡಿ ಮೈಲಿಗೆ ಅಂದಲ ಶಾಖಾಹಾರಿತನ ಎಲ್ಲ ಸ್ವಚ್ಛಾಗಿ ಹೋಗ್ತದೆ. ನಾವು ಇವತ್ತು ಬಳಸೋ ಪದಾರ್ಥನ ಅದಕ್ಕೆ ಸ್ವದೇಶೀಯ ವಸ್ತುಗಳನ್ನೇ ಬಳಸಬೇಕು ಅಂತೇಳಿ ಒಂದು ಆಂದೋಲನ ಯಾಕೆ ಶುರುವಾಯಿತು ಅಂದರೆ ಇದಕ್ಕೆ ಶುದ್ಧಿ. ಹಾಗೆ ಮತ್ತು ಹನುಮಂತ ಕೇಳಿದ, ಈ ದ್ರವ್ಯದ ಶುದ್ಧಿ ಇದಕ್ಕೆ ಕಾರಣ ಯಾವುದು, ಯಾವ ಪದಾರ್ಥದಿಂದ ಈ ಪದಾರ್ಥ ನೀವು ನಿರ್ಮಾಣ ಮಾಡಿರಿ ನಂಗೆ ತೋರಿಸು ಅಂತಂದರು. ಆವಾಗ ಲೋಕದಳು ಅಧಿಕ ಭೋಜನವಿದೆಂದು ಆಕೆವಾಳರು ಬುಧರು ಜರೆದು ನಿರಾಕರಿಸಿ ಬಿಡಲಂತೂ. ಆವಾಗ ಎಲ್ಲ ನೋಡಿದರು, ಭಾರಿಯಾಗಿರ್ತಕ್ಕಂಥದ್ದು ಆನಂದ ಆಯಿತು ಎಲ್ಲರಿಗೂ. ಹನುಮಂತನ ಕೇಳಿದ. ಆವಾಗ ಗೌತಮರು ಈ ಭಕ್ಷ್ಯಗಳು ಮೂಲ ಯಾವ ಪದಾರ್ಥಗಳಿಂದ ನಿರ್ಮಾಣ ಆಗ್ಯಾವ ಅವನ್ನೆಲ್ಲ ತಂದು ತೋರಿಸ್ಲಿಕ್ಕೆ ಹತ್ತು. ಒಂದೊಂದೇ ಪದಾರ್ಥಗಳನ್ನು ತಂದು ತೋರಿಸಿದರು. ಆವಾಗ ಇದು ಯಾವ್ಯಾವುದಿದು ಅಂತ ಎಲ್ಲರಿಗೂ ಒಂದೊಂದು ತೋರಿಸಿದರು. ಯಾವ್ಯಾವುದು ನೆರೆದಲಗೆ ಅನ್ನಿತು. ನೆರೆದಲಗೆ ಅಂದರೆ ರಾಗಿ, ನೆರೆದಲಗೆ ಅಂದರೆ ರಾಗಿ, ನೆಲ್ಲು, ಹಾರಕ, ಬರುಗು, ಜೋಳವು ಮತ್ತು ಕಂಬು, ಶಾಮಿ, ಉರುತರದ ನವಣೆ. ಇದು ನವಧಾನ್ಯವೆಂದೆನಿಸಲು ಮೆರೆವ ರಾಶಿಯ ಕಂಡು ಅವದರೊಳು ಪರಮ
ಸಾರದ ಹೃದಯ ಆರೆಂದರಿಸಿ ಕೇಳಿದರು ಋಷಿಗಳು, ಇದರೊಳಗೆ ಶ್ರೇಷ್ಠ ವಸ್ತುಗಳು ಯಾವುದು? ಇದರೊಳಗೆ ಶ್ರೇಷ್ಠವಾದ ವಸ್ತು ಯಾವುದು? ಇವೆಲ್ಲ ಎಷ್ಟು ಧಾನ್ಯ ತರಿಸಿರಿ, ಇಷ್ಟು ಧಾನ್ಯಗಳಿಂದ ನೀವು ಇಷ್ಟು ಪದಾರ್ಥಗಳನ್ನು ನಿರ್ಮಾಣ ಮಾಡಿರಿ, ಈ ಮೂಲ ಧಾನ್ಯ ಇದರೊಳಗೆ ಶ್ರೇಷ್ಠ ಯಾವುದು ಅಂತ ಕೇಳಿದ. ಕೆಲವರು ಗೋಧಿ ಅಂದರು, ಮತ್ತು ಸಾಮೆಯನ್ನು ಕೆಲವರು, ನವಣೆಯ ಕಂಬು ಜೋಳವ, ಕೆಲವರು ಜೋಳ ಅಂದರು, ಭಕ್ಕರಿ ಲೋಕಧಿಕ್ಕರಿ ಅಂತ ನಮ್ಮ ಕಡೆ. ಭಕ್ಕರಿ ತಿಂದ ಲೋಕಧಿಕ್ಕಾರ, ಅಷ್ಟು ಶಕ್ತಿ ಬರ್ತಂತ. ಭಕ್ಕರಿ ಲೋಕಧಿಕ್ಕರಿ ಅಂತ ಅನ್ನೋದು ಹಿಂಗೆ ಕೆಲವರು ಅಂತೂ ಅವರವ್ರಿಗೆ ಕೆಲವೊಂದು ಹೇಳಿದ. ಕೆಲವರು ಹಾರಕನೆಂದು, ಕೆಲವರು ನೆಲ್ಲು ಅತಿಶಯವೆಂದು ನೋಡಿದರು. ಆವಾಗ ಗೌತಮ ಕೇಳಿದರು, ದಾಶರಥಿ ಕಿತ್ತೈಸು ನಮ್ಮನ್ನು, ನಿಂದೇನಪ್ಪ ಅಭಿಪ್ರಾಯ ಅಂತ ಕೇಳಿದಾಗ ನನ್ನ ನೋಡಿದರೆ ಹೇಳಿದರು, ಈ ನರದಲ್ಲಿಗೆ ಅಂದರೆ ರಾಗಿ ಇದು ಬಹಳ ಶ್ರೇಷ್ಠವಾದದ್ದು. ಎಲ್ಲ ಧರ್ಮದ ಸಾರವನ್ನು ನೀವು ಬಲ್ಲರು ಅರಿಯದೆ ಎಲ್ಲರನ್ನು ನೀನಿಲ್ಲಿ ನುಡಿಯುವ ಉಪೇಕ್ಷೆಯುಂಟೆ ಸಾಕದಂತಿರಲಿ. ನೆಲ್ಲು ನಾನಿರೆ ಗೋಧಿ ಮೊದಲಾದೆಲ್ಲ ಧಾನ್ಯಗಳಿರಲು. ಆವಾಗ ಅವರು ಏನು ಹೇಳಿದರು ಋಷಿಗಳು, ರಾಗಿ ಬಹಳ ಶ್ರೇಷ್ಠ ಅಂದರು. ಸಿಟ್ಟು ಬಂತು ಅಕ್ಕಿಗೆ, ತಕ್ಷಣ ಸಿಟ್ಟು ಬಂತು. ಎನಲವೋ ನರದಲೆಗೆ ನೀನು ಸಮಾನನೇ, ನನಗೆ ಅಕ್ಕಿ ಬಯಸದ. ರಾಗಿ ನೀನು ನನಗೆ ಸಮಾನನೇ, ನಮ್ಮನ್ನು ದಾನವಂತಕ ಬಲ್ಲ ನಿಬ್ಬರ ಹೆಚ್ಚು ಕುಂದುಗಳ ಜಾನಕೀಪತಿಯ ಸನಿಹದಲ್ಲಿ ಕುಲಹೀನ ನೀನು. ನಾವು ನಮ್ಮ ಸಾಮರ್ಥ್ಯ ಏನು, ನಮ್ಮ ಶಕ್ತಿ ಏನು, ನಾವೆಷ್ಟು ದೊಡ್ಡವರು, ಏನೋ ನಿನಗೆ ಸ್ವಲ್ಪ ರಾಮಚಂದ್ರ ದೇವರು ಸಮೀಪಕ್ಕೆ ಕೂಡಿಸಿಕೊಂಡಾರೆ ಅಂತ ಇಷ್ಟು ಅಹಂಕಾರ ಏನು ನಿನಗೆ ಅಂತ ಬೈತಾನೆ. ಲೋಕದಲ್ಲೂ ಅಧಿಕ ಭೋಜನವಿದೆಂದು ಆಕೆವಾಳರು ಬುಧರು ಜರೆದು ನಿರಾಕರಿಸಿ ನಿನ್ನನ್ನು ಜಗತ್ತಿನ ಎಲ್ಲ ಜ್ಞಾನಿಗಳು ರಾಗಿಯನ್ನು ನಿಮ್ಮನ್ನು ನಿರಾಕರಿಸಿದರು. ಅದೇನು ಅಯೋಗ್ಯದು, ಅಲ್ಲೊಳಗೆ ಏನದ ಅಂತ ನಿರಾಕರಿಸಲು ನೀನು ಈ ಬಡವರು ಬಗ್ಗರು ಶೂದ್ರರು ತಿನ್ನುವ ಆಹಾರ ಕೂತಿ. ನಾಲ್ಕೆನಿಳಿಯರು ಸಾಕ್ಷಿ ಜಗತ್ತಿನಾಗಿನ ಇಳಿಯರು ಅಂದರೆ ಎಲ್ಲರೂ ಏನು ತಿಂತಾರೆ ನೋಡು, ಹೈಲಿ ಎಜುಕೇಟೆಡ್ ಮಂದಿ ಏನು ತಿಂತಾರೆ, ಅಕ್ಕಿ ತಿಂತಾರೆ, ರಾಗಿ ಅವನು ತಿಂತಾನೆ, ಯಾರ್ಯಾರಿಲ್ಲ ಇಲ್ಲ ಸಾಕ್ಷಿ. ನಿನ್ನ ವಿವೇಕಿಗಳು ಮೆಚ್ಚುವರೆ, ವಿವೇಕಿಗಳು ಈ ರಾಗಿ ನೀನು ಯಾರು ಮೆಚ್ಚುತ್ತಾರೇನು? ಬಾಯಿದ ಸಾಕು ನಡೆ, ನೀನಾವ ಮಾನ್ಯನು ಕಡೆ ತೊಲಗೆಂದ. ನೀನೇನು ಮಾನ್ಯೋ ಹೋಗಿ ನಡಿಯಂದ. ಕ್ಷಿತಿಯ ಅಮರರು ಜಗತ್ತಿನಾಗ ಎಲ್ಲ ಜನರು ಉಪನಯನದಿ ಸುವ್ರತ ಸುಭೋಜನಮ ಪರಮ ಮಂತ್ರಾಕ್ಷತೆಗಳಲ್ಲಿ, ಅದರಾಗಂತೂ ಅಕ್ಕಿಯ ದಶಾವತಾರವನ್ನು ಕಾಣಬೇಕು. ಬೆಂಗಳೂರು ಮೈಸೂರು ಕಡೆಗೆ ಇಡ್ಲಿ, ದೋಸೆ, ಚಿತ್ರಾನ್ನ, ಅದೇನು ಪುಳಿಯೋಗರ, ಕೇಸರಿ ಭಾತು, ಬಿಸಿಬ್ಯಾಳಿ, ಇವೇನು ಅನ್ನದ್ದೇ ಎಲ್ಲ ದಶಾವತಾರಗಳು. ಇವೆಲ್ಲ ಇತ್ತಾಗೆ ಇರ್ತಾವೆ. ನಮ್ಮ ಕಡೆ ತಿರುಗಿ ಏನು ಇಲ್ಲ. ಅದಕ್ಕೆ ಕ್ಷಿತಿಯ ಅಮರರು ಉಪನಯನದಲ್ಲಿ ಸುವ್ರತ ಸುಭೋಜನ ಪರಮ ಮಂತ್ರಾಕ್ಷತೆಗಳಲ್ಲಿ, ಮಂತ್ರಾಕ್ಷತೆಯಿಂದ ಏನು ಕೊಡ್ತಾರಲ್ಲ ಅದಕ್ಕೂ ನನ್ನೇ ಬಳಸ್ತಾರಂತ ನಾವು ಯಾರು ಅಕ್ಕಿ ಅಂತ ಶುಭ ಶೋಭನ ಮಂದಿಗೆ ವಿವಾಹ ಉಪನಯನದಾಗ ತಲೆ ಮೇಲೆ ಹಾಕಲಿಕ್ಕೆ ನಿಂತು ಹೋಗ್ತಾರೋ ನಾನು ತೋಗ್ತಾರೋ ನನ್ನನ್ನು ಅಂತಾರೆ. ಅವನ ಲೋಕಾನುಭವ ಎಷ್ಟು ಪ್ರಚಂಡಿತ್ತು. ಶುಭ ಶೋಭನದು ಕೆಲವರು ಅವರ ಲೋಕಾನುಭವ ಭಾರಿ ಇರ್ತಾರೆ. ಹರಪನಹಳ್ಳಿ ಭೀಮವ್ವ ಅಂತ ಒಬ್ಬ ಹೆಣ್ಮಗಳು, ಬಾಲ್ಯ ವಿಧವ. ಹರಪನಹಳ್ಳಿ ಭೀಮವ್ವ, ಭೀಮೇಶ ಕೃಷ್ಣ ಅಂತ ಆಕೆ ಅಂಕಿತ. ಆಕೆ 3,000-4,000 ಪುಟದಷ್ಟು ಸಾಹಿತ್ಯ ಬರೆದಾಳ. ಆಕೆ ಈ ಕೃಷ್ಣ ಕೊರವಂಜಿ ಹಾಡು ಅಂತದ, ಮುಯ್ಯಾದ ಹಾಡುಗಳು ಅಂತ ಹಿಂಗವ. ಅದಾಗ ಒಟ್ಟು ಆಗಿನ ಕಾಲಕ್ಕೆ ಪ್ರಸಿದ್ಧವಾದ ಸೀರೆಗಳ ವರ್ಣ ಮಾಡ್ತಾಳೆ. ಅದು ನೋಡಿದರೆ ಜಗತ್ತಿನಾಗ ನಾಗ್ಪುರ ಫರಾಸ್ಪೇಟೆ ಅಂತೂ ಕಂಚಿ ಸೀರೆ ಅಂತಿದೆ. ಸುಮ್ಮ ತಿರುಗಿ ಒಂದು 2-3 ಸೀರೆ ಹೆಸರು ಗೊತ್ತಿರ್ತಾವೆ ಹೆಣ್ಮಕ್ಳಿಗೆ. ನಮ್ಮ ಕಾಲಕ್ಕೆ ಒಂದಾನೊಂದು ಕಾಲಕ್ಕೆ ಇಲ್ಕಲ್ ಸೀರೆ ಅಂತ ಅದ್ರದ್ದೇ ಒಂದು ಹೆಸರು, ಇಲ್ಕಲ್ ಸೀರೆ. ನಾಗ್ಪುರ ಅಂತಿಂದು ಕಂಚಿ ಸೀರೆ ಅಂತ ಒಂದು ಬೇರೆ. ಹೀಗೆಲ್ಲ ಒಂದೊಂದು ಊರಿಗೆ ಒಂದೊಂದು ಸೀರೆ. ಆಕೆ ನೋಡಿ, ಆಕೆ ಸೀರೆ ಒಳಗಿನ ಎಷ್ಟು ತರಹದ ಕೀರ್ತಿ ಈ ದೇಶದೊಳಗಿನೇ ಉಂಟು. ಎಲ್ಲ ಪ್ರತಿಯೊಂದು ಹಿಂಗೆ ಒಂದು ಲಿಸ್ಟ್ ಕೊಟ್ಟಲು ಅಂದರೆ ಆಕೆನ ಡಿಕ್ಷ್ನರಿ ಬರೀಲಿಕ್ಕೆ ಹತ್ತಾಳೋ ಏನೋ ಕೊರವಂಜಿ ಹಾಡು ಬರೀಲಿಕ್ಕೆ ಹತ್ತಾಳೋ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ. ಅದು ಬಾಲ್ಯ ವಿಧವ.
ಆಕೆ ಏನು ತಿಳುವಳಿಕೆ, ಆಕೆ ಲೋಕಾನುಭವ, ಅದು ಆಕೆ ಸಾಮಾಜಿಕ ಪ್ರಜ್ಞೆ ಅಂತ ಇದೊಂದು ಹೊಸ ಶಬ್ದ ನಾವು ಉಪಯೋಗ ಮಾಡ್ತಿರ್ತೀವಿ. ಅವರೆಲ್ಲರ ಲೋಕಾನುಭವಕ್ಕೆ ಅದು ಅದ್ಭುತವಾದ್ದು. ಅದಕ್ಕೆ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭಂದ ಹಂಗೆ ಕನಕ ಅಕ್ಕಿ ಉಪಯೋಗ ಎಲ್ಲೆಲ್ಲಿ ಆಗ್ತದೆ ಎಲ್ಲ ಹೇಳ್ತಾನೆ. ಕರ್ತುಗಳಲ್ಲಿ ಏನೋ ಯಜ್ಞ ಯಾಗ ಹೋಮ ಮಾಡಿದಾಗ ಅಲ್ಲಿ ಆಹುತಿ ಹಾಕಲಿಕ್ಕೆ ನನ್ನನ್ನು ತೋಗ್ತಾರೆ. ಅರಮನೆಯಲ್ಲಿ ಪ್ರತಿದಿನವೂ ರಂಜಿಸುತ್ತಾ ದೇವರಿಗೆ ಅತಿಶಯದ ನೈವೇದ್ಯ ತಾನು ಹೇಳಿದನು ನಾನು ಅಂತ ಹೇಳಿದ ಅಕ್ಕಿ. ಜನಪರಿಗೆ ಎಲ್ಲ ರಾಜರು ಅನ್ನ ತಿಂತಾರೆ, ರಾಗಿ ತಿನ್ನೋದಿಲ್ಲ. ಶಿಶುಗಳಿಗೆ ಮಕ್ಕಳು ಬೆಳೀಲಿಕ್ಕೆ ನಾನು ತಿನ್ನಿಸ್ತಾರೆ. ಬಾಂಧವ ಜನರರಿಗೆ ಬ್ರಹ್ಮರ ಸಮಾರಾಧನೆಗೆ ಶ್ರಾದ್ದ ಪಕ್ಷ ಏನು ಸಮಾರಾಧನಾ ಜಾವಳ ಮುಂಜು ಅದೇನೇನು ಎಲ್ಲ ಫಂಕ್ಷನ್ನು ನಾನು ಬಳಸ್ತಾರೆ. ವಿದ್ಯಾರಂಭ ಕಾಲಕ್ಕೆ ಸಕಲ ಭೂಸುರರ ಮನೆಗಳಲ್ಲಿ ಹರಿದಿವಸ ಉಪಾಸನೆಗಳಲ್ಲಿ ತಾ ಯೋಗ್ಯನೆಂದೆನಿಸಿಕೊಂಬನು ನೀ ಭ್ರಷ್ಟ ತೊಲಗು ಅಂದ. ಹೊಸ ಮನೆಯ ಪುಣ್ಯ ಗೃಹ ಪ್ರವೇಶ ವಾಸ್ತು ನಾನು ಬಳಸ್ತಾರೆ. ಪುಣ್ಯಾರ್ಚನೆಗೆ ನಮ್ಮ ಮಧುಮಕ್ಕಳಿಗೆ ಶೇಷಗೆ ವಸುಮತೀಶರ ಗರುಡಿಯಲ್ಲಿ ಶಸ್ತ್ರಾಸ್ತ್ರದ ಅರ್ಚನೆಗೆ ಯಾವುದೇ ಮಹಾರಾಜರು ಅಸ್ತ್ರಶಸ್ತ್ರನ ಪೂಜೆ ಮಾಡಬೇಕಾದ್ರೆ ನನ್ನ ಹಾಕ್ತಾರೆ, ಅದರ ಮೇಲೆ ನಿನ್ನ ಹಾಕೋದಿಲ್ಲ. ಯಶೈವ ವಿಪ್ರರ ಹಣಿ ಮೇಲೆ ನಾನು ಇಟ್ಕೋತಾರೆ. ಉತ್ತರ ಭಾರತದಾಗ ಭಾಳ ಒಂದು ತೆಲುಗು ಹೆಚ್ಚುಕೊಂಡು ಅದ್ರ ಮೇಲೆ ಮಂತ್ರಾಕ್ಷತೆ ಇಟ್ಕೊಂಡಿರ್ತಾರೆ. ನಮ್ಮಲ್ಲಿ ಅದು ಹಚ್ಚೋದು ಕುಂತ ಅದು ವಿಪ್ರರ ಫಾಲದಲ್ಲಿ ರಂಜಿಸುವ ಗಂಧಾಕ್ಷತೆಯನ್ನು ಭಾವಿಸಲು ಲೋಕದಳು 6 ಸರಿ ಧರಣಿಯ ಮರರು ಮಂತ್ರ ತಂತ್ರ ಉಚ್ಚಾರಣೆಯಲ್ಲಿ ಹಸ್ತಾಂಬುಜರಿ ಮಿಜಹರಿಸಿ ಕೊಡಲು ಅಕ್ಷತೆಯ ಮಂಡೆಯೋಳ ಅಂತ ಮಹಿಮರಿಗೆ ನನ್ನ ಮಂತ್ರಾಕ್ಷತಿ ನನ್ನನ್ನು ಅಭಿಮಂತ್ರಣ ಮಾಡಿ ಕೊಟ್ಟರು ಅಂದರೆ ಎಲ್ಲರೂ ತಮ್ಮ ತಲೆ ಮೇಲೆ ಹಾಕ್ಕೋತಾರೆ. ನೀನು ಯಾರು ತಲೆ ಮೇಲೆ ಇಟ್ಕೋತಾರೆ? ನಾನು ಇಟ್ಕೋತಾರೆ. ಅಕ್ಕಿ ಎಲ್ಲ ಮಠಕ್ಕೆ ಪಡ್ಕೆ ಹೋಗ್ತಾಯಿಲ್ಲ. ಗುರುವಾರ ಹೋಗಿ ಅಲ್ಲಿ ಹೆಂಕಪ್ಪ ಹಳದಿ ಮಂತ್ರಾಕ್ಷಿ ಕೊಡ್ತಾರೆ. ತಿರುಪತಿಗೆ ಹೋಗೋಣ, ಅದು ಕಲ್ಯಾಣೋತ್ಸವ ಮಾಡಿಸೋಣ, ಮತ್ತು ಅಕ್ಕಿ ಕೊಡ್ತಾರೆ. ಎಲ್ಲಿ ಹೋಗಿ ಮಂದಿ ಅಕ್ಕಿ ತಲೆ ಮೇಲೆ ಇಟ್ಕೋತಾರೆ. ಮಂತ್ರಾಕ್ಷತ ದೊಡ್ಡವ್ರ ಕೈಯಿಂದ ಬಂದದು. ದೊಡ್ಡವ್ರ ಕೈ ನೀನು ಯಾವ ದೊಡ್ಡವ್ರು ಮುಟ್ಟುದು ಇಲ್ಲ ನಿನ್ನ ಕೈಯಿಂದ, ಯಾರು ತಲೆ ಮೇಲೂ ಹಾಕ್ಕೊಂಬಿಲ್ಲ, ನಿನ್ನ ಹಣೆ ಬರ ಅಂತ ಬೇಕು ನಾನು. ಧರಣಿಯ ಮರರು ಮಂತ್ರತಂತ್ರ ಹರಿಸಿಕೊಳ್ಳಲು ಅಕ್ಷತೆಯ ಮಂಡೆಯೋಳ ಅಂತ ಮಹಿಮರಿಗೆ ದುರಿತ ದುಃಖ ವಿನಾಶ ಮಂಗಳ ಕರಬಹುದು ತಾನೀವೇ ಸಂತತ ಸಿರಿಯ ಸಂಪತ್ತಾಯುವನು ಕೇಳೆಂದನು ಅಂದ. ಕೇಳ್ತಾರೆ ಇನ್ನೂ ಭಾಳ ಅಕ್ಕಿ ಮಾತು ರಾಗಿ ಅಂದ. ಸುರ ನದಿಗೆ ನುಡಿಯ ಕೇಳುತ್ತ ಕನಲಿ ಸ್ವಲ್ಪ ಮಾತು ಕೇಳಿದ. ಅವನಿಗೆ ಹೆಂಗೆ ಬೈದ, ಗಂಗಾ ನದಿಗೆ ಕಾಡಿನೊಳಗೆ ಹರಿಯುವ ಹಳ್ಳ ಸಮ ಆಗ್ತದೆ, ಸುರ ನದಿಗೆ ಸರಿಯಾಗಿ ಕಾಡೊಳು ಹರಿಯುವ ಹಳ್ಳದ ನೀರು. ಗರುಡನಿಗೆ ಯಾವುದೊಂದು ಸಣ್ಣ ಗುಬ್ಬಿ ಹಾರುವುದು ಸಮ ಆಗ್ತದೆ, ಹಂಸಗೆ ಬಕ ಸಮವಾಗುತ್ತಾನೆಯೋ ಹಾಗೆ ಒಂದು ಕೋಗಿಲೆಗೆ ವಾಯಸ ಮರಿ ಸಮವಾಗುವುದೇ, ಹಾಗೆ ನಾ ಅಕ್ಕಿ ಬೆಳ್ಳಗಿನ ಅಕ್ಕಿ ಪಾಲಿಸಿದ ಅಕ್ಕಿ, ನನಗೆ ನೀ ರಾಗಿ, ನೀನೇನು ಸಮ ಆಗ್ತಿ? ಕೇಳಿತು ಪಾಪ. ಅದಕ್ಕೂ ಕಣ್ಣಾಗ ನೀರು ಬಂದು ರಾಗಿಗೆ ಕಿಳಿ ಮಸಗಿ ಕತಿಗೊಂಡು ನುಡಿದನು ಸಿಡಿಲ ಗರ್ಜನೆಯಂತೆ ನುಡಿಗೆ ಹೇಸಲ್ಲ ಭಂಡ. ನೀವು ಮಾತಾಡಲಿಕ್ಕೆ ನಿನಗೆ ಹೇಸಿನೇ ಇಲ್ಲ. ನಿನ್ನೋಳು ಕೊಡುವರೆ ಮಾರುತ್ತರವ, ನಿನಗೆ ಉತ್ತರ ಕೊಡುವರೆ ಮೂರ್ಖರು, ಕೊಡಬಾರ್ದು ಖರೆ ಅಂದರು. ಅದು ಹೇಳ್ತೀನಿ ಕೇಳು. ನಿನ್ನನ್ನು ಯಾರು ಸ್ವೀಕಾರ ಮಾಡ್ತಾರೆ ಗೊತ್ತೇನು? ಸತ್ಯಹೀನರು. ಕನಕನ ದೃಷ್ಟಿಯೊಳಗೆ ಶ್ರೀಮಂತರು ಅಂದರೆ ಅವ್ರು ಪ್ರಾಮಾಣಿಕ ಅಂತ ಇರುವುದೇ ಇಲ್ಲ ಅಂತ ಸಿದ್ಧಾಂತ. ಕ್ಯಾಪಿಟಲಿಸ್ಟ್ ಮಂದಿ ಅಂದರೆ ಅವ್ರು ಶ್ರೀಮಂತರಾಗ್ಯಾರ ಅಂತಂದ್ರೆ 10 ಮಂದಿ ಗೋಣು ಮುರಿದು ಕುತ್ತಿಗೆ ಕೊಯ್ದು ಡಬ್ಬು ಹಾಕಿ ಟೊಪ್ಪಿಗೆ ಹಾಕಿ ಕಿಸೆ ಕತ್ತರಿಸೇ ತೊಗೊಂಡು ಬಂದಿರ್ತಾರೆ. ಇಲ್ಲಾಂದ್ರೆ ಲೋಕಾಯುಕ್ತರಿಗೆ ಕೆಲಸ ಏನಿತ್ತು? ಇಡೀ ಲೋಕಪಾಲ್ ಹಿಡ್ಕೊಂಡು ಲೋಕಾಯುಕ್ತರಿಗೆ ಸುಮ್ಮ ಅವ್ರ ಹೆಸರು ಯಾರೇ ಇರಲಿ, ನಾಮಕೆ ವಾಸ್ತೆ ಅವ್ರಿಗೆ ಡ್ಯೂಟಿ ಏನರಪ್ಪ, ಪೊಲೀಸರನ್ನ ಹಿಡ್ಕೊಂಡು ಇವರೆಲ್ಲರಿಗೂ ಇಂಥವ್ರು ಇದ್ದಾರೆ ಅಂತ. ಅದಕ್ಕೆ ನೀವು ಸತ್ಯಹೀನರು. ನೀನು ಯಾರು ಬಳಸ್ತಾರೆ ನೋಡು, ಅವ್ರ ಜೀವನದಾಗ ಹೋಗಿ ಕೇಳಿ. ಅಕ್ಕಿಯನ್ನು ಭಾಳ ಬಳಸುವಂತಹ ಶ್ರೀಮಂತರು ಇದ್ದಾರೆ. ನಾವು ತಿಂಗಳಿಗೆ 100 ರೂಪಾಯಿ ಕಿಲೋ ಬಾಸುಮತಿ ಅಕ್ಕಿ ತಿಂತೀವಿ ರೀ ನಿತ್ಯ ಅಂತಂದ್ರೆ ಅಂದ್ರೆ ಪಕ್ಕ ಹಸ್ತೋದು ತೋತಾನೆ ಅಂತ ಅರ್ಥ. ಟೇಬಲ್ ಕೈ ಹಾಕಿ ನಿತ್ಯ ರೊಕ್ಕ ತೊಗೊಂಬೋರಿಗೆ 100 ರೂಪಾಯಿ ಕಿಮ್ಮತ್ತಿನ ಅಕ್ಕಿ ತರಲಿಕ್ಕೆ ಬರ್ತದೆ. ಯಾವ ಶ್ರಮದಿಂದ ಕಳಿಸ್ತಾನೆ ಅವನು ಸಿಂಪಲ್ ಆಗಿರ್ತಾನೆ. ಎಲ್ಲ ಗಾಂಧಿ ಗಿಂಡಿ ಎಲ್ಲ ಇದ್ದಲ್ಲ. ಅದಕ್ಕೆ ಸತ್ಯಹೀನರು. ಬಡವರನ್ನು ಕಣ್ಣೆತ್ತಿ ನೋಡೆ, ನಿನಗೆ ಅಂಥವ್ರ ಮನೆಯಾಗಿರೋ ನೀನು ಬಡವ್ರ ಕಡೆ ಒಂಚೂರು ಒಬ್ಬರ ಕಣ್ಣೆತ್ತಿ ನೋಡ್ತೀರಿ ನೀವು?
ಅಂತ ಅಕ್ಕಿಗೆ ಬೈತಾನೆ. ನೋಡಿ, ಧನಾಢ್ಯರನ್ನು ಬೆಂಬತ್ತಿ, ಶ್ರೀಮಂತರು ಯಾರಿದ್ದಾರೆ ರೂಲಿಂಗ್ ಪಾರ್ಟಿ ಇಸ್ ಅವ್ರ ಪಾರ್ಟಿ ಅಂತಲೂ ಪೈತೀನಿ. ಅದಕ್ಕೆ ಧನಾಢ್ಯರನ್ನು ಬೆಂಬತ್ತಿ ನಡೆಯೋದು ಉಪೇಕ್ಷೆ ನಿನ್ನದು ಹೇಳಲು. ನೀ ಎಷ್ಟು ಮಂದಿನ ಬಡವ್ರನ್ನ ತಿರಸ್ಕಾರ ಮಾಡಿ ಹಾಳು ಮಾಡಿ ಹೇಳೇನ. ಹೆತ್ತ ಬಾಣಂತಿಯರು, ನಿನ್ನ ಹೆತ್ತ ಬಾಣಂತಿಯರು ಅವ್ರಿಗೆ ನಿರ್ವಾಹ ಇಲ್ಲ, ನಾ ರಾಗಿ ಜೀರ್ಣಕ್ಕೆ ಕಟ್ಸಿ ಅಂತ ಅಂಥವ್ರು ಪೂರ್ತಕ್ಕೆ ಮಾತ್ರ ನೀವು ಉಪಯುಕ್ತ. ರೋಗಿಗೆ ಪಥ್ಯ ನೀನೇ ಹೆಣದ ಬಾಯಿಗೆ ತುತ್ತು, ಹೆಣಕ್ಕೆ ಪಿಂಡ ಅಂತ ಹಾಕ್ತಾರಲ್ಲ, ಅದು ನಿನ್ನಿಂದ ಮಾಡ್ತಾರೆ, ನನ್ನಿಂದ ಮಾಡೋದಿಲ್ಲ. ನೀ ಹೆಣದ ಬಾಯಿಗೆ ನೀನು ಹೋಗಿತಿ, ಹೆಣದ ಬಾಯಿಗೆ ತುತ್ತು, ನಿನ್ನ ಜನ್ಮ ನಿರರ್ಥಕವೆಂದ. ರಾಗಿನೂ ಚಂದ ಬೈತಾನ. ಸತ್ತ ದಿನದ ಆರಭ್ಯ ಮನುಜರು, ಸತ್ತ ದಿವಸ ಹಿಡ್ಕೊಂಡು ದಿನ ಒಂದೊಂದು ಪಿಂಡ ಕೊಡ್ತಾರೆ. 13 ದಿವಸ ಆಗೋ ತನಕ ಪಿಂಡ ಕೊಡ್ತಾರೆ ನಿತ್ಯ. ಅದು ಅವನಿಗೆ ಯಾತನಾ ದೇಹ ನಿರ್ಮಾಣ ಆಗಲಿ ಅಂತ ಕೊಡ್ತಿರ್ತಾರೆ. ಅದೆಲ್ಲ ಕನಕದಾಸರಿಗೆ ಗೊತ್ತ, ಎಲ್ಲ ಧರ್ಮಶಾಸ್ತ್ರ ಆಚರಣೆ ವಿಚಾರ. ಸತ್ತ ದಿನದ ಆರಭ್ಯ ಮನುಜರು ಮತ್ತು ಕರ್ಮವ ಹೊತ್ತು ನಿತ್ಯ ಆ ಕರ್ಮಗಳನ್ನು ಪ್ರಾರಂಭ ಮಾಡಿ ಪಿಂಡವನ್ನಿತ್ತು ತಪ್ಪದೆ ಮತ್ತು ವಾಯಸ ಕುಲವ ಕರೆದು ಕೊಡುವರು. ಕಾಗಿ ಕೊಡ್ತಾರೆ. ನೀನು ಮಂದಿ ತುಪ್ತ ನೀಡುವರು, ಎಳ್ಳು ದರ್ಭೆಗೆ ತೆತ್ತಿಗನು ನೀನಾದ ಕೀರ್ತಿಯ. ನಿನ್ನ ಜೋಡಿ ಫ್ರೆಂಡ್ಶಿಪ್ ಯಾರ್ದು? ಎಳ್ಳು ದರ್ಭ ಇವರೇ ನಿನ್ನ ಫ್ರೆಂಡು. ನೀ ಕಾಗಿ ನೀ ಆಹಾರ, ಇಲ್ಲ ಬಾಣಂತಿಯರಿಗೆ, ಇಲ್ಲ ಕೂಸುಗಳಿಗೆ. ತೆತ್ತಿಗನು ನೀನಾದ ಕೀರ್ತಿಯು ಹೊತ್ತುಕೊಂಡೆ ದುರಾತ್ಮ. ಇಂಥ ಕೀರ್ತಿ ನಿಂದು. ನೀ ಹೆಣದ ಬಾಯ ಹಾಕಲಿಕ್ಕೆ ಅಷ್ಟೇ ಯೋಗ್ಯ, ಇಲ್ಲ ಹೆಣದ ಪರ್ಯಾಯವಾಗಿ ಕೊಡೋದು ನಿನಗೆ. ಸತ್ತಿರ್ತಾರೆ ಅವರ ಪ್ರತೀಕ. ಏನು ನಿನ್ನಂಥವ್ರ ಜೋಡಿ ನಾವು ಮಾತಾಡಬಾರ್ದು ಖರೀ ಅಂತ ಮತ್ತೆ ಇದಕ್ಕೆಲ್ಲ ಹಂಗಂದು ಅನ್ನೋದು. ಮಳೆ ತೆಗೆದು ಬೆಳೆ ಅಡಗಿ ಮಳೆ ಹೋಗಿ ಬೆಳಿಲಾರದೆ ಇದ್ದಾಗ ಕ್ಷಾಮದ ವಿಲಯ ಕಾಲದೊಳು ಎಲ್ಲ ಬರಿಗಾಲ, ಎಲ್ಲಿ ಏನಿಲ್ಲೇ ಇಲ್ಲ. ಆವಾಗ ಅಳಿವ ಪ್ರಾಣಿಗಳ ಪಾಪ ಸಾಯ್ತಿರ್ತಾವೆ, ಆಹಾರ ಇಲ್ಲ ಎಲ್ಲ ಜೀವರಾಶಿಗಳು. ಆಧರಿಸಿ ಸಲಹೆಯನ್ನು ನಾ ಕಾಪಾಡ್ತೀನಿ ಅವ್ರನ್ನೆಲ್ಲ. ಆವಾಗ ಕಾಪಾಡುವ ನಾನು. ನಾವು ಇದನ್ನು ಅನುಭವಿಸಿವಿ. 73ನೇ ಇಸ್ವಿಯೊಳಗೆ ಏನೋ ದೊಡ್ಡ ಯುದ್ಧ ನಡೆದಿತ್ತು. ಆವಾಗ ನಾವು ಮುಂಬೈ ಒಳಗೆ ಕಲಿತಿದ್ವಿ. ಅಕ್ಕಿನೇ ಸಿಗ್ತಿದ್ದಿಲ್ಲ. ಯಾವುದೋ ಸ್ವಿಟ್ಜರ್ಲೆಂಡಿಂದ ಅಕ್ಕಿ ಸಿಗ್ತಿದ್ರು. ಅವು ತಾಟ್ನಾಗ ಹಾಕಿದ್ರೆ ತಾಟ್ ಸಹಿತ ಬರ್ತಿತ್ತು, ಅಷ್ಟು ಜಿಗಿ ಇರ್ತಿದ್ದವು. ಎಂಥ ಕಷ್ಟದ ಕಾಲ. ಅಕ್ಕಿ ಅಂದರೆ ಅತಿ ಅಪರೂಪ, ಎಲ್ಲೆಲ್ಲೂ ಇಲ್ಲ. ಅದ್ರಾಗ ಬೇರೆ ಮದುವೆ ಮುಂದ್ವಿ ಜಾವಳ ಪಕ್ಷ ಏನೂ ಮಾಡುವಂಗಿಲ್ಲ, ಫಂಕ್ಷನ್ನೇ ಇಲ್ಲ. ವೈಯಕ್ತಿಕ ತಿನ್ಬೇಕಾದ್ರೂ ಎಲ್ಲೂ ಅಕ್ಕಿ ಸಿಗ್ತಿದ್ದಿಲ್ಲ. ಹಿಂಗೆ ಇಂಥ ವೇಳಕ್ಕೆ ಮತ್ತು ಆಧಾರ ಯಾರು? ನಾನೇ ಅಂತಾನವ. ಅಳಿವ ಪ್ರಾಣಿಗಳನ್ನು ಆಧರಿಸಿ ಸಲಹೆಯನ್ನು ಜಗಬರಿಯೇ ಗೆಲವೋ ನೀನೆಲ್ಲಿ ಹೋಯೋ. ಅಂಥ ವೇಳಕ್ಕೆ ನೀ ಎಲ್ಲಿ ಹೋಗಿದ್ದಿ? ನಿನ್ನಯ ಬಳಗವುದು ತಾನೆಲ್ಲಿ ಹೋದೋ, ನಿಮ್ಮ ಬಳಗ ನೀ ಎಲ್ಲಿ ಹೋಗಿದ್ರಿ? ನೀವೆಲ್ಲ ಹುಲ್ಲು ಧಾನ್ಯಗಳೇನೆಗೆ ಸರಿ ದೊರೆಯೇ ಅಂತ ಬಲ್ಲಿದರು ಬರೀ ಬಡವರಲ್ಲಿ. ನಿನ್ನಲ್ಲಿ ಉಂಟು ಉಪೇಕ್ಷೆ. ಬಡವ್ರನ್ನ ಕಂಡ್ರೆ ನೀವು ಉಪೇಕ್ಷೆ ಮಾಡ್ತೀನಿ, ನಾ ಎಂದೂ ಮಾಡುವುದಿಲ್ಲ. ಅವ್ರಿಗೆ ನಾನೇ ಆಧಾರ. ಈ ಪರಿಪಕ್ಷಪಾತವಿದೆಲ್ಲ ಭಾವಿಸಲು ಮತ್ತು ಬಲ್ಲಿದರು ಬಡವರುಗಳನ್ನು ನಾನು ಶ್ರೀಮಂತರಿರಲಿ ಬಡವರಿರಲಿ ಯಾರಿದ್ದರೂ ಅವರಿಗೆ ಯೋಗ್ಯವಾಗಿರ್ತಕ್ಕ ಪ್ರೀತಿ ಮಾಡುವ ಈ ಶ್ರೀಮಂತ ಬಡವರೆಂಬ ಭೇದವನ್ನು ಅಳೆದು ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡಿ ಎಲ್ಲರನ್ನು ಪೋಷಿಸುವ ಉದಾರ ದೃಷ್ಟಿ ನನಗದ, ನಿನಗಿಲ್ಲ ಅಂತ ಈ ರಾಗಿ ಅಕ್ಕಿನ ಬೈತಾನೆ. ಅಕ್ಕಿಂತ ನಾನಲೈ ಲೋಕದಲ್ಲಿ ನಿರ್ದಯನು ಬಳಿಕೇನಲೈ ಸದ್ಧರ್ಮದಲ್ಲಿ ಮಧುಪಾನವಾದ ಎಲ್ಲ ದುರಾತ್ಮಕ ನಿನ್ನ ಸೇವಿಸಿದ ದಾನವರು ಮಾನವ ಕಿರಾತರು ನಿನ್ನ ಯಾರ್ಯಾರು ತಿಂದಾರ ಅವರೆಲ್ಲ ರಾಕ್ಷಸರಾಗ್ಯಾರ. ಹೊಡೆಯುವುದು ಬಡಿಯುವುದು ಇದನ್ನೇ ಮಾಡ್ತಾರೆ ಅವರೆಲ್ಲ. ಜ್ಞಾನ ಒಳಿದು ಅವರಿಗೆ ವಿಕಾರ, ಜ್ಞಾನ ಹೋಗಿಬಿಡ್ತದೆ. ಮತಿಹೀನರಾದರು. ಯಾಕೆ ಈ ರಾಗಿ ತಿನ್ನೋರೆಲ್ಲ ಇಂಥವ್ರೇ ಆಗ್ಯಾರ. ಅದಕ್ಕೆ ನಿನ್ನ ಸಂಪರ್ಕ ಹಿಂಗೆ ಆಗ್ಯಾರ ಅಂತವ ಅಂದ. ರಾಗಿ ಅಂದ, ಆಡಬಹುದು ಅತಿಶಯವ ನೀ ಕೊಂಡಾಡಿಕೊಂಬರೆ. ಭಾಳ ದೊಡ್ಡ ಮಾತಾಡಬೇಡ. ಮನುಷ್ಯ ಎಲ್ಲರೂ ಬರೀ ತಮ್ಮನ್ನು ತಾವು ಕೊಂಡಾಡ್ಕೊಂಬು ಮಂದಿ ಭಾಳ ಅದ. ಸಾಕು ಸಜ್ಜನರಾಡಿದರೆ ಪ್ರತಿಕರಿಸಿ ಲಜ್ಜೆಗೆ ಶಿರವಬಾಗುವರು. ಸಜ್ಜನರು ನಿನ್ನ ಮಾತು ಕೇಳಿದರೆ ನಿನ್ನ ಮಾತು ಕೇಳಿ ನಾಸಿಕಿಂದ ತಲಿಬಾಗ್ತಾರೆ. ನೋಡಿರ ಈ ಸಭೆಯವರು ಈ ದುರ್ಮತಿ ಕೇಳಿ ನೋಡ್ರಪ್ಪ ಎಲ್ಲ ಸಭಾದೊಳಗೆ ಇವು ಹೆಂಗಿದ್ದಾನೆ ಅಂತ ಮತ್ತು ಬೈತಾನೆ ನಮ್ಗೆ. ಇವನು ಆಡುವ ನಾವಿನ್ನು ಆಡಿದರೆ ಹುರುಳಿಲ್ಲ ಶಿವ ನರದೆಲೆಗ. ಇಂಥ ನೀವು ಆಡ್ದಂಗೆ ನಾವು ಮಾತಾಡಿದ್ರೆ ಪಾಪ ಫಜಿತಾಗ್ತದೆ. ನಾವೇನಿದ್ದು ಆಡ್ಲಿಕ್ಕೆ ಹೋಗೋದಿಲ್ಲ ಅಂದು ಈ ಮಹಾನುಭಾವ ರಾಗಿ. ಆವಾಗ ಇಬ್ಬರು ಜಗಳ ನಡೀತು. ರಾಮಚಂದ್ರ ದೇವರಂದು ಹಂಗಾಗಿ ಪರಿಹಾರ ಏನು? ಇಬ್ಬರು ಜಗಳಕ್ಕೆ ಪರಿಹಾರ ಏನು? ನಾನು ಅಯೋಧ್ಯಕ್ಕೆ ಹೋಗಿ ಕಾರ್ಯಕ್ರಮ ಮಾಡ್ತೀನಿ,
ಅಲ್ಲಿ ತನಕ ಇಬ್ಬರೂ ಸ್ವಲ್ಪ ನ್ಯಾಯಾಂಗದ ವಶಕ್ಕೆ ಕೊಟ್ಟು ಬಿಡ್ರಿ. 7 ತಿಂಗಳು ನ್ಯಾಯಾಂಗದ ವಶಕ್ಕೆ ಒಪ್ಪಿಸ್ಬಿಟ್ರಿ ಇಬ್ಬರು. ಅಂದು ಪರ್ಯಾಯವಾಗಿ ಮರ್ಯಾದೆಯಿಂದ ಹೇಳೋದು, ಜೈಲಿನೊಳಗೆ ವಾಸ. ಪರಪ್ಪನ ಅಗ್ರಹಾರಕ್ಕೆ ಚೆಲ್ಲಿದರು. ಅವ್ರಿಗೆ ಇಬ್ಬರು ಕಳಿಸಿ ಅಕ್ಕಿರಾಗಿ ರಾಮ ಬಂದ, ಪಟ್ಟಾಭಿಷೇಕ ಆಯಿತು, ಸಿಂಹಾಸನ ಆಯಿತು. ಎಲ್ಲ ಆದಮೇಲೆ ಎಲ್ಲ ಋಷಿಯನ್ನು ಕರೆದ. 6 ತಿಂಗಳ ಹಿಂದೆ ನಾನು 6 ತಿಂಗಳ ಮೇಲೆ ನಾನು ಜಡ್ಜ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ಅವ್ರು ಕೇಸ್ ವಿಚಾರಣೆ ತೊಗೋಬೇಕು. 6 ತಿಂಗಳು ನಾವು ನ್ಯಾಯಾಂಗ ವಶಕ್ಕೆ ಕೊಟ್ಟಿದ್ವಿ. ಕರೆಸಿದ್ರು, ಅವ್ರನ್ನೆಲ್ಲ ಕರೆಸಿದ್ರು, ತೊಗೊಂಡು ಬಂದರು. ಗೌತಮ್ರನ್ನು ಕರೆದು ಅವ್ರಿಗೆ ಹೆಂಗಿದ್ದಾರೆ ಇಬ್ಬರು. ಗೋಧಿ ಇದು ಅಕ್ಕಿ ದುರ್ಬಲ ಆಗಿತ್ತು, ಅಕ್ಕಿ ದುರ್ಬಲ ಆಗಿತ್ತು, ರಾಗಿ ಗಟ್ಟಿಯಾಗಿ ಉಳಿದಿತ್ತು. ಆವಾಗ ರಾಮ ನೋಡಿದ್ರು, ಅದಕ್ಕೆ ಮಂದಿನ ತಮ್ಮಲ್ಲಿ ಶಕ್ತಿ ಇದ್ದರೆ ಮಂದಿನ ಗಟ್ಟಿ ಮಾಡ್ತಾವೆ. ಅವ್ನು ಯಾವನೋ ಪುರಾಣದಾಗ ಬೈದರು. ಅವ್ರು ಪುರಾಣದಾಗ ಮುಂಜಾನೆ ಮಾಡಿದ ಅನ್ನ ಸಂಜೀನಾಗೆ ಹಳಸಿ ಹೋಗ್ತದೆ. ಅನ್ನ ಬೆಳಿಗ್ಗೆ ಮಾಡಿದ್ದು ಸಾಯಂಕಾಲ ಕೆಟ್ಟು ಹೋಗ್ತದೆ. ಈ ಅನ್ನ ಉಂಡಿರ್ತಕ್ಕಂಥ ಉಂಡು ಬೆಳೆದ ಈ ದೇಹ ಇದು ಪರ್ಮನೆಂಟ್ ಇರ್ತದಂತ ಹೆಂಗೆ ತಿಳ್ಕೊತೀರಿ ಎಲ್ಲರೂ? ಆ ಇದಕ್ಕೆ ಕಾರಣವಾದ ಅನ್ನವೇ 12 ತಾಸಿನ ಆಯುಷ್ಯವನ್ನು ಪಡೆದಾಗ ನೀವು ಇದನ್ನು ಪರ್ಮನೆಂಟ್ ಇರ್ತದಂತ ನೀವು ತಿಳ್ಕೊಂಡ್ರೆ ಹೆಂಗಿದ್ನ ಅಂತ ಬೈತಾರೆ. ಹಂಗೆ ಮತ್ತು ರಾಗಿಗೆ ಸ್ತೋತ್ರ ಮಾಡಿದರು. ಮಾಡಿ ಮತ್ತು ರಾಗಿಗೆ ಭಗವಂತನ ಎಲ್ಲ ನನಗೆ ಶ್ರೀಮಂತರ ಆಹಾರವಾಗುವಂತಹ ವಸ್ತುಗಳಿಗಿಂತ ಜನಸಾಮಾನ್ಯರು ಎಲ್ಲ ಬಡವರಿಗೆ ಅನುಕೂಲ ಆಗುವಂಥ, ಎಲ್ಲರಿಗೂ ಉಪಯುಕ್ತ ಆಗುವಂಥ ನಿನ್ನ ಮೇಲೆ ನನಗೆ ಭಾಳ ಪ್ರೀತಿ ಅಂಥೇಳಿ ಅದಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟು ರಾಗಿಗೆ ತನ್ನ ಹೆಸರು ಕೊಟ್ಟ. ಅದಕ್ಕೆ ರಾಮಧಾನ್ಯ ಅಂತಾರೆ. ರಾಘವ ಅದು ರಾಗಿ ಅಂತ ಆಯಿತು. ದೇವರು ತನ್ನ ನಾಮಕರಣವನ್ನು ಮಾಡಿದ ಅಂತ. ಇದು ಈ ಕಥಾ ಇದು ಈ ಸಾಂಕೇತಿಕತೆಯೊಳಗೆ ಇದು ರಾಮಾಯಣದ ತತ್ವಜ್ಞಾನವನ್ನು ಬಿಡಲಿಲ್ಲ. ತನ್ನ ದಾಸ್ಯ ಭಾವ, ತನ್ನ ಭಗವಂತನ ಸರ್ವೋತ್ತಮತ್ವ, ಅದರೊಳಗೆ ಸಾಮಾಜಿಕ ವಿಡಂಬನೆಯನ್ನು ಮಾಡುವ ಏನು ಪ್ರಜ್ಞೆ ಇತ್ತು ಅದು ಕೆಲಸ ಮಾಡ್ತು, ಇದು ಕೆಲಸ ಮಾಡ್ತು. ಇದು ಕನಕನ ಲೋಕೋತ್ತರ ಪ್ರತಿಭೆ. ಇದು ಭಾಳ ಚಂದದ. ಈ ಸಂವಾದದೊಳಗೆ ಸ್ವಲ್ಪ ಮಾತು ನಾನು ಹೇಳಿದೆ. ಇನ್ನು 2 ಕೃತಿ ಅವ. ಇನ್ನು 2 ಕೃತಿ ಅಂದರೆ ಅವನದ್ದೇ ಆಗಿರ್ತಕ್ಕ ಮೋಹನ ತರಂಗಿಣಿ. ಕನಕನ ಶೃಂಗಾರ ರಸದ ವೈವಿಧ್ಯತೆಯನ್ನು, ವೈಭವವನ್ನು ನಾವು ಬಹಳ ಕಾಣಬಹುದು ಅಂದರೆ ಮೋಹನ ತರಂಗಿಣಿಯೊಳಗೆ. ಕೃಷ್ಣ ರುಕ್ಮಿಣಿ ಅವರಿಬ್ಬರು ವಿವಾಹ ಅಲ್ಲಿಂದ ಶುರುವಾಗ್ತದೆ. ಇಲ್ಲಿ 2700 ಸಾಂಗತ್ಯಗಳವ. 2042 ಸಂಧಿ, 2700 ಸಾಂಗತ್ಯಗಳಲ್ಲಿ ಇಡೀ ಮೋಹನ ತರಂಗಿಣಿಯನ್ನು ಬರೆದ. ವಿಲಕ್ಷಣವಾದದ್ದು. ಅವ ಇಷ್ಟು ಚಂದ ಬರೆದಿದ್ನ. ಕೃಷ್ಣ ರುಕ್ಮಿಣಿ ಅವ್ರ ಪ್ರೇಮದ ಕಥೆ. ಇದೊಂದು ವಿಸ್ತಾರದ ಭಾಗವತ ಬರ್ತದೆ ಮುಂದೆ. ರಾಜಾಸೀತ್ ಭೀಷ್ಮಕೋ ನಾಮ ವಿದರ್ಭಾಧಿಪತಿರ್ಮಹಾನ್ ತಸ್ಯ ಪಂಚಾಭವನ್ ಪುತ್ರಾ ಕನ್ಯೈಕಾ ಚ ವರಾನನ ಅಂತ. ಅದು ವಿದರ್ಭ ದೇಶದ ರಾಜ, ಭೀಷ್ಮಕ ರಾಜನ ಮಗಳು ರುಕ್ಮಿಣಿ ಕೃಷ್ಣನಿಗೆ ಒಂದು ಪತ್ರ ಬರೆದಳು. ಮತ್ತು ಕೃಷ್ಣ ಬಂದ, ಗೆದ್ಕೊಂಡು ಹೋದ, ಅವಳನ್ನ ಮದುವೆ ಮಾಡಿಕೊಂಡ. ಆ ಕೃಷ್ಣ ರುಕ್ಮಿಣಿಯ ವಿವಾಹದ ವೈಭವದ ಅದನ್ನು ಭಾಳ ಚಂದ ಮೊದಲು ವರ್ಣನೆ ಮಾಡ್ತಾನೆ. ಅದಾದ ಮೇಲೆ ರುಕ್ಮಿಣಿ ಒಂದು ಗಂಡು ಮಗುವನ್ನು ಬಯಸ್ತಾಳೆ. ಕೃಷ್ಣ ತಪಸ್ಸು ಮಾಡಿದಂತೆ ಮಾಡಿ ಗಂಡು ಮಗುವನ್ನು ಪಡಿತಾನೆ. ಅವನು ಯಾರು ಅಂತ ಕನಕನ ಈ ಸಂದರ್ಭದೊಳಗೆ ವಿಚಾರಗಳೇನು ಅಂತಂದರೆ, ಕಾಮ ಇಲ್ಲದೆ ಸೃಷ್ಟಿ ಇಲ್ಲ. ಸೃಷ್ಟಿಗೆ ಕಾಮ ಬೇಕು. ಅದಕ್ಕೆ ಜಗತ್ತಿನ ಸೃಷ್ಟಿ ಮುಂದುವರಿಲಿಕ್ಕೆ ದೇವರು ಎಲ್ಲರೊಳಗೂ ಕಾಮ ಇಟ್ಟಾನ, ಕ್ರೋಧ ಇಟ್ಟಾನ, ಲೋಭ ಇಟ್ಟಾನ, ಮದ ಮಾಸ ಇವೆಲ್ಲ ಕೆಲವು ಅಂಶಗಳು ಬಾಧಕ ಅಂತ ಒಂದು ಹಂತದೊಳಗೆ ಅದರ ಜಗತ್ತಿನ ಬೆಳವಣಿಗೆಗೆ ಅವು ಪೋಷಕ. ಕಾಮಃ ಕರೋತಿ ನಾಹಂ ಕರೋಮಿ, ಕಾಮಃ ಕರ್ತ ನಾಹಂ ಕರ್ತ, ಕಾಮಃ ಕಾರಯಿತ ನಾಹಂ ಕಾರಯಿತ, ಏಷತೆ ಕಾಮ ಕಾಮಾಯ ಸ್ವಾಹ. ಉಪನಿಷತ್ತು. ಕಾಮ ಏನು ಮಹಾಭಾರತ ವಿಸ್ತಾರವಾದ ವರ್ಣ ಅದ, ವೇದದಾಗದ. ಇದೊಂದು ದೊಡ್ಡ ಶಕ್ತಿ. ಅದು ಭಗವಂತ ಶಿವ ಕಾಮನನ್ನು ಸುಟ್ಟು ಹಾಕಿದ. ಅದು ಹೋಳಿ ಹುಣ್ಣಿಮೆ ಅಂತೀವಿ. ಹೋಳಿ ಹುಣ್ಣಿಮೆ ಅಂದರೆ ಶಿವ
ಕಾಮನನ್ನು ಸುಟ್ಟು ಹಾಕಿದ, ಗೆದ್ದ, ಕಾಮನನ್ನು ಗೆದ್ದ. ಕಾಮ ಗೆದ್ದದ್ದರಿಂದಲೇ, ಯಾಕಂದರೆ ಶಿವನಿಂದ ಸೃಷ್ಟಿ ಆಗಬೇಕಾಯಿತು. ತ್ರಿಪುರಾಸುರನ ಸಂಹಾರಕ್ಕಾಗಿ ಶಿವನಿಂದ ಒಬ್ಬ ಮಗ ಹುಟ್ಟಬೇಕಾಯಿತು. ಅವನಿಗೆ ಮಗ ಹುಟ್ಟಬೇಕು ಅಂದರೆ ವಿರಕ್ತ ಶಿಖಾಮಣಿ, ವೈರಾಗ್ಯದ ಮೂರ್ತಿ ಶಿವ, ಅವನಿಂದ ಸಾಧ್ಯನೇ ಇಲ್ಲ. ಕಾಮನ್ ಕಳಿಸಿದರು, ಮುಕ್ಕಣ್ಣಿನಿಂದ ಅವನು ಸಂಹಾರ ಮಾಡಿದ. ಇನ್ನು ಮತ್ತು ಶಿವ ಕಾಮನ್ ಕೊಂದ. ಕಾಮ ಇರದೆ ಜಗತ್ತಿನ ಸೃಷ್ಟಿ ಇಲ್ಲ. ಕಾಮ ಇರದೆ ಅವನು ಮದುವೆನೇ ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ. ಆ ಪಾರ್ವತಿಯನ್ನು ಸತಿಯಾಗಿ ದೇಹ ಬಿಟ್ಟಿದ್ಲು, ಪಾರ್ವತಿಯಾಗಿ ಹುಟ್ಟಿ ಬಂದಿದ್ಲು, ಅವಳನ್ನು ಶಿವ ಸ್ವೀಕಾರ ಮಾಡಬೇಕು. ಆವಾಗ ಮತ್ತೆ ಸುಟ್ಟು ಹಾಕಿದ ಅಂತಿಕೊಂಡು ಆ ಕಾಮ ಅವನ ಜಗತ್ತಿನಾಗ ಯಾವಾಗ ಉಪೇಕ್ಷಣೀಯ, ಯಾವಾಗ ಅಪೇಕ್ಷಣೀಯ, ಈ ವಿವೇಕ ಇರಲಿ, ಅದೊಂದು ಸೃಜನಶೀಲ ಶಕ್ತಿ ಅಂಥೇಳಿ ಭಗವಂತ ಪುನಃ ಅವನ ಜಗತ್ತಿಗೆ ಬೇಕು ಅಂಥೇಳಿ ತನ್ನಿಂದ ಜನ್ಮ ಕೊಟ್ಟ. ಅವನಿಗೆ ಕೃಷ್ಣ ಕಾಮನಿಗೆ ಜನ್ಮ ಕೊಟ್ಟ. ಶಿವ ಕೊಂದಿದ್ದ, ಕೃಷ್ಣ ಅದು ಜಗತ್ತಿನ ಬೇಕು ಅಂತ ಮತ್ತು ಜಗತ್ತಿಗೆ ಜನ್ಮ ಕೊಟ್ಟ. ಕಾಮಸ್ಯಾಪ್ತಿ ಅಂದರೆ ಭಾಳ ವಿಸ್ತಾರದ ವೇದ ಉಪನಿಷತ್ತುಗಳು, ಅದು ಭಾಳ ದೊಡ್ಡ ವಿಷಯ ಆಗ್ತದೆ. ಅದಕ್ಕೆ ಈಗ ಅವನೇ ಪ್ರದ್ಯುಮ್ನಾಗಿ ಹುಟ್ಟಿ ಬಂದ. ಪ್ರದ್ಯುಮ್ನ ಮತ್ತು ಜಗಳ ಶುರುವಾತು. ಇದೇನದ ಶಂಬರಾಸುರ ಅಂತ ಮಗು. ಪ್ರದ್ಯುಮ್ನ ಹುಟ್ಟಿದ ಕೂಡಲೇ 10 ದಿನದೊಳಗೆ ಆ ಕೂಸನ್ನು ಒಯ್ದು ಸಮುದ್ರದ ಹಾಕಿದ. ಆ ಪ್ರದ್ಯುಮ್ನನ್ನು ಒಂದು ಮೀನು ನುಗ್ಗಿತು. ಆ ಮೀನವನ್ನು ಒಯ್ದು ಶಂಬರಾಸುರಿಗೆ ಕೊಟ್ಟರು. ಶಂಬರಾಸುರ ಹೆಂಡತಿಗೆ ಕೊಟ್ಟ, ಅಂದರೆ ದಾಸಿಗೆ. ಅವಳು ನೋಡಿದ ಒಳಗೆ ಒಂದು ಮಗು ಅದಂತ, ಅದನ್ನ ಹೆಚ್ಚಲಿಲ್ಲ. ಅಡುಗೆ ಮಾಡುವವಳು ನೋಡ್ತಾಳೆ, ಸಾಕ್ಷಾತ್ ಆಕೆಯೇ ರತಿ, ಆ ಹೆಣ್ಮಗಳು ಶಂಬರಾಸುರನ ದಾಸಿ. ತನ್ನ ಪತಿ ಬಂದಾನ ಅಂಥೇಳಿ ಅವನನ್ನು ಬೆಳೆಸ್ತಾಳೆ ಪ್ರದ್ಯುಮ್ನನ್ನು. ಶಂಬರಾಸುರನ ಎಲ್ಲ ವಿದ್ಯಾಗಳನ್ನು ಅವಳು ಕಲಿತಾಳೆ, ಅವನು ಕಲಿಸ್ತಾಳೆ. ಮುಂದೆ ಶಂಬರಾಸುರನ ಸಂಹಾರ ಮಾಡಿ ಪ್ರದ್ಯುಮ್ನ ರತಿ ಅಂದರೆ ಮನ್ಮಥ, ರತಿ ಅವನ ಹೆಂಡತಿ, ಇಬ್ಬರು ರುಕ್ಮಿಣಿ ಕೃಷ್ಣ ಮನೆಗೆ ಅವರಿಬ್ಬರು ಮಗ ಸೊಸಿನ 10 ದಿನದೊಳಗೆ ಹೋದ ಹುಡುಗ ಮದುವೆ ಮಾಡ್ಕೊಂಡು ಮನೆಗೆ ಬಂದ ಮೇಲೆ ಅವ್ರು ಸ್ವೀಕಾರ ಮಾಡ್ತಾನೆ. ಈ ಪ್ರದ್ಯುಮ್ನಾಗ ಮಗ ಹುಟ್ಟಿದ, ಅವ ಅನಿರುದ್ಧ ಅಂತ. ಆ ಅನಿರುದ್ಧ ಇನ್ನೊಬ್ಬ ಅಪ್ಪಕ್ಕೆ ಶಿವಭಕ್ತಂತೀಯ ಬಾಣಾಸುರ, ಅವನ ಮಗಳು ಉಷಾ, ಅವಳನ್ನು ಚಿತ್ರಲೇಖೆ ಮೂಲಕ ಇವ ಪ್ರೀತಿಸ್ತಾನೆ. ಇವ ಚಿತ್ರಲೇಖ ಕರ್ಕೊಂಡು ಹೋಗಿರ್ತಾಳೆ ಮಾಯಾದಿಂದ ಆ ಉಷಯ ಸ್ವಯಂವರಕ್ಕೆ, ಅಂತಃಪುರಕ್ಕೆ. ಅದು ಬಾಣಾಸುರಕ್ಕೆ ಗೊತ್ತಾಗಿ ಇವನನ್ನು ಬಂಧಿಸ್ತಾನೆ. ಆವಾಗ ಬಾಣಾಸುರನ ಪರವಾಗಿ ಶಿವ ಮತ್ತು ಅನಿರುದ್ಧನ ಪರವಾಗಿ ಅವರ ರಾಜ್ಯ ಕೃಷ್ಣ, ಅವರಿಬ್ಬರು ಸಂವಾದ ನಡೆದಂಗೆ ನಡೀತದೆ. ಮುಂದೆ ಪ್ರೀತಿಯಿಂದ ಈ ಶೈವ ವೈಷ್ಣವ ಸಂಸ್ಕೃತಿನೋ ಶಿವಭಕ್ತರು ವಿಷ್ಣು ಭಕ್ತರ ಬಾಂಧವ್ಯ ದೈಹಿಕ ಸಂಬಂಧದೊಳಗೆ ಪರ್ಯವಸಾನ ಆಗಿ ಶಿವ ಮತ್ತು ಕೃಷ್ಣ ಮಂಗಳಾಷ್ಟಕನಾಡಿ ಈ ಅನಿರುದ್ಧ ಉಷೆ ಇವರಿಬ್ಬರನ್ನು ಕೂಡ ವಿವಾಹ ಮಾಡಿಸ್ತಾರೆ. ಈ ಕಥೆ ಇಷ್ಟು ಅತ್ಯದ್ಭುತವಾಗಿ ಸಾಂಗತ್ಯದೊಳಗೆ ಕನಕನಿಂದ ಮೂಡಿ ಬಂತು. ಇನ್ನೊಂದು ಕನಕನಿಂದ ಬಂದಿರತಕ್ಕದ್ದು ಯಾವುದು ಅಂದರೆ ನಳಚರಿತ್ರೆ. ಅದು ಷಟ್ಪದಿಯೊಳಗೆ ಬಂದಿರತಕ್ಕ ಕನಕನ ನಳಚರಿತ್ರೆ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಮಹಾಭಾರತದೊಳಗೆ ಬಂದಿರತಕ್ಕ ನಲರಾಜನ ಕಥೆ. ಭೀಮರಾಜ ಮಗಳು ಮತ್ತು ದಮಯಂತಿ, ನಿಷಧ ದೇಶದ ರಾಜನ ಮಗ ನಲ, ಪ್ರೀತಿಯಿಂದ ಇಬ್ಬರು ಮದುವೆ ಆಗಿರ್ತಾರೆ. ದಮಯಂತಿ ಸುಂದರಳು, ಆದರೆ ಅವಳನ್ನು ಸ್ವೀಕಾರ ಮಾಡಿದ್ದಕ್ಕೆ ಸಿಟ್ಟಿನಿಂದ ಕಲಿ ಒಂದು ರೀತಿಯಾಗಿ ಪುಷ್ಕರನಿಗೆ ಪ್ರೇರಣೆ ಮಾಡಿ ಅವ ಸೋಲುವಂತೆ ನಳನೊಳಗೆ ಒಂದು ಪ್ರೇರಣೆ ಮಾಡಿ ಅವನು ಸ್ವಲ್ಪ ಸ್ನಾನ ತನ್ನ ಪಾವಿತ್ರ್ಯವನ್ನು ಕಳ್ಕೊಂಡ ಯಾವುದೋ ಒಂದು ಆಲಸ್ಯದಿಂದ ನಳ ಅವನು ಪ್ರವೇಶ ಮಾಡಿ ಜೂತ ಸೋಲಿಸಿ ಮುಂದೆ ಮತ್ತೆ ಅವ ಪಾಪ ಇಬ್ಬರು ಕಾಡನ್ನು ಸೇರಿದರು. ಆ ಕಾಡಿನೊಳಗೆ ಭಾರಿಯಾಗಿರ್ತಕ್ಕ ಬಡತನ, ಏನು ಪರಿಸ್ಥಿತಿ, ಇಬ್ಬರು ತಿರುಗುವಾಗ ಒಂದು ಪಕ್ಷಿ ಬರ್ತದೆ. ಈ ನಲನ ವಸ್ತ್ರವನ್ನು ತೊಗೊಂಡು ಹೋಗಿಬಿಡ್ತದೆ, ಮೋಹಕ ಪಕ್ಷಿ. ಹೆಂಡತಿ ಅರ್ಧ ಸೀರೆ ಉಟ್ಕೊಂಡು ಮಲ್ಕೋತಾನೆ. ನಾನು ಹೆಂಡತಿಗೆ ಅಷ್ಟು ಹೇಳ್ತೀನಿ, ತವ್ರ ಮನೆಗೆ ಹೋಗಿ ಆರಾಮಿರಿ ನೀನು, ನಾನು ಪ್ರಾರಬ್ಧದ ರಾಜ್ಯ ಕಳ್ಕೊಂಡಿನಿ, ನಾನು ಹಿಂಗೆ ತಿರುಗ್ತೀನಿ ಅಂತ. ನಾ ಮತ್ತು ಮಾವನ ಮನೆ ಸೇರಬಾರ್ದು ಅಂಥೇಳಿ ಅದಕ್ಕೆ ನಾ ಬರೋದಿಲ್ಲ ಅಂತ. ಕಡೆಗೆ ಮಲ್ಕೊಂಡಾಗ ಹೆಂಡತಿಗೆ ಅರ್ಧ ಸೀರೆ ಉಟ್ಕೊಂಡಿರ್ತಾನೆ, ಮೈ ಮೇಲೆ ವಸ್ತಿಲ್ಲ. ಅವಾಗ ಬಿಟ್ಟು ಓಡಿ ಹೋಗ್ತಾನೆ. ಒಂದು ಕರ್ಕಾಟಕ ಅಂತ ಅಗ್ನಿಯೊಳಗೆ ಸಿಕ್ಕಿರ್ತದೆ ಕರ್ಕೋಟಕ, ಅವನನ್ನು ಹಾವನ್ನು ಬದುಕಿಸ್ತಾನೆ. ಅವನು ಕಚ್ಚುತ್ತಾನೆ,
ನಳ ವಿಕೃತ ಆಗ್ತಾನೆ. ಈಕೆ ಪಾಪ ಗಂಡನ ನೋಡ್ತಾ ಬೆಳಗ್ಗೆದ್ದು ಇಲ್ಲೇ ಇಲ್ಲ ನಳ, ಹಿಂಗೆ ಮತ್ತೆ ತೆರ್ಕೋತ ಚೈದಿ ದೇಶದಿಂದ ಮತ್ತು ತಮ್ಮ ತಂದೆ ಮನೆಗೆ ಬಂದಿರ್ತಾಳೆ. ಬಂದು ಹೊತ್ತಿನೊಳಗೆ ನಳನನ್ನು ಪಡೆಯೋದು ಹೆಂಗೆ ಅಂತನ್ಲಿಕ್ಕೆ ಒಂದು ದೊಡ್ಡ ಸ್ವಯಂವರ ಅಂತ ಆಕೆ ಹೇಳ್ತಾ, ತಮ್ಮಪ್ಪ ನನ್ನ ಸ್ವಯಂವರ ಪುನಃ ಸ್ವಯಂವರ ಅಂತ ಅನ್ನುವಂಥ ಎಲ್ಲರೂ ಬರ್ತಾರೆ. ಅವಾಗ ಏನಿಲ್ಲ, ಋತುಪರ್ಣ ಬರ್ಬೇಕು, ಅವನು ಹತ್ತಿದ್ದಾನಂತ ಈ ಬಾಹುಕಾಂಬ ಹೆಸರಿನಿಂದ. ಮತ್ತು ನಳನ್ನು ಕರೆಸಿ ಅವನ ವಿದ್ಯೆ, ಅವನ ಶಾಣ್ಯಾತನ, ಅವನ ಅದಕ್ಕೆ ಅವತ್ತಿನಿಂದ ಅಡುಗೆ ಭಾಳ ಚಲೋ ಆದ್ರೆ ನಳಪಾಕ ಅಂತಾರೆ. ಅವನು ಅಡುಗೆ ಮಾಡೋದ್ರಾಗೂ ಶಾಣ್ಯ ಇದ್ದ, ಕುದುರೆ ಹೊಡೆಯೋದ್ರಾಗೂ ಶಾಣ್ಯ ಇದ್ದ. ಅವನು ನಳನ ವಿದ್ಯೆ ಇವೆಲ್ಲ ಪ್ರಕರ್ಷಗಳು ಅಲ್ಲಿ ಪ್ರಕಟ ಆಗ್ತವೆ. ಇದು ಒಂದು ಇಷ್ಟು ಅತ್ಯದ್ಭುತ ಕಾವ್ಯ. ಇದರೊಳಗೆ ಪ್ರೀತಿ ಪ್ರೇಮ ನಿಷ್ಕಲ್ಮಷವಾದದ್ದು ಹೆಂಗಿರ್ತದೆ, ಹೆಂಗೆ ನಾವು ಶೃಂಗಾರ ಅದರದ್ದೇ ಕಾಮದ ವಿಸ್ತಾರವಾಗಿರ್ತಕ್ಕ ವಿವರಣೆಯನ್ನು ಹಿಂದಿನ ಮತ್ತು ಮೋಹನ ತರಂಗಿಯೊಳಗೆ 3 ತಲೆಮಾರದ್ದು ಕಂಡ್ವಿ. ಹಂಗೆ ಇಲ್ಲೇ ಒಂದು ಕರುಣ ನಿಷ್ಕಲ್ಮಷ ಪ್ರೀತಿ ಎಂಬುದು ಎಲ್ಲಿದ್ದರೂ ಅದು ಬದಲಾಗುವುದಿಲ್ಲ, ಪರಿವರ್ತನೆ ಹೊಂದುವುದಿಲ್ಲ ಎಂಬುವ ಒಂದು ಆಧಾರವನ್ನು ಇಲ್ಲಿ ತೋರಿಸಿ, ಇಲ್ಲಿಯೂ ಮತ್ತು ತನ್ನ ಭಗವದ್ಭಕ್ತಿ ಎಂಬುದೇನದ ಎಲ್ಲ ಕೃತಿಗಳಲ್ಲಿ ಕವಿತನ ಹೆಂಗೆ ಮೆರೆದದ ಹಂಗೆ ದಾಸ್ಯತನೂ ಮೆರೆದದ. ಹೆಂಗೆ ದಾಸ್ಯತನ ಎಂಬುದದ ಅದ್ರ ಜೋಡಿ ಕವಿತನ ಎಂಬುದು ಕನಕಿನಲ್ಲಿ ಮೆರೆದದ. ಇನ್ನು ಅವನ ಹಾಡುಗಳನ್ನು ಹಿಡಿಬೇಕಾಯಿತು, ಸಮಯ ಬಹಳ ಆಯ್ತು ಅಂತ ನಾನು ಈ ಸರ್ತಿ ಹಿಡಲಿಕ್ಕೆ ಆಗಲಿಲ್ಲ. ಇನ್ನೊಂದು ಸರ್ತಿ ಅವಕಾಶ ಮಾಡಿಕೊಂಡು ಅವನ ಲೋಕನೀತಿ, ಅದ್ಭುತವಾದ ಲೋಕನೀತಿಗಳು, ನಮ್ಗೆ ಹೇಳಿರ್ತಕ್ಕಂಥ ಅನೇಕ ಉಪದೇಶಗಳು, ಅನೇಕ ತತ್ವಜ್ಞಾನದ ಅವನ ಮಾತುಗಳು, ನಿತ್ಯ ಜೀವನಕ್ಕೆ ಇವತ್ತಿಗೂ ಉಪಯೋಗ ಬೀಳುವಂತಹ ಲೋಕನೀತಿಯನ್ನು ಕನಕ ಹೇಳ್ಯಾರ. ಭಾಳ ಚಂದ ಮಾತನ್ನು ಕನಕನ ಲೋಕನೀತಿ, ಸಮಾಜ ನೀತಿ, ಪ್ರಾಮಾಣಿಕವಾದ ಧಾರ್ಮಿಕರಾಗಿ. ನೀವು ಮುಸಲ್ಮಾನರು ಹೌದಲ್ಲ, ಪ್ರಾಮಾಣಿಕ ಮುಸಲಾಗಿ. ನೀವು ಲಿಂಗವಂತರೋ ಪ್ರಾಮಾಣಿಕ ಲಿಂಗವಂತರಾಗಿ. ನೀವು ಬ್ರಾಹ್ಮಣ ಹೌದಲ್ಲ, ಪ್ರಾಮಾಣಿಕ ಬ್ರಾಹ್ಮಣನಾಗು. ನೀವೊಬ್ಬ ಹರಿಭಕ್ತ ಹರಿದಾಸ ಹೌದಲ್ಲ, ಪ್ರಾಮಾಣಿಕ ಹರಿದಾಸ ಆಗು. ತೋರಿಕೆ, ಆಡಂಬರ, ಇದು ಮೇಲ್ಹೊದಿಕೆಯಲ್ಲಿ ಏನು ತೋರಿಸಿದರೆ ಅದಕ್ಕೇನು ಉಪಯೋಗ ಇಲ್ಲ ಅಂತ ಎಲ್ಲರನ್ನೂ ವಿಮರ್ಶೆ ಮಾಡಿ ಬೈದಾನೆ. ಲೋಕ ವಿಡಂಬನೆ ಅದನ್ನು ಬೈದಾನೆ. ಇನ್ನು ಅವನ ಪೌರಾಣಿಕ ಪ್ರಜ್ಞಾ, ಅವನ ಮುಂಡಿಗೆಗಳು, ನೀಮಾಯಗಳು, ನಿನ್ನೋಳು ಮಾಯವು ಇತ್ಯಾದಿಗಳಾಗಲಿ. ಭಗವಂತ ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವೇ, ಗಟ್ಟಿಯಾಗಿ ಸಲಹುವನು. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಗಳಿಗೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಅವನ ನಂಬಿಕೆ ಇಷ್ಟು ಪ್ರಬಲಿತ್ತು. ರಕ್ಷತೀತ್ಯವ ವಿಶ್ವಾಸ ತದೀಯೋಹಂ ಇತಿ ಸ್ಮೃತಿ ಶರಣಾಗತಿ ರೇಷಾ ಸ್ಯಾತ್. ಇದು ಕನಕನ ಲೋಕೋತ್ತರವಾದ ಅದ್ಭುತವಾದಂಥ ಒಂದು ಪ್ರತಿಭಾ. ಆ ಹಿನ್ನೆಲೆಯೊಳಗೆ ಕನಕನ ಕಂಡೀವಿ. ಇನ್ನು ಅವನು ಸ್ವಲ್ಪ ಇನ್ನೊಮ್ಮೆ ಯಾವಾಗಲೂ 1-2 ದಿವಸದೊಳಗೆ 2-3 ದಿವಸ ಅವನ ಮುಂಡಿಗೆ, ಅವನ ಲೋಕನೀತಿ, ಅವನ ಕೀರ್ತನೆಗಳನ್ನು ತಿಳಿಲಿಕ್ಕೆ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ 5 ದಿನಗಳ ಈ ಸೇವೆಯನ್ನು ಮತ್ತು ದೇವರಲ್ಲಿ ಸಮರ್ಪಣೆ ಮಾಡಿ ಮತ್ತು ಶಿಕ್ಷಣ ಅರ್ಪಣೆ ಮಾಡ್ತೀವಿ.